ಕೆಲಸ ಮಾಡಂಗಿಲ್ಲ. ಆದ್ರೆ ಆಮಾಸಿನ ಅದಾನಲ್ಲ, ಆಮಾಸಿ ಲಯ ಅಂತ ಹೇಳ್ತಾರೆ ಮೊದಲಾದವರು ಮಾಡುತ್ತಾರೆ. ಮತ್ತು ಅದರಲ್ಲಿಯೇ ಸರ್ವಜ್ಞತ್ವವಿರುತ್ತದೆ. ಅದರಲ್ಲಿ ಅಂದ್ರೆ ಮಾಯಾ ವಿಶಿಷ್ಟದಲ್ಲಿ ದೇವರ ಕ್ಷೇತ್ರದಲ್ಲಿ ಸರ್ವಜ್ಞತ್ವ ಎಲ್ಲ ಆಮಾಸಿನಲ್ಲಿ ಏನದ ಇವರೇ ಸುಪುತ್ರ ಪ್ರಭುತಿ ಅದರಲ್ಲ ಗೊತ್ತಲ್ಲ. ಕಾರಣದಿಂದ ಬಂತು. ಅದು ಯೋಗ ಪ್ರತಿಪಾದನೆ ಮಾತ್ರ ಸೂಚಿಸುತ್ತಿತ್ತು. 2016ರಿಂದ ಸಂಪೂರ್ಣ ಗುರುಗಳೇ ಸರ್ವ ಅನ್ನೋ ಇದರಲ್ಲಿ ದೀಕ್ಷೆ ತಗೊಂಡು ಇದರಲ್ಲಿ ಪ್ರವೃತ್ತರಾಗಿದ್ವಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಡೇಟ್ ಆಫ್ ಬರ್ತ್ 1900. ನಾನೀಗ 6 ವರ್ಷದಿಂದ ಈ ಒಂದು ಪ್ರವಚನದಲ್ಲಿ ಆಸಕ್ತಿನ ಕೇಳ್ತಾ ಇದ್ದೆ. ಧನ್ಯವಾದಗಳು. ಸೇರಿರ್ತಕ್ಕಂಥ ಎಲ್ಲ ಮಹಾತ್ಮರು, ಯಾಕಂದ್ರೆ ನಮ್ಮ ಗುರುಗಳು ಸುಪುತ್ರಪ್ಪ ಶಿಷ್ಯರು ಬಸವಾನಂದರ ಅಂತ ಹೇಳಿ ನಮ್ಮ ಗುರುಗಳು. ನಮಗೆ ಸುಮಾರು 2000 ಅವರದವರು ಮಾದೇವ ಪೌರನವ್ರೆ ಈ ಕಡೆ ಹ್ಯಾಂಗ್ ಬರುವಂತ ಐತಂದ್ರೆ ನಾವು ಬರೋದ ರಿಟೈರ್ ಆದ್ರೆ ನಾವು ಬರೋದ ಹುಟ್ಟೋರು ಸರ್ ಮಾದೇವ ಕಟ್ಟಿದ್ರು ಅಲ್ಲಿ ರಿಟೈರ್ ಆಗಿರಿ. ಈಗ ಜನ ರಿಟೈರ್ ಆಗಿಬಿಡ್ರಿ, ಇಲ್ಲಿ ಬರ್ತೇರಿ ಅಂತ ಹೇಳಿ ನಮ್ ತುಕಾರಾಮ್ ನಮ್ಮ ತಾಯಿ ಸಂಸ್ಕಾರದಿಂದ ಈ ಕಡೆ ತುಕಾರಾಮ್ ಭಗವಂತ ಸರಸಂಬಿ ಅವರಾದ್ರೆ ಮೂಲತಃ ಚರ್ಚಣದವನು. ನಾನು ಬೆಂಗಳೂರಿನಲ್ಲಿ BMTC ನಲ್ಲಿ ಜೂನಿಯರ್ ಡ್ರೈವಿಂಗ್ ಆಫೀಸರ್ ಅಂತ ಸರ್ವಿಸ್ ಮಾಡ್ತಾ ಇದ್ದೆ. ಕಾಲೇಜ್ ನಾನು ಹೋದ ತಿಂಗಳು ಮೇನಲ್ಲಿ ರಿಟೈರ್ಡ್ ಆಗಿದ್ದೀನಿ. ನಾನು ಆಫೀಸಲ್ಲಿ ಇರುವಾಗ ಸತ್ಸಂಗದಲ್ಲಿ ಜಾಯಿನ್ ಆಗ್ತಾ ಇದ್ದೆ, ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಈಗ ನಿವೃತ್ತಿ ಆಗಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಸತ್ಸಂಗದಲ್ಲಿ ಇರ್ತಾ ಇದ್ದೀನಿ. ಎಲ್ಲ ಮುಖ್ಯಗಳಿಗೆ ಧನ್ಯವಾದಗಳು. ಎಲ್ಲ ಪರಮ ಪೂಜ್ಯರಿಗೆ ತ್ರಿಕರಣ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿ, ನನ್ನ ಹೆಸರು ಸುರೇಶ್ ಮಲ್ಲೇಶಪ್ಪ ಕಲ್ಯಾಣ್ ಶೆಟ್ಟಿ, ಸಾಕಿನ್ ಚರ್ಚಣ. ನಾನು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ PA ಅಂತೇಳಿ 87ನೇ ಇಸ್ವಿಗಳಲ್ಲಿ ಜಾಯಿನ್ ಆಗಿ ರಿಟೈರ್ಡ್ ಆಗುವವರೆಗೆ ನಾನು ಪೂರಾ 32 ವರ್ಷ ಕಮಿಷನರ್ PA ಅಂತ 35 ವರ್ಷ ಸೇವೆ ಮಾಡಿ 32 ಅಧಿಕಾರಿಗಳ ಜೊತೆ ನಾನು ಕಮಿಷನರ್ PA ಆಗಿ ಸೇವೆ ಮಾಡಿ ನಾನು ರಿಟೈರ್ಡ್ ಆಗಿದ್ರು. ರಿಟೈರ್ಡ್ ಆದ ತಕ್ಷಣ ನಮ್ಗೆ ಈ ಸತ್ಸಂಗದ ಅಲ್ಲಿ ಬರ್ಲಿಕ್ಕೆ ಒಂದು ಪ್ರೇರಣೆ ಆಯ್ತು. ಪ್ರೇರಣೆ ಆಗಲಿಕ್ಕೆ ಕಾರಣ ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಭಕ್ತರು ನಾವು. ಆಗಾಗ ಅವ್ರ ಪ್ರವಚನಗಳನ್ನ ಕೇಳ್ತಿದ್ದೆವು. ಅವ್ರು ಎಲ್ಲೇ ಬಂದ್ರು ಹೋಗುದು ಬರುದು ಇದು ನಮ್ಮ ರೂಢಿ ಆಗಿಬಿಟ್ಟಿತ್ತು. ಒಂದ್ಸಲ ಅವರು ನಮ್ಮ ಬಹಳ ವಿನಂತಿ ಮೇರೆಗೆ ನಮ್ಮ ಮನೆಗೆ ಬೆಳಗಾವಿ ನಮ್ಮ ಮನೆಗೂ ಕೂಡ ಬಂದು ಹೋದ್ರು. ಅವರು 5/4/2011ಕ್ಕೆ ನಮ್ಮ ಮನೆಗೆ ಬಂದು 40 ನಿಮಿಷಗಳ ಜೊತೆ ನಮ್ಮ ಜೊತೆ ಕಾಲ ಕಳೆದಿದ್ದರಿಂದ ನಮ್ಮ ಸತ್ಸಂಗದಲ್ಲಿ ಬೆಳವಣಿಗೆಗೆ ಅದು ಕಾರಣ ಆಯ್ತು. ಏನಾದ್ರೂ ಅಪ್ಪಾಜಿ ನಮ್ಗೆ ಉಪದೇಶ ಏನಾದ್ರು ಮಾಡ್ರಿ, ಏನಾದ್ರು ಒಂದು ಬರೆದು ಕೊಡ್ರಿ, ಸುಹಸ್ತಾಕ್ಷರ ನಮ್ಮ ಮನ್ಯಾಗ ಇರ್ಲಿ ಅಂದ್ರೆ ಅವರು ಓಂಕಾರ ಅಂತ ಹೇಳಿ ಬರೋದು ಓಂ ಅಂತ ಬರೆದು ತಾರೀಖ್ ಹಾಕಿ ಕೊಟ್ಟಿದ್ದಾರೆ. ಆ ಪ್ರೇರಣೆಯಿಂದ ಇವತ್ತು ನಾನು ಸತ್ಸಂಗದಿಂದ ಸತ್ಸಂಗ ಹಂಗೆ ಶ್ರವಣ ಮಾಡ್ಕೋತ ಯಾವ ವಿದ್ಯೆಯನ್ನು ತಿಳಿದ ಬಳಿಕ ಮುಂದೆ ತಿಳಿಬೇಕಾದದ್ದು ಏನೂ ಉಳಿದಿಲ್ಲಲ್ಲ, ಉಪನಿಷತ್ ವಿದ್ಯೆ ತಿಳಿಬೇಕಾಗಿತ್ತು. ಆ ವಿದ್ಯೆಗೆ ಪಾದಾರ್ಪಣೆ ಮಾಡ್ಲಿಕ್ಕೆ ನನಗೆ ಸಿದ್ಧಾರೂಢ ಮಹಾಸ್ವಾಮಿಗಳು
ಸಿದ್ದೇಶ್ವರ ಮಹಾಸ್ವಾಮಿಗಳ ಅನುಗ್ರಹ ಆಶೀರ್ವಾದದಿಂದ ಈಗ ನಾ ಪರಮ ಪೂಜ್ಯ ನಾಮದಾರ್ ಅವರ ಕಡೆಯಿಂದ ನಾನು ಉಪನಿಷತ್ತುಗಳನ್ನು ದಶೋಪನಿಷತ್ತೆಲ್ಲ ನಮ್ಗೆ ಹೇಳ್ತೀನಿ ಅಂತ ಅವರು ವಾಗ್ದಾನ ಮಾಡಿದ್ದಾರೆ. ಈಗಾಗಲೇ 4ನೇ ಉಪನಿಷತ್ತು 3 ಮುಗಿಸಿ 4ನೇದು ನಡೆದದ. ಅದರ ಜೊತೆ 5ನೇದು ನಡೆದ 4 ಪೂರ್ಣಗೊಳಿಸಿ 5ನೇದು ನಡೆದದ. ಸೊ ಭಗವದ್ಗೀತೆ ಮತ್ತು ನಿಜಗುಣ ಶಾಸ್ತ್ರ ಇದನ್ನೆಲ್ಲ ಹೇಳ್ತಿದ್ದಾರೆ. ನಾನು ಉಸಿರಿರುವವರೆಗೂ ನನ್ನಲ್ಲಿರುವಂಥ ವಿದ್ಯೆ ಏನೇನದ ನಾನು ಚಿನ್ಮಯ ಮಿಷನ್ದಿಂದ ಪರಮಾತ್ಮಾನಂದ ಗುರುಗಳ ಕಡೆಯಿಂದ ನಾನು ಏನು ಜ್ಞಾನ ಪಡ್ಕೊಂಡೇನೋ ಅದನ್ನೆಲ್ಲ ನಿಮಗೆ ವಿತರಿಸುವ ಮೂಲಕ ನಾನು ಧನ್ಯನಾಗ್ತೀನಿ, ನಿಮಗೂ ಧನ್ಯನಾಗಿ ಮಾಡ್ತೀನಿ ಅಂತೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಅವರು ಸತ್ಸಂಗದಲ್ಲಿ ನಾವು ಇದ್ದೇವು ಕೇಳಿ ಬಹಳ ಆನಂದ ಆಗ್ತದೆ. ಅವರ ದರ್ಶನ ಭಾಗ್ಯನೂ ಇವತ್ತು ನಮಗೆ ಲಭಿಸ್ಯದ. ಇಂಥ ಒಂದು ಪವಿತ್ರವಾದ ಸ್ಥಳದಲ್ಲಿ ನಾವು ನೀವು ಎಲ್ಲರೂ ಸೇರಕ್ಕೆ ಕಾರಣೀಭೂತರಾಗ್ಯಾರ. ಬಹಳ ಸಂತೋಷದ. ಅದಕ್ಕೆ ಅನೇಕ ಮಹಾತ್ಮರ ಒಡನಾಟ, ಅವ್ರದ್ದೆಲ್ಲ ಸತ್ಸಂಗ, ಅವರ ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂತ ಭಾಗ್ಯ ಒದಗಿಸಿಕೊಟ್ಟದ. ಇಷ್ಟು ಹೇಳಿ ನಾನು ನನ್ನ 2 ಮಾತು ಮುಗಿಸಿ ನನ್ನ ಕಿರು ಪರಿಚಯ. गुरु साक्षात परब्रह्म तस्मै श्री गुरवे ಶಿವಾನಂದ ಬೈರ್ಕೊಂಡ ಶಿವಾನಂದ ಚರ್ಚೆ ತಾಲೂಕು ಬಿಜಾಪುರ ಜಿಲ್ಲಾ ತುಳ್ಕೇಡ್ ಹೋಗ್ರಿ. ಮತ್ತು ನಾವು ಪ್ರವೃತ್ತಿಯಾಗಿ ಹಂಗೆ ನಿರಂತರ ಇದ್ದೇವೆ. ಬರದೇ ಹಂಗೆ ಇದರೊಳಗೆ ಇದು ಮಾಡ್ಕೊತಿದ್ವಿ. ತಿಳಿಲಿಲ್ಲರೂ ಹಾಗೆ ಕೇಳೋರು ಮೈಕ್ ಸನಿ ಇಡ್ರಿ, ಮತ್ತ ದೂರ ಮಾಡ್ತಾರೆ. ಇರ್ಲಿ ಹೇಳ್ರಿ ಗುರುಸಿದ್ದಪ್ಪ ಅವ್ರು ಹೇಳ್ಯಾರಲ್ರಿ. ನಮಗಲ್ಲಿ ಮೊದಲ ವಿಠಲ ಮಹಾರಾಜ್ ಅಂತ ಹೇಳಿ ಇದ್ದಾರೆ ಚಿತ್ರಪಟ್ರಿ. ಅವ್ರ ಹತ್ರ ಅಲ್ಲೇ ಸಮೀಪ ಆಗಿತ್ತು. ಅಲ್ಲೇ ನಮಸ್ಕಾರಗಳು. ನನ್ನ ಹೆಸರು ಸಿದ್ಧರಪ್ಪ ಸಾಹೇಬೌಡ ಪಾಟೀಲ್, ಸಾಕಿನ ಬಸವನ ಬಾಟಿ. ನಾವು ಈ ಸತ್ಸಂಗಕ್ಕೆ ಬರ್ಲಿಕ್ಕೆ ಅಪ್ಪ ಅವ್ರನ್ನ ಶಂಕರಾನಂದಪ್ಪ ಅವರು ನಮ್ಗೆ ಮೂಲ ಕಾರಣ. ಅವರಿಂದ ನಾನು ಉದ್ಧಾರ ಆಗ್ಬೇಕಂತ ನನ್ನ ಮನಸ್ಸಿನ ಮಾತ್ರ ಇದ್ದು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆ ಮೇಲೆ ಅಲಂಕರಿಸಿದ ಎಲ್ಲ ಗುರುಗಳಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಲ್ಲಿ ಎಲ್ಲರೂ ಸಹ ಗುರುಗಳೇ ಅಂತ ನನ್ನ ಮನೋಭಾವನೆ ಇದೆ. ನಿಮ್ಮ ಚನ್ನಬಸವನಂತ ಸ್ವಾಮಿಗಳು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು 2016ರಿಂದ ಈ ವಿಷಯಕ್ಕೆ ಒಂದು ಭಗವಂತನ ಚಿಂತನಕ್ಕೆ ಆಗಮಿಸ್ತದವೆ. ನಮಗಿನ್ನೂ ತಿಳಿಯೋದು ಭಾಳ ಇದೆ. ನಿಮ್ಮಂಥ ಗುರುಗಳು ಮಾರ್ಗ ಸಿಕ್ಕಿದ್ದಕ್ಕೆ ನಮ್ಮ ಪುಣ್ಯ. ನಮ್ಮದು ಶಿವಮೊಗ್ಗ ಡಿಸ್ಟಿಕ್ಕು ಶಿಕಾರ್ಪುರ ತಾಲೂಕು ಸುರಗೇಡಿ ಗ್ರಾಮ, ಕುಟ್ಟುತುಮ್ಮಿಕಟ್ಟೆ ಗ್ರಾಮದಲ್ಲಿ ನಮ್ಮ ಸಿದ್ಧಾರೂಢರ ಒಂದು ಮಠ ಇದೆ. ನನ್ನ 2 ಮಾತುಗಳನ್ನು ಊರ ತೋರಣಗಟ್ಟಿ, ರಾಮದುರ್ಗ ತಾಲೂಕ, ಬೆಳಗಾವಿ ಜಿಲ್ಲೆ. ನಾವು ಹೈಸ್ಕೂಲ್ ಟೀಚರ್ ಅಂತ ಟೀಚರ್ 2016 ಒಳಗೆ ರಿಟೈರ್ಡ್ ಆದದ್ದು. ಸಿದ್ದೇಶ್ವರಪ್ಪ ಅವರ ಪ್ರಭಾವದಿಂದ ಮತ್ತು ಆಮೇಲೆ ಇಲ್ಲಿ ಮೇಲೆ ಕುಂತಂತ ಎಲ್ಲ ಮಹಾತ್ಮರ ಒಂದು ಪ್ರಭಾವದಿಂದ ನಾನು ಅಧ್ಯಾತ್ಮದ ಅನ್ನುವಂಥದ್ದಕ್ಕೆ ಸ್ವಲ್ಪ ಮಟ್ಟಿಗೆ ನಾವು ಹೋದ್ರೆ ಆ ಅಧ್ಯಾತ್ಮದ ಚಿಂತನೆ ಮಾಡಾಕತ್ತಿದ್ದನ ಒಂದು 5-6 ತಿಂಗಳು ಈ ಕಡೆ ಅಷ್ಟೇ. ಅದಕ್ಕಿಂತ ಮೊದಲು ನನಗೆ ಯಾವುದೇ ಕರ್ನಾದಂತ ಆಧ್ಯಾತ್ಮಿಕ ಚಿಂತನೆ ಅನ್ನೋದನ್ನ ಗೊತ್ತಿದ್ದಿದ್ದಿಲ್ಲ. ಅದಕ್ಕೆ ಎಲ್ಲ ಮಹಾತ್ಮರ ಒಂದು ವಾಣಿಯ ನಾಟ ನಾನು ಕೇಳ್ಕೊಂತನ ಈ ಒಂದು ಇದಕ್ಕೆ ಮಾಡ್ಲಿಕ್ಕಿದ್ದೇನೆ. ನಾನು ಅಲ್ಪಮತಿಯಿಂದ ಈ ವಿಷಯಕ್ಕೆ ಅನುಗುಣವಾಗಿ ಒಂದು 5-6 ಪುಸ್ತಕಗಳನ್ನು ಸಹಿತ ಬರೆದಿದ್ದೇನೆ. ದಯವಿಟ್ಟು ಅವ್ನು ಕೊಡ್ಬೇಕಂತ ಟೇಕರ್ ಮಾಡಿ. ಆಮೇಲೆ ನಾನು ಸಿದ್ದೇಶ್ವರಪ್ಪ ಅವರ ಪ್ರಭಾವದಿಂದ ಒಂದು ಜ್ಞಾನಾಮೃತ ಆಶ್ರಮ ಶಾಲೆ ಅನ್ನುವಂಥ ಒಂದು ಶಾಲೆನೂ ತೆಗೆದಿನಿ. ಒಂದು 500 ಮಕ್ಕಳನ್ನು ಅದಾವ. ಆ ರೀತಿಯಾಗಿ ಎಲ್ಲಾ ಮಹಾತ್ಮರ ಒಂದು ಪುಣ್ಯನ ಫಲ ಅಂತ ಹೇಳಿ ನನ್ನ ಒಂದು ಅರ್ಧ ಅರ್ಧಾಂಗಿನೂ ಇದನ್ನೆಲ್ಲಾನು ನೋಡ್ಲಿ ಅನ್ನುವಂಥದ್ರ ಸಲುವಾಗಿ ಆಕಿನೂ ನಾನು ಕರ್ಕೊಂಡು ಬರ್ತಿದ್ದೀನಿ. ದಯವಿಟ್ಟು ತಗೊಂಡಿದ್ದಾರೆ. ನಮಸ್ಕಾರ ಮಾಡ್ರಿ ಎಲ್ಲರಿಗೂ. ನೋಡ್ರಿ ಎಲ್ಲಾರು ನೋಡ್ರಿ. ಸರ್ವ ಸಾಧು ಸತ್ಪುರುಷರನ್ನ, ಬಸವಗಳನ್ನು, ಸಂತ ಮಹಾಂತರಗಳನ್ನು ನಮಸ್ಕರಿಸಿ ಈ ಕ್ಷೇತ್ರಜ್ಞನಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಾರೂಢಪ್ಪಾಜಿಯವರನ್ನ, ಮೌನ ಯೋಗಿ ಗುರುನಾಥ ರೂಢಪ್ಪಾಜಿಯವರನ್ನ
ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ ಸರ್ವ ಪೂಜ್ಯರ ಹಾಗೂ ಸರ್ವ ಈ ಸತ್ಸಂಗದ ಮಹಾತ್ಮರ ಪಾದಾರಗಳಿಗೆ ಅನಂತ ಶಿರ್ಷಾರ್ಥ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪ್ರಸ್ತುತ ನನಗೆ ಮಂಗಳಕಾರದಲ್ಲಿ ಪ್ರವೇಶಿಸುತ್ತಿದ್ದೇನೆ. ಇದು ನನಗೇನಾಗಿತ್ತು ಅಂತಂದ್ರೆ 12ನೇ ಶತಮಾನದೊಳಗ ಅಷ್ಟು ಶರಣರು ಏನು ಕೂಡ್ತಿದ್ರು ಅಂತ ಒಂದು ಕೈಲಾಸ ಮಂಟಪವೇ ಇವತ್ತು ಇಲ್ಲಿ ಬಂದು ಒಂದು ಭಾವ ನನಗಾಗ್ತದೆ. ಅದಕ್ಕೆ ಪುಣ್ಯಾತ್ಮರೇ, ನಾನು ಸಂಕ್ಷಿಪ್ತ ನನ್ನ ಪರಿಚಯ ಮುಗಿಸ್ತೀನಿ. ನಾನು ಉದ್ದಪ್ಪ ಒಬ್ಬ ಹೆಕ್ಕಂ ಅಂತ ನನ್ನ ಹೆಸರು. ನಾನೊಬ್ಬ ಕನ್ನಡ ಶಾಲೆಯ ಮಾಸ್ತರ್ ಆಗಿ 30 ವರ್ಷ ಸರ್ವಿಸ್ ಮಾಡಿ ಈಗ 11 ವರ್ಷ ಆಯಿತು ನಾನು ನಿವೃತ್ತಿ ಹೊಂದಿ. ನಾನು ಮೊದಲೂ ವೃತ್ತಿಯಿಂದಲೂ ಇದರಾಗ ಪ್ರವೃತ್ತನಾಗಿದ್ದೆ. ವೃತ್ತಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತು ಇದರಲ್ಲಿ ಇಂತಹ ಸತ್ಸಂಗದಲ್ಲಿ ಪ್ರವೃತ್ತನಾಗಿದ್ದೆ. ಆ ಫಲ ಇವತ್ತೆಲ್ಲರೂ ತಮ್ಮ ದರ್ಶನಾಶೀರ್ವಾದವನ್ನು ಪಡೆಯುವಂತಹ ಆ ಫಲ ಸಿಕ್ಕೈತಿ. ಅದಕ್ಕೆ ನಾನು ಧನ್ಯ ಅಂತೇಳಿ ನನ್ನ ಮಾತಿನ ಈ ಮೇಲೆ ಆಶೀರ್ವಾದ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರೂ ಆಶೀರ್ವಾದ ನೀಡಲು ಆಗಮಿಸಿದಂತ ಪರಮ ಪೂಜ್ಯರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಲ್ಲ ನಮ್ಮ ಆನ್ಲೈನ್ ಕಲಿಸೋದಲ್ಲಿ ಹೇಳ್ತಕ್ಕಂಥ ಎಲ್ಲಾ ಗುರುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಯಾಕಂದ್ರೆ ಈಗಾಗಲೇ ನಮ್ಮ ಗುರುಗಳು ಹೇಳಿದ್ದಾರೆ 2 ನಿಮಿಷ ಟೈಮ್ ಅಂತೇಳಿ. ಅದಕ್ಕೆ 2 ನಿಮಿಷದೊಳಗ ಸ್ಪೀಡ್ ಮಾತಾಡಕ್ಕೆ ಯಾವ ತಪ್ಪು ಭಾವಿಸಬಾರ್ದು. ನಮ್ಮ ಹೆಸರು ಶಿವಾನಂದ ತೀರ್ಥಪ್ಪನವರು, ಸಾಕಿನ್ ಹಿರೇಕುಂಬಿ, ತಾಲೂಕ್ ಸೌದತ್ತಿ, ಜಿಲ್ಲಾ ಬೆಳಗಾಂ. ನಾವು ಈ ಆಧ್ಯಾತ್ಮಿಕದೊಳಗೆ ಬಂದಿದ್ದು ಬಹಳ ದಿವಸ ಆಗಿಲ್ಲ, ಬರೀ 18 ವರ್ಷ ಆಗೈತಿ. ನಮ್ಗೆ ಆಧ್ಯಾತ್ಮಿಕ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳ್ಬೇಕಂತಿದ್ರೆ 2 ನಿಮಿಷ ಅಲ್ರಿ 2 ತಾಸು ಇದನ್ನ ನಮ್ಮ ಊರು ನಮ್ಮ ಗ್ರಾಮವನ್ನು ಯಾವ ಮಟ್ಟಕ್ಕೆ ತಂದ್ರು ಯಾವ ಮಟ್ಟಕ್ಕೆ ಇಲ್ಲ ಅನ್ನೋದಕ್ಕ ಇಲ್ಲಿ ಕುತ್ತಂತ ಗಟ್ಟಮೂರು ಡಾಕ್ಟರ್ ಕಾರಣ ಅವರು. ಆಧ್ಯಾತ್ಮಿಕ ಅನ್ನೋದು ಗೊತ್ತಿರಲಿಲ್ಲ ಅಂತಲ್ಲಿ ನಾವು ಅಗ್ದಿ ಸಣ್ಣವ್ರು. ಈಗ 56 ಮುಗಿದು 57 ಚಲ್ತಿದವ್ರು ನಮ್ಮ ವಯಸ್ಸು. ಅದಕ್ಕೆ ಇದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಸಿಕೊಂಡು ನಮ್ಮನ್ನ ಈ ರಾಜ್ಯ ಮಟ್ಟ ಅಂತಾರಾಜ್ಯ ಮಟ್ಟದಲ್ಲಿ ಸತ್ಸಂಗಕ್ಕೂ ಕೂಡ ನಮ್ಮನ್ನ ಕರ್ಕೊಂಡು ಹೋಗಿದಾರ. ಈ ಸತ್ಸಂಗದಲ್ಲಿ ಭಾಗವಹಿಸಿದ್ರಿಂದ ಏನು ಪ್ರಯೋಜನ ಇದೆಲ್ಲ ನಾವು ಯಾರು ನೀವು ಯಾರು ಇದೊಂದು ಕೂಡಿ ನಮ್ಮನ್ನ ಸಮಾಗಮವಾಗಿ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರಲ್ಲ, ಆ ಎಲ್ಲಾ ಗುರುಗಳಿಗೆ ನನ್ನ ನಿಜಗುಣಿ ಬಳಗ ಹಾಗೂ ಸತ್ಸಂಗ ಬಳಗ ಎಲ್ಲಾ ಬಳಗದ ವತಿಯಿಂದ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಓಂ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಿಜವನವರ ಅಂಗಡಿಗೆ ಹೆಸರು ಹೇಳಿಲ್ಲ, ಬರೇ ಊರ್ದು ಹೆಸರು ಹೇಳಿಲ್ಲ ನಿಮ್ಗೆ. ಹೇಳಿನಲ್ರಿ 2 ತಾಸು ಕೊಡ್ತೀವಿ ಹಂಗೆ ಎಲ್ಲರಿಗೂ ದೀರ್ಘದ ನಮಸ್ಕಾರಗಳನ್ನು ಸಮರ್ಪಿಸಿ ನಿತ್ಯವೂ ಗುರುಮುಖಗಳಿಂದ ಬೆಳಗ್ಗೆ 6 ಸದಾಶಿವಗುರುಗಳನ್ನ ಕೇಳಿದ್ದೀನಿ. ಮಧ್ಯಾಹ್ನ 2 ಗಂಟೆಗೆ ನಮ್ಮ ಡಾಕ್ಟರ್ ಗಚ್ಚಾಮೋಹನ ಸರ್ಕಾರದಿಂದ 7:15 ನಮ್ಮ ಔರಾದಿ ಅಪ್ಪಗಳ ಕಡೆಯಿಂದ ನಿತ್ಯವೂ ಕೇಳ್ತಾ, ಆ ನಂತರ ಸಾಯಂಕಾಲ ರಾತ್ರಿ 10 ಗಂಟೆಗೆ ನಮ್ಮ ಚಂದ್ರಗುರುಗಳಿಂದ ದಾಸಬೋಧೆ ಕೇಳ್ತೀವಿ. ಈ ರೀತಿಯಾಗಿ ನಿತ್ಯವೂ 4 ವೇಳೆ ಈ ಸತ್ಸಂಗವನ್ನು ಶ್ರವಣ ಮಾಡಿ ಮನನ ಮಾಡಿ ವಿದ್ಯಾಭ್ಯಾಸ ಮಾಡಿ ನಿಜವಾದ ನಾನು ಯಾರು ಅನ್ನುವ ಅನುಭವವನ್ನು ನಮ್ಗೆ ನಿತ್ಯವೂ ಎಲ್ಲ ಗುರುಗಳು ತಂದು ಕೊಡ್ತಾರೆ. ಹೀಗಾಗಿ ಎಲ್ಲ ಗುರುಗಳಿಗೂ ಸಮಾನವಾಗಿ ನಿಲ್ಲೂರು ಗುರುಗಳಂತೂ ಏನಾರು ಹಾಡಿದ್ರು ಅಂತಂದ್ರೆ ಕಂಠ ವಿಶೇಷ ಕಂಠ ಅವ್ರದ್ದು. ಯಾವುದೋ ಪದ್ಯ ಅಂತೆ ಗುರುಗಳಿಗೆ ಅವ್ರ ಬಾಯಿನೂ ಕೇಳ್ತೀವ್ರಿಪ್ಪ. ಎಲ್ಲರೂ ನಮ್ಗೆ ಈ ಹೇಳ್ತೇನೆ ಗುರುಗಳ ಅವ ಮರಿತೀರಿ ನೀವು. ನಾನು ಚಂದ್ರಶೇಖರ್ ಶಿವಲಿಂಗಪ್ಪ ಸಾಕಿ ಕುಂಗೋಳ್ ನವಲಗುಂದ ತಾಲೂಕು ಧಾರವಾಡ ಜಿಲ್ಲೆ. ಸುಮಾರು 90ನೇ ಇಸ್ವಿಯಿಂದ ನಮ್ಮ ಡಾಕ್ಟರ್ ಸರ್ ಕಡೆ ಕೇಳಿ ಬಂದಂತ ಬಂಧನವನ್ನು ಕೇಳಿ ಕಲಿಬೇಕಪ್ಪ. ಇದಕ್ಕೆ ಶ್ರವಣನ ಮುಖ್ಯ ಸಾಧನ ಅಂತ ಯಾವಾಗ ಹೇಳಿದ್ರು ಆವಾಗಿನಿಂದ ಈ ಶಾಸ್ತ್ರ ಅಭ್ಯಾಸವನ್ನ ಪ್ರಾರಂಭ ಮಾಡಿವ್ರಿಗೆ ಕೇಳೋದು ಮಾತ್ರ ಇವತ್ತ 1ನೇ ದಿನ ಇದು. ಏನಾದರೂ ತಪ್ಪು ತಡೆಯಾಗಿದ್ರೆ ಕ್ಷಮ ಮಾಡಿ ಎಲ್ಲರಿಗೂ. ನನ್ನ ಹೆಸರು ಮಹೇಶ್ ಮಹಾದೇವ್ ಸಲವಣ್ ಅಂತ, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು, ಕರ್ನಾಟಕ ಕಡಿಹಳ್ಳಿ. ನಾವು ಈ ಸತ್ಸಂಗದಲ್ಲಿ ಪ್ರೇರಣೆ ಆಗೋದು 2000 ಹಿಡ್ಕೊಂಡು 2001ರಿಂದ ಈ ಸತ್ಸಂಗದಲ್ಲಿ ನಮ್ಮ ಔರಾದಿ ಗುರುಗಳು, ನಮ್ಮ ನೀಲೂರು ಗುರುಗಳ ಇವರ ಪ್ರಭಾವದಿಂದ ನಾವು ಆದ್ರೂ ಕೂಡ ಈ ಸತ್ಸಂಗದಲ್ಲಿ ಪ್ರವೇಶ ಆಗಿದ್ದೆವು. ಎಲ್ಲ ಮಹಾತ್ಮರಿಗೆ ನನ್ನ ಶರಣ ಹಿಂಡಿ ಊರ ಹಿಂಗಡಿ ನಮ್ಮದು ಸತ್ಸಂಗ ಕೆಳಗೆ ಹಿಂಗಡಿ, ಕರ್ನಾಟಕ ಕಡಿಯಲ್ಲಿ ಅಂತಂದ್ರೆ ಹಿಂಗಡಿ.
ಶರಣಾರ್ಥಿಗಳು. ನಾನು ಈರಣ್ಣ ಮಲ್ಲೇಶಪ್ಪ ಕಲ್ಯಾಣ ಶೆಟ್ಟಿ, ಇರುವುದು ಸೋಲಾಪುರದಲ್ಲಿ. ನಾನು ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 35 ವರ್ಷ ಸರ್ವಿಸ್ ಮಾಡಿ 2017 ರಿಟೈರ್ ಆಗಿದ್ದೆ. ನಾನು ಸರ್ವಿಸ್ನಲ್ಲಿ ಇದ್ದಾಗಲೂ ಸಹಿತ ಸತ್ಸಂಗದಲ್ಲಿ ಕೇಳ್ತಿದ್ದೆ. ಈಗಂತೂ ನಾನು ರಿಟೈರ್ ಆಗ್ಬಿಟ್ಟೆ. ಪೂರ್ಣ ಇಷ್ಟು ಮಾನ್ಯವ್ರು ಗೊತ್ತಲ್ಲ, ಎಲ್ಲರಲ್ಲಿ ಕೇಳಿದ್ರೆ ನಾನು ಕೇಳ್ಬಿಟ್ಟೆ ಸಹಿತ. ಕೇಳೋದ ಅನುಭವ ಎಲ್ಲರಿಗೂ ಧನ್ಯವಾದ. ಎಲ್ಲ ಪೂಜ್ಯರ ಮಹಾತ್ಮರ ಮಾತೆಯರ ಪಾದಕ್ಕೂ ದೀರ್ಘದಂಡ ನಮಸ್ಕಾರಗಳು. ನನ್ನ ಹೆಸರು ಖಂಡು ಬಗ್ಗೆ ಅಂತೇಳಿ, ಸಾಕಿನ್ ನಾಗರಿಕೇಡ್ ತಾಲೂಕು ಇಂಡಿ ಜಿಲ್ಲಾ ಬಿಜಾಪುರ. ನಾನು ಈ ಸತ್ಸಂಗದಲ್ಲಿ ಪ್ರವೃತ್ತಿ ಆಗೋದು ಮೊದಲ ಮಾದೇವಪ್ಪರು, ಅನಂತರ ಗಚ್ಚಮ್ಮಪ್ಪರು, ನೇಲೂರಪ್ಪರು, ಯಲ್ಲಪ್ಪ ಇನಾಮದಾರ್ ಅಪ್ಪರು, ಎಲ್ಲಾ ಮಹಾತ್ಮರ ಪಾದಕ್ಕೂ ಮತ್ತೊಮ್ಮೆ ದೀರ್ಘದಂಡ ನಮಸ್ಕಾರ ಹೇಳುತ್ತಾ, ಅವ್ರ ಸತ್ಸಂಗದಿಂದ ಕೇಳಿ ನಾನು ಇನ್ನೂ ಪುನೀತನಾಗುತ್ತೆ ಅಂತ ಹೇಳಿ ತಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕ್ಷೇತ್ರದ ಹಿರಿಕತೆಯಾದ ಪಾದಕ್ಕೆ ಶತಕೋಟಿ ನಮಸ್ಕರಿಸಿ, ಅದರಂತೆ ಪಾದಕ್ಕೂ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ವೇದಿಕೆ ಮೇಲೆ ಆಶೀರ್ವಾದದಂತೆ ಎಲ್ಲ ಪರಮ ಪೂಜ್ಯರ ಪಾದಕ್ಕೂ ಹಾಗೂ ನಿರಂತರವಾಗಿ ಆನ್ಲೈನ್ ಮೂಲಕ ಅಧ್ಯಾತ್ಮ ಚಿಂತನೆಯನ್ನು ವ್ಯಕ್ತರಿಸುತ್ತ ಎಲ್ಲ ಗುರುಗಳ ಪಾದಕ್ಕೂ ನಮಸ್ಕರಿಸಿ, ಎಲ್ಲ ಮುಮುಕ್ಷಗಳು ಹಾಗೂ ತಾಯಂದರ ಪಾದಕ್ಕೂ ನಮಸ್ಕರಿಸಿ, ನಾನು ಈಶ್ವರ್ ಬಸಪ್ಪ ಚಚಡಿ, ತಾಲೂಕು ಸವದತ್ತಿ, ಊರು ಹಿಟ್ಟಳ್ಳಿ, ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೇನೆ. ನಾವು 2021 ಡಿಸೆಂಬರ್ನಿಂದ ಈ ಕಡೆ ನೋಡ್ರಿ ಹೆಂಗೆ ಎಲ್ಲ ಪುಣ್ಯಾತ್ಮರ ಪಾದಗಳಿಗೂ ನಮಸ್ಕಾರ. ಈ ಕಡೆ ತಾಲೂಕು ಕುಮಗೋಳ ಗ್ರಾಮ. ಈ ಕಡೆ ನೋಡ್ರಿ ಹೆಂಗೆ. ನಾವು ಹಾ, ಎಲ್ಲರಿಗೂ ಕಾಣಿಸ್ಬೇಕು. ಈ ಕಡೆ ಮುಖ ಕಾಣಿಸ್ಬೇಕ್ರಿ. ನಾವು ಧಾರವಾಡ ಜಿಲ್ಲೆ ನವಲೂರು ತಾಲೂಕು ಕುಮಗೋಳ ಗ್ರಾಮ. ನಾವು 20 ವರ್ಷಗಳಿಂದ ನಮ್ಮ ಡಾಕ್ಟರ್ ಗಚ್ಚಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡು ಎಲ್ಲ ವರ್ಷದ ನಾನು ಉತ್ತಮ ಅನುಭವವನ್ನು ಪಡೆಯಲು ಅವರ ಮಾರ್ಗದರ್ಶನದಲ್ಲಿ ನನ್ನ ಆತ್ಮಾನುಭೂತಿಯನ್ನು ಮಾಡಿಕೊಂಡಿದ್ದೇನೆ. ಹೇಳಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಶ್ರೀ ಗುರುವೇ ಅರಿವೆ, ಶರಣಾಗಿ ನಾ ಬರುವೆ, ಕರುಣೆ ತೋರು ಗುರುವೆ. ನಾನು ವಿಠ್ಠಲ ಸಂಗಪ್ಪ ಗಡ್ಡಿ ಅಂತ, ನಾನು ಕೂಡ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕನಾಗಿ ಹಾಗೂ ಮುಖ್ಯ ಗುರುಗಳಾಗಿ ನಿವೃತ್ತಿ ಹೊಂದಿದ್ದೇನೆ. ನನ್ನ ಊರು ಬಸವನ ಬಾಗೇವಾಡಿ ತಾಲೂಕ ನಡುಗುಂದಿ ಗ್ರಾಮ, ಶರಣಾರ್ಥಿ. ಹರಗುರು ಶರಣರಿಗೂ ನಮಸ್ಕರಿಸುತ್ತಾ, ನಾನು ನಿಂಗಪ್ಪ ಬಸಕಪ್ಪ ಗುಜ್ಜಣ್ಣವರ ನವಲೂರು ತಾಲೂಕು ಮಾಡೋದ್ರಿಂದ ಬಂದಿದ್ದೀನಿ. ನಾನು ಇಲ್ಲಿ ಕರ್ಕೊಂಡ್ ಬಂದಾಗ ಆ ದಾರಿಯೊಳಗೆ ನಾವು ಹೊಂಟೇವಿ. ನಮ್ಗೆ ಯಾವ ಹಿಂದೆ ನೋಡುವಂತ ಈಗ ಅವಶ್ಯಕತೆ ಇಲ್ಲ. ನಾವು ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟೇವೆ ಅನ್ನುವಂತ ಒಂದು ಹೆಮ್ಮೆ ನನಗೈತಿ. ಆ ದೃಷ್ಟಿಯೊಳಗೆ ನನ್ನನ್ನು ನಾನು ತಿಳ್ಕೊಳಕ್ಕೆ ಏನ್ ಸಾಧ್ಯ ಐತಿ ಅದನ್ನ ಈ ಜನದೊಳಗ ಮಾಡ್ಕೊಂತೇನೆ ಅಂತೇಳಿ ನಾನು ಇಲ್ಲಿ ಇದ್ದಂತ ಗುರುಗಳಿಗೂ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಸರ್ವ ಲಿಂಕಿಗಳಿಗೆ ಆಧಾರವಾಗಿಂತ ಲಿಂಕಿನ ಗುರುಗಳಿಗೂ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಡೆ ತೋರಿಸ್ರಿ ಮೋತಿ. ಈಗ ಮೋತಿ ಈ ಕಡೆ ತೋರಿಸ್ರಿ. ನನ್ನ ಕಿರು ಪರಿಚಯ ಅಂದ್ರೆ, ನಮ್ಮದು ಇಂಡಿ ತಾಲೂಕ ಬಿಜಾಪುರ ಜಿಲ್ಲೆ ಹುಡುಗಿ ಗ್ರಾಮ. ನನ್ನ ಹೆಸರು ಚೆನ್ನಮ್ಮ ಮಾಡ್ಯಾಳ. ನಾನು 18ನೇ ವಯಸ್ಸಿನಲ್ಲಿ ನಮ್ಮಲ್ಲಿದ್ದಂತ ಗುರುಗಳು ಉಪಾದಕಗಳು ಸಾಕಿನ್ ಆಲೇಕಲ್ ಹಾಗೂ ಹಾನಗೌಡ್. ಈ ಮಾರ್ಗಕ್ಕೆ ನಮ್ಮ ಗುರುಗಳಾದಂತಹ ಸದಾಶಿವನಗೌಡರ ಪ್ರೇರಣೆ ಹಾಗೂ ಚಂದ್ರಗುರುಗಳ ಪ್ರೇರಣೆ ಹಾಗೂ ಕಚ್ಚಮ್ಮಪ್ಪರ ಪ್ರೇರಣೆ ಮೇರೆಗೆ ಸತ್ಸಂಗವನ್ನು ಮಾಡ್ಕೊಂತ ಬರ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣ. ಸಾಕಿನಿಟ್ಟಣಿ ತಾಲೂಕು ಸವದತ್ತಿ. ಎಲ್ಲ ಪೂಜ್ಯರ ಪಾದಗಳಿಗೆ ಶಿಷ್ಟಾಂಗ ನಮಸ್ಕಾರ ಸಮರ್ಪಿಸಿ, ಶ್ರೀ ಶರಣಬಸವ ಸ್ವಾಮಿಗಳ ಒಂದು ಗೂಗಲ್ ಲಿಂಕ್ನಿಂದ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದೀವಿ. ಅದೇ ರೀತಿ ಚತಳಿ ಗುರುಗಳು ಹಾಗೂ ಕಲ್ಯಾಣ ಶೆಟ್ಟಿ ಗುರುಗಳು ಇನ್ನಿತರ ಹಲವಾರು ಗುರುಗಳಿಂದ ನಾನು ಪ್ರೇರಿತರಾಗಿ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಈಗ ಗಚ್ಚಮ್ಮ ಗುರುಗಳಿಂದ
ಒಂದು ಲಿಂಕ್ನಲ್ಲಿ ನಾವು ಈಗ ಸದ್ಯ ಇಂದಿನ ನಾವು ಜಾಯಿಂಟ್ ಆಗಿ ನಾವು ಇದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ತಾಲೂಕು ಬೆಳಗಾವಿ ಜಿಲ್ಲಾ ರುದ್ರದೊಡ್ಡ ಹಿರೇಮಠ ಅಂತೇಳಿ ಬೆಚ್ಚಮ್ಮನವರ ಸರ್ ಆಶೀರ್ವಾದದಿಂದ ನಾವು ಅದರಲ್ಲಿ ಜಾಯಿನ್ ಆಗಿದ್ರು. ಮತ್ತು ಕಿಶೋರ್ ಚಚರಿ ಅವರಿಂದ ನಾವು ಈಗ ಒಂದು 3 ವರ್ಷ ಆಯ್ತು ಜಾಯಿನ್ ಆಗಿ. ಸತ್ಸಂಗವನ್ನ ಪ್ರತಿ ಹುಣ್ಣಿಮೆ ದಿವಸ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೇವೆ ನಾವು. ಎಲ್ಲ ಊರನ್ನೆಲ್ಲ ಕರೆದು ಪ್ರಸಾದ ಮಾಡಿ ಅಲ್ಲಿ ಪ್ರತಿ ವರ್ಷ 3-4 ವರ್ಷ ಆಯ್ತು ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಸತ್ಸಂಗ ಕಾರ್ಯಕ್ರಮ ಎಲ್ಲರೂ ಕರೆದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇಷ್ಟೇ ಎಲ್ಲ ಭಾಗಿಯಾದ ಶರಣರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಾಂತೇಶ್ ಸಂಗಪ್ಪ ಹಾವೇರಿ, ಸಾಕಿ ಮುಂಗೋಳ್, ನವರೂನ್ ತಾಲೂಕ್, ಧಾರವಾಡ ಜಿಲ್ಲಾ. ನಾವು ದಿನನಿತ್ಯ ಡಾಕ್ಟರ್ ಗಚ್ಚಮ್ಮನವ್ರ ಲಿಂಕ್ನಾಗ, ಚಂದ್ರಣ್ಣವ್ರ ಲಿಂಕ್ನಾಗ ಖಾಲಿ ಕುಂದಿರ್ತಿದ್ದೀವಿ. ನಮ್ಮ ಕಾಕ ಅಲ್ಲೇನು ಮಾಡ್ತಾರವ ಅಂತೇಳಿ ಮುತ್ತಾನಗಳಿಂದ ನಮಗೂ ಲಿಂಕ್ ಕೊಡ್ಸಿದ್ರು. ಆಗ ನಾವು 1 ವರ್ಷ ಆತ್ರಿ ಮಹಬೂದನ್ನ ಲಿಂಕ್ ಕೊಡ್ಸಿದ. ಈಗ ಸತ್ಸಂಗದಲ್ಲಿ ಭಾಗಿಯಾಗಿ ಮುಂದೆ ಹೊಂಟಿವ್ರಿ. ಎಲ್ಲರ ಆಶೀರ್ವಾದ ನನ್ನಲ್ಲಿರ್ಬೇಕು. ಮುಖ ತೋರಿಸ್ಬೇಕು ಕಡೆ ಎಲ್ಲರಿಗೆ. ಅವ್ರ ಕೃಪಾಶೀರ್ವಾದದಿಂದ ನಮ್ಮ ಇಡೀ ಕುಟುಂಬ ಆಶ್ರಮದಲ್ಲಿ ನಾವು ಸೇವಾ ಮಾಡ್ಕೊಂಡಿದ್ದೀವಿ. ಈ ಒಂದು ಸತ್ಸಂಗ ನಮ್ಗೆ ಬರೋಕಾಲ ನಾವು ಪುನಾಕ್ ಹೋಗಿದ್ವಿ. ಪುನಾಕ್ ಹೋದಾಗ ನಮ್ಮ ಗಚ್ಚನ್ ಗುರುಗಳು ನಮ್ಮ ಟ್ರೈನ್ಯಾಗ ನಾವು ಅವ್ರು ಕೂಡಿ ಬರ್ತಿದ್ವಿ. ನೀವು ಏನನ್ನ ಬಿಡ್ರಿ, ಊಟ ಬಿಡ್ರಿ, ಬಟ್ ಅಡ್ಡಿ ಇಲ್ಲ, ಆದ್ರೆ ಸತ್ಸಂಗ ಬಿಡ್ಬಾರ್ದು ಅಂತ ಹೇಳಿದ್ರು ನಮ್ಗೆ. ಅವತ್ತಿಂದ ತೆರೆ ಇವತ್ತಿವರೆಗೂ ಕುಂತಾವ ನಮ್ಗೆ. ಅವ್ರ ಸತ್ಸಂಗ, ನಾವು ನೀರೂರೇ ಗುರುಗಳ ಸತ್ಸಂಗ ಎಲ್ಲ ಕೇಳ್ತಾ ಬಂದೀವಿ. ಆದ್ರೆ ನಾಮದಾರ್ ಗುರುಗಳದ್ದು ಏನ್ ಕೇಳಿದ್ವಿ ಅದು ನಮ್ಗೆ ಒಳಗೆ ಹೇಳೋದಂತ ನನಗೆ ಅನ್ಸೋದು. ಇದು ನನಗೆ ಒಂದು ಬಹಳ ಆನಂದ ಇದೆ. ಈ ಸತ್ಸಂಗ ಬಳಗ ಕೂಡೋದಿಲ್ಲಿ ಈ ಹಿಂದಿನ ಬಸವಣ್ಣಪ್ಪನ ಗುರು ಇದ್ರೊಳಗೆ ಅನುಭವ ಮಂಟಪದೊಳಗೆ ಹೆಂಗ್ ಕೂಡಿದ್ರ ಕೂಡಿದಂಗೆ ನೆನೆಸಕೈತದ. ಎಲ್ಲಾ ಗುರುಗಳಿಗೆ, ಶ್ರೀಪಾದಗಳಿಗೆ, ನಮ್ಮೆಲ್ಲರಿಗೂ, ತಾಯಂದರಿಗೂ ಶಿರಸಾಷ್ಟಾಗಿ ನಮಸ್ಕಾರಗಳನ್ನು ಅರ್ಪಿಸಿ, ನನ್ನ ಹೆಸರು ಶರಣಪ್ಪ ಸಜ್ಜನ್ ಅಂತೇಳಿ ರಾಯಚೂರಿಂದ ಬಂದಿದ್ದೀನಿ ಆಶ್ರಮದಲ್ಲಿ. ನಮಸ್ಕಾರ. ಎಲ್ಲ ಮಹಾಗುರುಗಳಿಗೂ ನನ್ನ ದೀರ್ಘದಲ್ಲಿ ನಮಸ್ಕಾರಗಳು. ನನ್ನ ಹೆಸರು ಚರ್ವಸಪ್ಪ ಶ್ರೀರಂಗಪ್ಪ ಹನೇರಿ, ಸಾಕಿನ ಗುಂಗೋಳ, ತಾಲೂಕು ನಾಮರಗುಂದ, ಜಿಲ್ಲಾ ಧಾರವಾಡ. ಈ ಸತ್ಸಂಗದ ಬಳಗದಿಂದ ನಾನು ಬಂದವನಾಗಿದ್ದೇನೆ. ಇದಕ್ಕೆಲ್ಲ ಕಾರಣ ನಮ್ಗೆ ಎಸ್.ಡಿ. ಗಚ್ಚಮ್ಮನವರು ಡಾಕ್ಟರ್. ಇಷ್ಟೇ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಪೂಜ್ಯರಿಗೂ ಶರಣರು ಶರಣಾರ್ಥಿ. ನಾವು ನವರೂರು ತಾಲೂಕು ಗುಂಗೋಳ ಗ್ರಾಮದವರು. ನಾವು ಈ ಸತ್ಸಂಗಕ್ಕೆ ನಮ್ಮ ಪ್ರೇರಣೆ ಕೊಟ್ಟಂತ ಗಚ್ಚಮ್ಮ ಡಾಕ್ಟರ್ ಗುರುಗಳು ಹಾಗೂ CS ಹಾವೇರಿ ಗುರುಗಳು ಅವರಿಗೆ ಈ ಸತ್ಸಂಗದಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟು ಗೆಲ್ತಿರೋದು ಎಲ್ಲರಿಗೂ ಶಿವಲಿಂಗಪ್ಪ ಮುಗೋಳದಿಂದ ಬಂದಿರ್ತೀವಿ. ತಂದವರು ಶ್ರೀ ಡಾಕ್ಟರ್ ಗಚ್ಚಮ್ಮನವರು ತಿಳಿಸೋದು. ಎಲ್ಲರಿಂದ ನಾವು ಈ ಸತ್ಸಂಗದಲ್ಲಿ ಭಾಗಿಯಾಗಿ ದಿನ ಫೋನಿನಲ್ಲಿ ಆಲಿಸುತ್ತೇವೆ. ಅದರಿಂದ ನಾವು ಎಲ್ಲ ಗುರುಗಳ ಆಶೀರ್ವಾದಗಳ ಮೇಲೆ ಅವರು ದಿನಾಲೂ ನಾವು ಕೇಳಿಸ್ತಾ ಸುಮ್ಮನೆ ಕೇಳುವುದು ಮಾಡಂತ ಹೇಳಿದ್ರೆ ನಮ್ಮ ಗುರುಗಳು ಅದರಂತ ಕೇಳ್ಕೊಂತ ಕೂಡುತ್ತೇವೆ. ನಾವು ಕೇಳುವುದು ಈ ಕಡೆ ನೋಡ್ರಿ, ಈ ಕಡೆ ಈಗ ನೋಡ್ರಿ, ಹಂಗೆ ಮುಖ ತೋರ್ಸ್ರಿ. ಮುಖ ಹಲೋ ಮುಖ ತೋರ್ಸಕ್ರಿ ಎಲ್ಲರಿಗೆ. ನಾನು ಸಿಂದಕೇಳ್ರಿ, ತಾಲೂಕ ದಕ್ಷಿಣ ಸೋಲಾಪುರ, ಜಿಲ್ಲಾ ಸೋಲಾಪುರ ರೀ. ನಾವು 3 ವರ್ಷ ಐತ್ರಿ ಇಷ್ಟು ಲೈನ್ ಹಾಕಿರಿ. ಅವ್ರಾಗ ಅಪ್ಪ ನಾವು ಅಲಿಗೇರಿ ತಾಲೂಕು ರೀ, ಧಾರವಾಡ ಜಿಲ್ಲಾ. ನಾವು ಸತ್ಸಂಗದಾಗಿ ಕೂಡಿ ಈಗ 1 ವರ್ಷ ಆತ್ರಿ. ಅಷ್ಟೊಂದು ಇದು ಇಲ್ರಿ. ಆದರೂ ಇದು ಸತ್ಸಂಗ ಅಥವಾ ಈ ಜ್ಞಾನ ಇದು ದೊಡ್ಡ ಇದರಿದೆ ನೋಡ್ರಿ. ಹರನಾಕ ಉಪೇನಕ್ಕೆ ಸರಿಬಾರದಿ ಪರಬ್ರಹ್ಮ ಶರೀರವನ್ನು ತೂಗಿ ಅಮರ ನೀತಿಗಳ ಬಂಟಾರರಿಗೆ ನತನೊಬ್ಬರಿ. ಅವರು ಶ್ರೀಗಳ ಪಾದ ಶ್ರೀಗಳ ಧೂಳಿ ಸಮಾನ್ಸ ಆಗುಲ್ಲ. ಇದು ದೊಡ್ಡ ಇದ್ರಿ ಸಂಘ. ಎಲ್ಲರಿಗೂ ನಮಸ್ಕಾರಗಳು, ಗುರುಗಳಿಗೂ ನಮಸ್ಕಾರಗಳು. ನಮ್ಮ ಬಸವಾನಂದರಿಗೂ ಮತ್ತು ಶರಣಾನಂದರಿಗೂ ಮತ್ತು ನಮ್ಮ ಗುರುಗಳು ಶಂಕರಾನಂದರು, ಡಾಕ್ಟರ್ ಗುರುಗಳಿಗೂ ಮತ್ತು ಪಾಟೀಲ್ ಗುರುಗಳಿಗೂ ಎಲ್ಲರಿಗೂ ನಮಸ್ಕಾರ. ನಮ್ಮ ನಾಮದಾರ್ ಗುರುಗಳಿಗೂ ಇಲ್ಲಿ ನೆರೆದಂತ ಎಲ್ಲ ಮಹಾನ್ ಚೇತನಗಳಿಗೆ ಶಿರಶಾಸ್ತ್ರದ ನಮಸ್ಕಾರಗಳು. ನಾನು ನೇರವಾಗಿ ಯಾವ ಲಿಂಕಿಗೂ ಸೇರಿದವಳಲ್ಲ. ನನ್ನ ಹೆಸರು ಶೈಲಾ ಕಲ್ಯಾಣ್ ಶೆಟ್ಟಿ, ಅಶೋಕ್ ಕಲ್ಯಾಣ್ ಶೆಟ್ಟಿ ಅವರ ಧರ್ಮ ಪತ್ನಿ. ಹಿಂಗಾಗಿ ನಾನು ಮೊದಲೇ ಹೇಳ್ದಂಗೆ
ನೇರವಾಗಿ ಯಾವ ಲಿಂಕಿಗೂ ಸೇರಿದವರಲ್ಲ. ಆದ್ರೆ ನಮ್ಮ ಮನೆಯವ್ರ ಲಿಂಕ್ ಜೊತೆ ಯಾವಾಗ ಇರ್ತೈತಿ ಅವ್ರು ಹಚ್ಚಿದ್ದಾರೆ ನಾನು ಹೇಳ್ತೀನಿ. ಮತ್ತ ಹಿಂಗೆ ಅವ ಬಸವನ ಹಿಂದೆ ಬಾಲ ಅನ್ನಂಗೆ ಅವ್ರ ಹಿಂದೆ ಯಾವತ್ತೂ ನಾನು ಇರ್ತೇನೆ. ಹಿಂಗಾಗಿ ಮತ್ತು ಮಣ ಮಾತಿಗಿಂತ ಕಣ ಕೆಲಸ ಲೇಸು ಅನ್ನೋದನ್ನ ನಾನು ಜೀವನದೊಳಗೆ ಸ್ವಲ್ಪ ಆದ್ರೂ ಅಳವಡಿಸ್ಕೊಂಡೇನೆ ಅಂತ ಹೇಳಿ ಧೈರ್ಯದಿಂದ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾವು ವಿಜಯಲಕ್ಷ್ಮಿ ಈರಪ್ಪ ಕಲ್ಯಾಣ್ ಶೆಟ್ಟಿ ಸೊಲ್ಲಾಪುರದವ್ರು. ನಾವು ನಮ್ಮ ತವ್ರ ಮನೆ ಹುಬ್ಬಳ್ಳಿ ರೀ. ಅಜ್ಜಾರ್ದಂತೂ ಯಾವಾಗ ಬಂದ ಒಂದು ತಿಂಗಳಿಗೊಮ್ಮಂತೂ ಹಾಜರಿ ಅಜ್ಜವ್ರದ್ದು ಭೇಟಿ ಆಗ್ತೈತಿ ಸಿದ್ದಾಳ ಅಜ್ಜಾರ್ದ. ನಾವು ನಮ್ಮ ಮನೆಯವರ ದಿನ ಯಾವಾಗ ನೋಡ್ತೀರ ಅವಾಗ ಮೊಬೈಲ್ದಾಗ ಲಿಂಕ್ ಒಂದಿಲ್ಲ ಒಂದ್ ಯಾವ ಚಾಲನೆ ಇದ್ದಾವ್ರಿ. ಅದೇ ಕೆಲವೊಂದು ತ್ರಾಸು ಆಗ್ತೈತೆ ನನಗ. ಆ ಲಿಂಕ್ ಚಾಲು ಮಾಡಿದ್ರು ಅಂದ್ರ ಅವ್ರಿಗೆ ಎಚ್ಚರನೇ ಇರುದಿಲ್ರಿ. ಕೆಲವೊಂದ್ಸರಿ ಹಿಂಗ ಅರಗಾಡ್ಸ್ಬೇಕಾಗ್ತೈತ್ರಿ. ಊಟ ಮಾಡ್ತಿರೋ ಇಲ್ಲ ಇದ ಲಿಂಕ್ ನೀವು ಹೊಟ್ಟೆ ತುಂಬಿಸ್ಕೊಂತಿರೋ ನಮ್ಗ ಬೇಕಲ್ರಿ. ಕೆಲವೊಂದ್ಸರಿ ಹಂಗನೂ ಆಗ್ತೈತ್ರಿ. ಚಾ ಮಾಡಿರ್ತೇನ್ರಿ, ಚಾ ಕುಡ್ರಿ ನಂದ್ ಎಲ್ಲಾ ಕೆಲಸ ಮುಗಿಸ್ಕೊಂಡ್ರು ಚಾ ಇನ್ನ ಅಲ್ಲೇ ಇರ್ತೈತ್ರಿ. ಹಿಂಗ ಇರ್ತಾವ್ರಿ. ಮೆಡಿಟೇಷನ್ ಹುಚ್ಚಂತೂ ಭಯಂಕರ ಐತ್ರಿ. ಕೆಲವೊಂದ್ಸರಿ ಇಲ್ರಿ ಅದರಿಂದ ಅವರ ಎಷ್ಟು ದಿನ ಬದುಕಿದ್ದ ಕಾರಣ ಮೆಡಿಟೇಷನ್ ರೀ. ಯಾಕಂದ್ರೆ 38 ಇಯರ್ದಾಗ ಅವ್ರಿಗೆ ಮೇಜರ್ ಅಟ್ಯಾಕ್ ಬಂದಿತ್ರಿ. ಅವಾಗ ಮೆಡಿಟೇಷನ್ ಸ್ವಲ್ಪ ಹೆಚ್ಚಿಗೆ ಅವ್ರದ್ದು ಮಾಡೋದ್ರಿಂದ ಕೆಲವೊಂದ್ಸರಿ ನನಗೆ ಹೆದರಿಕೆ ಬರ್ತೈತ್ರಿ. ಅವ್ರ ಮೆಡಿಟೇಷನ್ ಕುಂತ್ರ ಅಂದ್ರ ಅಷ್ಟು ಡೀಪ್ ಆಗಿ ಹೋಗ್ತಾರ್ರಿ. ಸ್ವಲ್ಪ ನಮ್ಗೆ ಅದು ಯೋಚನೆ ಮಾಡ್ಬೇಕಾಗ್ತದ್ರಿ. ಇಲ್ಲ ಫುಲ್ ಸೌಂಡ್ ಇಟ್ಟು ಮ್ಯೂಸಿಕ್ ಹಚ್ಬೇಕಾಗ್ತದ್ರಿ. ಅವಾಗ ಅವ್ರಿಗೆ ಎಚ್ಚರ ಆಗ್ತದ್ರಿ. ಅದ್ರಲ್ಲಿ ನನ್ ಖುಷಿನೂ ಒಂದ್ ರೀತಿಯಿಂದ ಖುಷಿನೂ ರೀ. ಆಮೇಲೆ ಇದು ಅಧ್ಯಾತ್ಮ ಒಳಗೆ ಇದ್ರಿಂದ ಅವ್ರಿಗೆ ಅದ್ರದ್ದು ಬೆನಿಫಿಟ್ ಬಹಳ ಸಿಕ್ಕೈತ್ರಿ. ಅವ್ರಲಿಂದ ನನಗೂ ಅದ್ರದ್ದು ಬೆನಿಫಿಟ್ ಆಗೈತ್ರಿ. ಅವ್ರಲಿಂದ ನಾನು ಕೇಳ್ತೀನಿ. ಹಚ್ಚಿಟ್ಟಿರ್ತಾರ ಕೆಲಸ ಮಾಡ್ಕೋತ ನಾವು ಅವ್ರದಿಂದ ನಿಮ್ದೆಲ್ಲರದು ಪರಿಚಯ ಮುಖ ಪರಿಚಯ ಇವತ್ತಾಗಿದ್ದ ಲಿಂಕ್ ಒಳಗೆ ಎಲ್ಲಾರ್ದು ಅವ್ರಿಗೆ ನಿಮ್ದೆಲ್ಲ ಕೇಳ್ತಿರ್ತೀನಿ ರೀ. ಧನ್ಯವಾದ. ನನ್ನ ಅವಕಾಶ ಕೊಟ್ಟಿದ್ದೀನಿ. ಎಲ್ಲ ಪೂಜ್ಯ ಗುರುಗಳ ಪಾದಕ್ಕೆ ನಮಸ್ಕಾರಗಳು. ನಾನು ಜಗದೇವಿ ಸುರೇಶ್ ಕಲ್ಯಾಣ್ ಶೆಟ್ಟಿ ಬೆಳಗಾವಿಯಿಂದ. ಈ ಸತ್ಸಂಗ ಇದು ಅಧ್ಯಾತ್ಮ ಲೈನಿಗೆ ಬಂದದ್ದು ನಾವು ಸಿದ್ದೇಶ್ವರ ಅಪ್ಪಾಜಿಯವ್ರ ಪ್ರವಚನ ಕೇಳ್ತಾ ಇದ್ವಿ 10 ವರ್ಷದಿಂದ. ಅವರ ಒಂದು ಕೃಪೆಯಿಂದ ನಾವು ಈ ಸತ್ಸಂಗಕ್ಕೆಲ್ಲ ಲಿಂಕಿಗೆ ಸ್ವಲ್ಪ ಸೇರಿ ದಿನಾಲು ಕೇಳ್ತಾ ನಾಮದಾರ ಗುರುಗಳು, ನಿಲೂರಿ ಗುರುಗಳು ಅವರೆಲ್ಲ ಸತ್ಸಂಗ ಕೇಳ್ತಾ ನಮ್ಮ ಸ್ವರೂಪದ ಜ್ಞಾನ ಮಾಡಿಕೊಟ್ಟಂತ ಹಾಗೂ ಬದುಕುವ ಕಲೆಯನ್ನು ಕಲಿಸಿಕೊಟ್ಟಂತ ಎಲ್ಲ ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಓಂ ನಮಃ ಶಿವಾಯ ರೀ. ಸರ್ವ ಪೂಜ್ಯರಿಗೂ ನಮಸ್ಕಾರ ರೀ. ಎಲ್ಲಾ ತಾಯಂದ್ರಿಗೂ ಎಲ್ಲಾ ತಂದೆಯರಿಗೂ ನಮಸ್ಕಾರ ರೀ. ನಾನು ಕಲಾವತಿ ಲಿಂಗಾಯ ಬಿರಾಜದಾರ, ಸೋಲಾಪುರ ಜಿಲ್ಲಾ, ದಕ್ಷಿಣ ತಾಲೂಕು ಸೋಲಾಪುರ ರೀ. ಅಲ್ಲಿ ಸಿಂಡಿಕೇಟ್ ಗ್ರಾಮ ರೀ ನಮ್ದು. ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರೇ ಅಧ್ಯಾತ್ಮದಾಗ ಇದ್ದರೂ ಸಹಿತ ಹಿಂದ ಅಜ್ಜಾರ್ ಇದ್ರು, ಮುಂದ್ ತಂದೆಯವ್ರಿದ್ರು. ಆದ್ರೂ ನಮಗ ಅದ್ರದ್ದು ಏನು ಜ್ಞಾನ ಇರ್ಲಿಲ್ಲ. ಶಾಸ್ತ್ರ ಅಂದ್ರದು ಬಿರಿ ಅದ ಅನ್ನೋದೊಂದೇ ನಮ್ ತಲೆಯಾಗಿತ್ತು. ಅದು ನಮಗ ಅದನ್ನೆಲ್ಲ ಹೋಗ್ಲಾಡಿಸಿ ನಮ್ಮ ಅವರಾಗಿ ಅಪ್ಪಾರ ಪುಣ್ಯ ರೀ. ನಮ್ ಇದ್ರೊಳಗ ಪ್ರವೃತ್ತಿ ಮಾಡ್ಯಾರ. ಅದ್ರದಿಂದ ಅಪ್ಪಾರಿಂದ ದುಲ್ಗಾಡ ಅಪ್ಪಾರ್ದ ಐತ್ರಿ. ಆಮೇಲೆ ಗಚ್ಚಮ್ಮ ಅಪ್ಪರ್ದ ಪರಿಚಯ ಐತ್ರಿ. ಆಮೇಲೆ ಮುಂದೆ ಅಪ್ಪರು ಅದ ಭಗವದ್ಗೀತಾ ಲಿಂಕದಾಗ ಅಪ್ಪರ್ ಪರಿಚಯ ಐತ್ರಿ. ಆಮೇಲೆ ನಾಮದಾರ್ ಗುರುಗಳ ಲಿಂಕ್ ಸಿಕ್ತು. ಎಲ್ಲಾ ಗುರುಗಳಿಂದ ನಾವು ಕೇಳ್ತಾ ಇದೀವ್ರಿ. ಓಂ ನಮಃ ಶಿವಾಯ. ನಮಸ್ಕಾರ ಎಲ್ಲ. ಓಂ ನಮಃ ಶಿವಾಯ. ಎಲ್ಲ ಮಹಾತ್ಮರಿಗೂ ನಮಸ್ಕಾರಗಳು ರೀ. ನಾನು ಪದ್ಮಾವತಿ ದಾಸರ್ ಅಂತ, ಬಾಗಲಕೋಟ್ ಜಿಲ್ಲಾ, ಬಾಗಲಕೋಟ್ ತಾಲೂಕ್, ತುಳಸಿಗೇರಿ ಗ್ರಾಮದಾಗ್ರಿ. ತುಳಸಿಗೇರಿ ಗ್ರಾಮ ಅದರಿಂದ ನಮ್ಮ ಅಪ್ಪ ಅವರು ರಾಮಾನಂದ ಅಪ್ಪ ಅವ್ರು ನಮ್ಮನ್ನ ಭಗವದ್ಗೀತಾಗ್ ಸೇರಿಸಿದ್ರು. 4 ವರ್ಷದಿಂದ ಭಗವದ್ಗೀತಾ ಪಾರಾಯಣ ಮಾಡ್ತೀವಿ ಬೆಳಗ್ಗೆ 5 ಗಂಟೆಗೆ. ಅಪ್ಪ ಅವ್ರನ್ನ ಆನ್ಲೈನ್ ಕ್ಲಾಸಿಗೆ ಸೇರಿಸಿದ್ರಿ. ಫಸ್ಟ್ ಅವ್ರದ್ದು ಅಪ್ಪ ಪರಿಚಯ, ಆಮೇಲೆ ಈ ವೇದಿಕೆ ಇರ್ತಕ್ಕಂಥ ಅಪ್ಪಗಳು ಎಲ್ಲಾರು ಪರಿಚಯ ರೀ. ಎಲ್ಲಾರ್ದು ಪ್ರವಚನ ಕೇಳ್ತೇನ್ರಿ. ಅಪ್ಪ ಅವರ ಈಗ ನಾವು ಇದ್ರ ಬಂದಿವ್ರಿ. ತಮ್ಮ ಆಶೀರ್ವಾದ ಸದಾ ಎಲ್ಲ. ನಮಸ್ಕಾರ. ಎಲ್ಲರಿಗೂ ಶರಣ ಮಾತಾಡಕ್ಕೂ ಬರುದಿಲ್ಲ. ಅಡಿಗೆ ಮಾಡಿ ಈ ಸ್ಟೇಜ್ ಏರಾಗಿ ಒಂಥರ ಆಗ್ಲಾಕತ್ತದ್ರಿ. ಅಡಿಗೆ ಮನೆ ಬಿಟ್ಟು ಹೊರಗೆ ಬರ್ಲಾರ್ದವ್ರಿ. ಅದು ಅಪ್ಪ ಫಸ್ಟ್ ನಮ್ಗೆ
ಗಜ್ಜಮ್ಮಪ್ಪರು ಇದಕ್ಕೆ ಕರ್ಕೊಂಡು ಹೋದ್ರಿ ಪುಡಾಕ್ ಕರ್ಕೊಂಡು ಹೋದ್ರು ಸತ್ಸಂಗದಾಗ ಒಬ್ರಿಗೊಬ್ರು ಎಲ್ಲಾರು ಅವ್ರಿಂದನ ನನಗೆ ಅದು ಶರಣ ಸಂಘದಿಂದ ಮಹಾಂಬಾವ್ರ ಹಿಂಗೆ ಎಲ್ಲಾ ಮಹಾಂಬಾವ್ರ ಕಾರಣ ನನಗೆ ಅವರೇ ಅಂತ ಅನಿಸ್ತೈತ್ರಿ. ಈಗ ಎಲ್ಲಾ ಅಪ್ಪರದ್ದು ಎಲ್ಲಾನು ಕೇಳ್ತೀವಿ. ನಮ್ಗೆ ಯಾರನ್ನ ಮೊದಲು ನಾವ್ ಏನಾರ ಕೇಳಕ್ ಹೋದ್ರೆ ಏನ್ ಗೊತ್ತಾಗುತ್ತೆ ಅನ್ನೋ ಬರೀ ಓಂ ನಮಃ ಶಿವಾಯ ಕೂತ್ ಹೋಗ್ರಿ ಅಂತಿದ್ರಿ ಅಷ್ಟ. ಆದ್ರೆ ನಾವು ಪೂರ್ತಿ ತಿಳ್ಕೊಬೇಕು ಅನ್ನೋದು ಆಶಾ ಇತ್ರಿ. ಎಲ್ಲಾನು ಎಲ್ಲ ಗುರುಗಳ ಅದು ಇದು ಆಗೈತ್ರಿ. ಮತ್ ಮೈಸೂರಾಗ ಅಪ್ಪ ಅವ್ರು ಹೇಳಿದ್ರು ನಂತರ ಇವ್ರು ಪಾಟೀಲ್ ಅಪ್ಪ ಅವ್ರು ಹೇಳ್ತಿದ್ರಲ್ರಿ, ಅದು ಎಷ್ಟು ಸ್ಪಷ್ಟತೆಯಿಂದ ನನಗೆ ಬಹಳ ತಿಳಿತಿತ್ರಿ. ಅದ್ರಂಗನ ಎಲ್ಲಾರು ಗುರುಗಳು ಎಲ್ಲರೂ ಹೇಳತ್ತೀರಿ. ಅದು ಉಪನಿಷತ್ ಅಂತ ನಂದಾರಪ್ಪ ಅವ್ರಲಿಂದ ನಮಗೆ ನಾವು ಅಧಿಕಾರಿ ಆಗ್ಲೇವಲ್ಲ ಅನ್ನೋಷ್ಟು ಧೈರ್ಯ ನನಗೂ ಬಂದೈತ್ರಿ. ಅಪ್ಪ ಹೇಳಿ ಓಂ ನಮಃ ಶಿವಾಯಪ್ಪ. ಎಲ್ಲರ ಪಾದಕ್ಕೂ ಶರಣಾರ್ಥಿ. ನಾ ಈ ಗ್ರೂಪ್ನಾಗ ಸೇರಿದ್ದಂದ್ರ ಒಂದು 4-5 ತಿಂಗಳಾತು. ಶಂಕರಾನಂದಪ್ಪರ ಗ್ರೂಪ್ನಾಗ ಅದೀನಿ. ಅಲ್ಲಿದ್ದ ಗಚ್ಚಮ್ಮಪ್ಪರ ಗ್ರೂಪ್ನಾಗ ಮಧ್ಯಾಹ್ನದಾಗ ಅದೀನಿ. ನಾವು ಕುಷ್ಟಗಿಯವರು ಹನುಮಸಾಗರದವರು ಕುಷ್ಟಗಿ ತಾಲೂಕು. ದಿನನಿತ್ಯ ಗ್ರೂಪ್ನಾಗಿದ್ದು ನಾ ಯಾರದೀನಿ ಅನ್ನೋ ತಿಳ್ಕೊಳೋ ಉದ್ದೇಶನ ನಂದದ. ಇಲ್ಲಿಗೆ ಬಂದದ್ದು ನಾವು ಒಂದು ಸ್ವಾರ್ಥಕ್ಕಾಗುತ್ತ ಯಾವುದು ಹಿಂದು ಮುಂದು ನೋಡ್ಲಾರ್ದ ನಾ ಯಾರದೀನಿ ಅಂತ ತಿಳ್ಕೊಂಡು ಮುಕ್ತಿ ಹೊಂದಬೇಕನ್ನೋದ ನನ್ನ ಗುರಿ ಐತ್ರಿ. ನಿಮ್ಮೆಲ್ಲರ ಪಾದಕ್ಕೂ ಶರಣೆ ಶರಣ. ಸಾಷ್ಟಾಂಗ ನಮಸ್ಕಾರಗಳು. ನಾನು ವಿಜಯಪುರದಿಂದ ಬಂದಿದ್ದೇನೆ. ಶೋಭಾ ಸಂಗಪ್ಪ ಕತ್ತಿ. ನಮಗೂ ಅಧ್ಯಾತ್ಮದ ರುಚಿ ಇದೆ ರೀ. ನಾವು ಎಲ್ಲಿ ಸತ್ಸಂಗ ನಡೀತದ ಭಾಗವಹಿಸ್ತೇವೆ. ಎಲ್ಲ ಕಡೆ ನೋಡಿ ಕೇಳಿ ಖುಷಿ ಪಟ್ಟು ಹೋಗ್ತೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಶಾಂತವ್ಯ ಬಸ್ ಕರಿತೀವಿ ಮರುಗ್ರಾಮ. ನಾವು ಬಸವರೆಡ್ಡಿ ಅವರ ಪತ್ನಿ. ಅವ್ರ ದಿನ 6:30ಗೆ ಇಲ್ಲಿ ಚಾಲು ಮಾಡೋದು ನಾನೇ ಈಗ 2 ಗಂಟೆಗೆ ಚಾಲು ಮಾಡೋದು ನಾನು. ಯಾಕಪ್ಪ ಅಂದ್ರೆ ನನ್ನ ಮಂಗಳಾರತಿ ಕೇಳಿ ಅಲ್ಲಿ 2 ಸೈಡ್ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಕತಿ. ಗಚ್ಚಮ್ಮನವ್ರು ಡಾಕ್ಟರ್ ಏನ್ ಹೇಳ್ತಿರ್ತಾರ ನೋಡಿ, ಅವ್ರು ಬೈತಿರ್ತಾರಲ್ಲ, ಇನ್ನೂ ಬೇರೆ ಡಾಕ್ಟರ್ ಅಂತ ಹೇಳ್ಬೇಕು. ಯಾಕಂದ್ರೆ ಎಚ್ಚರಿಕೆ ಕೊಡಾಕಿ ನಾನ, ಎಚ್ಚರ ತಗೊಳಕಿ ನಾನ. ನನ್ ಕೆಲಸದೊಳ ಕೆಲಸ ಮಾಡ್ಕೊಂತ ಮಕ್ಕಳಿಗೆ ಹೇಳ್ಕೊಂತ ಅವ್ರನ್ನ ಎಬ್ಬಿಸಿ ಕುಂದ್ರಸಕ್ಕಿ ನಾನ. ನನಗೆ ಅಷ್ಟು ಮಣ್ಣನಾಗೈತಿ. ಎಲ್ಲಾ ಗುರು ಬಳಗದವ್ರಿಗೆ ನಮಸ್ಕಾರಗಳು. ಇನ್ನು ವೃತ್ತಿಯಿಂದ ಹೈಸ್ಕೂಲ್ ಮೇಸ್ಟ್ರು ಆಗಿ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಹೊಸಮಂಡಿ ಅಂತೇಳಿ ಅಲ್ಲಿ ಮೇಸ್ಟ್ರು ಆಗಿ 32 ವರ್ಷ ಸರ್ವಿಸ್ ಮಾಡಿ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆಗಿದ್ದೇನೆ. ಆಗ್ಬೇಕು ಮುಖ್ಯ ಕಾರಣ ಅಂದ್ರೆ ಅಪ್ಪಗಳು, ನಾಗಮೂಲ ಸ್ವಾಮಿ ಅಪ್ಪಗಳು ಫ್ರೀ ಆಗಿ 5 ವರ್ಷ ನಮಗೆ ಎಜುಕೇಶನ್ ಕೊಟ್ಟು, ನೋಡಪ್ಪ ನೀನು ಇನ್ನು ಮೇಲೆ ತಯಾರಾಗಬೇಕು, ಫ್ಯಾಕ್ಟ್ರಿ ಆಗ್ಬೇಕು, ಮಕ್ಕಳನ್ನ ತಯಾರು ಮಾಡಬೇಕು, ನೀ ನೌಕರಿ ದೊಡ್ಡ ಮಾತಲ್ಲ. ಆ ನೌಕರಿ ಸಿಗ್ತಿದ್ದು ಹೋಗ್ಬಿಟ್ಟೆ. ಮತ್ತು 5 ವರ್ಷ ಗುರು ಸದ್ಗುರು ಆತ್ಮಾನಂದರ ತಾಯಿಗೆ ನಿಮ್ಗೆ ಗೊತ್ತಿರಬೇಕು. ಗದಗಿನ ಶಿವಾನಂದರು ಹೊರ ಪುತ್ರರು. ಅವರ ಒಂದು ಗೈಡಿ ಒಳಗೆ 4-6 ವರ್ಷ ಕುರುಬಾರ ಗುರುಗಳು ಅಂತಿದ್ರು. ಅವರು ನಾವು ಕೂಡೇ ಇರ್ತಿದ್ದೀವಿ. ಅವರು ಇಲ್ಲಿ ಸ್ಟೂಡೆಂಟ್. ನಾನು ಅವ್ರ ಜೊತೆಗೂಡಿ ಸದ್ಗುರು ಆತ್ಮಾನಂದರ ಒಂದು ಸನ್ನಿಧಿಯೊಳಗೆ ಬಂದು 4-6 ವರ್ಷ ಅಭ್ಯಾಸ ಮಾಡಿ ನಾನು 32 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಆಗಿ ಅವ್ರ ಅಪ್ಪ ಅವ್ರನ್ನ ಕಳ್ಕೊಂಡ ನಂತರ ಇನ್ನು ಮುಂದೆ ಏನು ಗತಿ ಅಂದಾಗ ನಮಸ್ಕಾರ. ಬಹಳ ಸಂತೋಷ ಅನಿಸ್ತದ. ಎಲ್ಲರನ್ನೂ ನಾವು ಯೂಟ್ಯೂಬ್ನಲ್ಲಿ ನೋಡಿದ್ವಿ, ಕೇಳಿದ್ವಿ, ನೋಡಿದ್ದಿಲ್ಲ. ಅದು ನೋಡ್ಬೇಕನ್ನೋ ಒಂದು ಆಸೆ ಇತ್ತು. ಭಾಳ ಸಂತೋಷ ಆಗೈತೆ ಇವತ್ತು. ನನ್ನ ಹೆಸರು ಯಲ್ಲಪ್ಪ ನಾಮದಾರ್ ಅಂತ. ನಾನು ಹುಬ್ಬಳ್ಳಿಯವನೇ. ಆರೋಗ್ಯ ಇಲಾಖೆ ಒಳಗೆ ನಾನು ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ರಿಟೈರ್ಡ್ ಆದೆ 2014. ಅಲ್ಲಿಂದ ನಾವು ಪ್ರವೇಶ ಆಗಿದ್ದು ಅಧ್ಯಾತ್ಮದಲ್ಲಿ 40ನೇ ವಯಸ್ಸಿಗೆ. ನಮ್ಮ ಚಿತ್ರೂಪಾನಂದ ಸ್ವಾಮೀಜಿ ಶಿಷ್ಯ. ನಾನು ಮೊದಲು ಆನಂದ ಸ್ವಾಮಿ ಚಿತ್ರೂಪಾನಂದ ಶಿಷ್ಯ ಆದಮೇಲೆ ಅವ್ರ ಶಿಷ್ಯರ ಶಿಷ್ಯ ಆದೆ. ಬೆಳಗಾವದಲ್ಲಿ ಏನಿದ್ದಾರೆ ಅವ್ರ ಶಿಷ್ಯ ಸುಪ್ರಕಾಶ್ ಅಂತ, ಅವ್ರಿಗೆ ಚಿತ್ ಪ್ರಕಾಶ್ ಆನಂದ್ ಅಂತಾರೆ, ಅವ್ರ ಶಿಷ್ಯ. ಆನಂತರ ಸ್ವಾಮಿ ಪರಮಾರ್ಥ. ಈ ಒಂದು ಗರಡಿಯಲ್ಲಿ ತಯಾರಾದಂಥ ನಾನು. ನಾವು ಇದನ್ನ ಯೂಟ್ಯೂಬ್ ನಮ್ಗೆ ಏನು ಗೊತ್ತಿದ್ದಿದ್ದಿಲ್ಲ. ಸುಮ್ಮನೆ ನಾವು 25 ಇಸ್ವಿ ಸರ್ವಿಸ್ ಮುಗಿದ ಮೇಲೆ ಸಿಕ್ಕಾಮಟ್ಟಕ್ಕೆ ನಾವು ಹಾಜರಾದೆ. ಅವಾಗ ನಮ್ಗೆ ಇವರು ಗುಂಡಣ್ಣವ್ರ ಪರಿಚಯ ಆದರು. ಇಲ್ಲಿ ನಮಗೆ ಶಾಂತಾನಂದರಿಂದ ಕೇಳಿದ್ವಿ. ನನ್ನ ಸಚ್ಚಿದಾನಂದ ಅಂತ ಇದ್ದಾರೆ. ಅವರಿಂದ ಪ್ರತಿನಿತ್ಯ ಶಾಸ್ತ್ರವನ್ನು ಮನೆ 8 ಕಿಲೋಮೀಟರ್ ಅದ ಇಲ್ಲಿಂದ ಗಾಡಿ ತಗೊಂಡು ಬಂದು ದಿವಸ ಶ್ರವಣ ಮಾಡ್ತಿದ್ದೆ. ನೋಟ್ಸು ತೆಗಿತಿದ್ದೆ. ಅವ್ರು ಇವತ್ತು ಹೇಳಿದ್ರು ಅಂದ್ರೆ ಅವಾಗ ನೋಟ್ಸ್ ತಯಾರು ಮಾಡ್ತಾರೆ.
ಅವಾಗ ಸುಪ್ಪತ್ತು ಟೀಕಾಗ್ರಂತ ನಮಗೆ ಓದಿದ ಕೈ ಮುಟ್ಟಿದ ಸಾಕು ನನಗೆ ಇದಾಗ ಯಾವಾಗ ಈ ಗ್ರಂಥ ಸಿಕ್ಕಿತ್ತು ನನಗೆ ಯಾವಾಗ ಓದಿಲ್ಲ ಸಿಕ್ತಿದ್ದಿಲ್ಲ ಅವ ಪ್ರಿಂಟೇ ಇದ್ದಿಲ್ಲ ಇಲ್ಲೇ ಮಾಡಿದಾಗ ಒಬ್ರು ಯಾರೋ ಅನುಭವ ಸಾರ ನಿಮ್ಗೆ ದೇವಾಗೆ ಬೇಕಾಗಿತ್ತು ಯಾರು ಗೊತ್ತಿಲ್ಲ ನೀವು ಒಂದು 2 ದಿನ ಟೈಮ್ ಕೊಡ್ರಿ ನಿಮ್ಮ ಮನೆ ಅಡ್ರೆಸ್ ಕೊಡ್ರಿ ನಾನು ತಂದು ಕೊಡ್ತೀನಿ ಅಂತ ಸಂದೇಶ ಅವ್ರು ನನಗೆ ಪರಿಚಯ ಇಲ್ಲ ನನಗೆ ಅವ್ರ ಪರಿಚಯ ಇಲ್ಲ ನನ್ನ ಮನೆ ಅಡ್ರೆಸ್ ಕೊಟ್ಟೆ ಅವ್ರು ಏನಾದ್ರು ಬಂದು ಇದು ಮಾಡಿ ಕೊಡ್ತೇನೆ ಅಂತಂದ್ರೆ 8 ದಿವಸದಲ್ಲಿ ನಾ ಡ್ಯೂಟಿ ಹೊರಗೆ ಮನೆಗೆ ಬಂದು ನಮ್ಮ ಅಣ್ಣನ ಕೈ ಕೊಟ್ಟೋಗ್ಯಾರ ಅನುಭವ ಸಾರ ಯಾರ ಹೆಸರು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾ ಸಿದ್ಧಾರ್ಥ ಹೆಸರಿಲ್ಲ ಅಷ್ಟೊಂದು ನಾನು ಭಾವತ್ನಾಗ ಅಭ್ಯಾಸ ಮಾಡಿದ್ದೆ ಗುರುಗಳ ಆಶೀರ್ವಾದದಿಂದ ನಾವು ಭೀಷ್ಮಗೌಡ್ರ ಕಡೆಯಿಂದ ಪರಿಚಯ ಆಯ್ತು ಕೋವಿಡ್ ಟೈಮ್ನಾಗ ನಾವು 4-5 ಮಂದಿ ಹೇಳ್ತೀವಿ ನಮ್ಗೆ ಹೇಳ್ಬೇಕನ್ನೋ ಆಸಕ್ತಿನೇ ಇದ್ದಿದ್ದಿಲ್ಲ ಇನ್ನು ನಾವು ಹೇಳಿ ಉದ್ಧಾರ ಆಗಬೇಕು ಯಾರು ಇದ್ದವ್ರೆಲ್ಲ ಕೇಳಿ ಉದ್ಧಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಪ್ರಾರಂಭ ಮಾಡಿ ಹೇಳೋರು ಹೆಚ್ಚಿನವರಂತಲ್ಲ ಕೇಳೋರು ಕಡಿಮೆ ಅಂತಲ್ಲ ನಿಮ್ಮಲ್ಲಿ ಕೂಡ ಅಪಾರ ಅದೇ ಚೇತನ ಉಪಾಧಿಯಿಂದ ಭಿನ್ನದೇ ಹೊರತು ಚೇತನದಿಂದ ಎಲ್ಲರೂ ಒಂದದೇವಿ ಆ ಒಂದು ಇದು ಉದ್ದೇಶದಿಂದ ನಾವು 4-5 ಮಂದಿ ಪ್ರಾರಂಭ ಮಾಡಿದಾಗ ನಮ್ಮ ವಾಗೀಶ್ವರು ನಮ್ಮ ಭೀಷ್ಮಗೌಡರು ನಮ್ಮ ಇವರು ಒಂದು 5-6 ಮಂದಿ ಕೂಡಿ ಚಾಲು ಮಾಡಿದ್ದು ಅದು ಮುಂದೆ ಏನಾಯ್ತು ಹಂಗೆ ಬೆಳ್ಕೊಂತ ಹೋಗ್ತು ಆನಂತರ ಇವರು ಇಲ್ಲ ನಮಗೊಂದು 30-40 ಮಂದಿ ಸಿಗ್ತಾರ್ರಿ ಯೂಟ್ಯೂಬ್ನಾಗ ಮಾಡ್ತೇವೆ ಅಂತ ಭೀಷ್ಮಗೌಡರು ಹೇಳಿದ್ರು ಭಾಳ ಚಲೋ ಆಯ್ತು ಹೇಳಿದೆ ಅಂತ ಹೇಳಿದ್ವಿ ಎಲ್ಲರೂ ಬಂದು ಸೇರಿದ್ರಿ ನಮ್ಮ ಕಲ್ಯಾಣ ಶೆಟ್ರು ಸುರೇಶ್ ಕಲ್ಯಾಣ ಶೆಟ್ರು ಅಂತೂ ವಾಲ್ಮೀಕಿಗಳು ಮಾತಾಡಲಿಕ್ಕೆ ಅವ್ರು ನಮಗೆ ಕಟ್ಟಿ ಹಾಕಿಬಿಟ್ರಿ ಇಲ್ಲರಿ ಉಪನಿಷತ್ ನಮ್ಗೆ ಯಾರು ಹೇಳಿಲ್ಲ ಹೇಳಿದೆ ನಾನು ಉಪನಿಷತ್ 10 ಉಪನಿಷತ್ ಗುರುಮುಖದಿಂದ ಕೇಳಿದ್ದೀನಿ ನೋಡ್ಸೋದಲ್ಲ ಕಡೆ ನನಗೂ ರಿವಿಷನ್ ಆಗ್ತದೆ ನಮ್ದು ಸ್ವಾರ್ಥದ ಇದ್ರಾಗ ನಾನು ಇನ್ನೊಮ್ಮೆ ಹೇಳಿ ನಾನು ಉತ್ತರ ಹಾಕಿ ನೀವೆಲ್ಲರೂ ಕೇಳಿ ಉದ್ಧಾರ ಇರಿ ಅಂತಕೊಂಡು ಹೇಳಿ ಪ್ರಸ್ಥಾನತ್ರಯಗಳನ್ನು ಪ್ರಾರಂಭ ಮಾಡಿದ್ವಿ ಭಗವದ್ಗೀತೆ ಶಂಕರ ಭಾಷೆ 13ನೇ ಅಧ್ಯಾಯಕ್ಕೆ ಬಂದಿದ್ದೀನಿ ಈಗ ಬಹಳ ಮುಖ್ಯವಾಗಿ ವಿಷಯಗಳನ್ನು ಅದರಲ್ಲಿ ಬಂದಿದ್ದಾವೆ ಯಾವುದೋ ರಹಸ್ಯವನ್ನು ಮುಚ್ಚಿಟ್ಟಿಲ್ಲ ಎಲ್ಲವನ್ನು ಕುಲ್ಲ ತೂರೇವಿ ಕೇಳಿ ಉದ್ಧಾರ ಆಗಲಿ ನಾವು ಹೇಳಿ ಉದ್ಧಾರ ಆಗುವಂತ ಬಂದಿದ್ದೇವೆ ಉಪನಿಷತ್ತಲ್ಲಿ 5 ಉಪನಿಷತ್ ಆಗಿದೆ ತೈತರಿ ಉಪನಿಷತ್ ಕಳೆದದ ಬ್ರಹ್ಮಾನಂದವಲ್ಲಿ ಇದು ಮುಗಿತಂತಂದ್ರೆ ಉಪನಿಷತ್ ಎಲ್ಲ ಮುಗಿದು ಅಂತಂದ್ರೆ ನಾವು ಬ್ರಹ್ಮಸೂತ್ರ ಅಭ್ಯಾಸ ಮಾಡಲಿಕ್ಕೆ ಅವಾಗ ಅಧಿಕಾರಿ ಆಗ್ತೇವೆ ಅವಾಗ ಬ್ರಹ್ಮಸೂತ್ರವನ್ನು ನಾನು ಹೇಳಬೇಕು ಅಂತ ಮಾಡಿದ್ದೆ ಅದಕ್ಕೆ ದೇವರು ನಮಗೆ ಎಲ್ಲರಿಗೂ ನಿಮಗೆ ಕೇಳುವಂಥ ಭಾಗ್ಯ ನಮಗೆ ಹೇಳುವಂಥ ಭಾಗ್ಯವನ್ನು ಕೊಟ್ಟು ಕಳಿಸಲಿ ಅಂತ ಹೇಳಿ ಇವತ್ತೆಲ್ಲರೂ ನೋಡಿದ್ರೆ ನಮಗೆ ಭಾಳ ಸಂತೋಷ ಆಗ್ಯದ ಇವತ್ತು ಏನದು ಬಸವಣ್ಣವ್ರ ಕಾಲದ ನೆನಪಾಗದ ಯಾರು ಏನು ಕಮ್ಮಿ ಇಲ್ರಿ ಎಲ್ಲರೂ ವಾಗ್ಮಿಗಳಾದ್ರೆ ಅದಕ್ಕೆ ಇವ್ರು ನಮ್ಮ ಶಿವಪುತ್ರ ಎಲ್ಲರೂ ಗುರುಗಳ ಅಂತಾರೆ ಅದು ಅಡ್ಡಿ ಎಲ್ಲ ಸಾರ್ಥಕದ ಇಷ್ಟೊಂದು ನನ್ನ ಪರಿಚಯವನ್ನು ಹೇಳಿ ನನ್ನ 2 ಮಾತು ನಾನು ಧನ್ಯವಾದ. ಗಜಾನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂಫಲಚಾರು ಭಕ್ಷಣಂ ಉಮಾ ಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ದೇಹಕ್ಕೆ ಹೆಸರಿಟ್ಟದ ಅವ್ವ ಅಪ್ಪ ಮಹಾದೇವ್ ಸಿದ್ದಪ್ಪ ಕುಂಬಾರ್, ಮುಕ್ಕಾಂ ಪೋಸ್ಟ್ ಔರಾದ್, ತಾಲೂಕಾ ದಕ್ಷಿಣ ಸೋಲಾಪುರ, ಜಿಲ್ಲಾ ಸೋಲಾಪುರ. ನಮ್ಮ ಗುರುಗಳು ಶಿವಾನಂದ ಸ್ವಾಮಿ ಪರಿವಣಿಕರ್. ನನಗೆ ಮೊದಲ ತಾಯಿದು ಆಶೀರ್ವಾದ ಈ ಪರಮಾರ್ಥದಲ್ಲಿ ಬರ್ಲಿಕ್ಕೆ, ಅದಕ್ಕಾಗಿ ನಮ್ಮ ಗುರುಗಳು ಹೇಳಿದ ಪ್ರಕಾರವಾಗಿ ಪಂಚೀಕರಣ ನಡೆಸಪ್ಪ ನೀ ಅಂತ. ಬರಲ್ರಪ್ಪ ಹ್ಯಾಂಗೆ ಹೇಳೋದು, ಸುಮ್ಮ ಹೇಳತ್ತ ಹೇಳೋಕೆ ಶುರು ಮಾಡಿದವ್ರಿ. ಇವತ್ತು ನಾ ಭಾಳ ಶ್ರೀಮಂತ, ನನ್ನ ಶ್ರೀಮಂತರು ಯಾರು? 300 ಮಂದಿ ಲಿಂಕ್ದಾಗ ಮಹಾರಾಷ್ಟ್ರದವ್ರು ಇರ್ತಾರೆ, ಕರ್ನಾಟಕದವರು 60 ಮಂದಿ 55 ಮಂದಿ ಇರ್ತಾರೆ. ನಾನು 2 ಮಾತುಗಳನ್ನು ಅಪರೂಪದ ಕರ್. ಜಯ ಮಂಗಲಂ ಜಯ ಪಾರ್ವತಿ. ಮಾತೆಯರ ಪಾದದಲ್ಲಿ ನಮಸ್ಕರಿಸಿ, ಶಿವಸ್ವರೂಪಿಗಳೇ, ನನ್ನ ಹೆಸರ ಮಹಾರಾಜ ಹೇಳಿದಂತೆ ತಾಯಿ ತಂದೆ ಇಟ್ಟಂತೆ ಹೆಸರು ಯಾವುದಪ್ಪ ಅಂತ ಕೇಳಿದ್ರೆ ಬಸವರಾಜ ಸತ್ಯಪ್ಪ ನೀಲೂರೇ, ದುಡುಕೇಡ ನಮ್ಮೂರ, ಚರ್ಚಲ್ ತಾಲೂಕ, ಜಿಲ್ಲಾ ವಿಜಯಪುರ. ನಮ್ಮ ವೃತ್ತಿ ಏನಪ್ಪಾ ಅಂತ ಕೇಳಿದ್ರೆ ಒಕ್ಕಲ್ತನ. ಒಕ್ಕಲ್ತನದೊಳಗೆ ನಾವು
ಕಾಲಹರಣ ಮಾಡಿದವರು. ಏನಾಯ್ತಪ್ಪ ಅಂತ ಕೇಳಿದ್ರೆ, ಶಿರ್ನಾಳ ಗ್ರಾಮದಲ್ಲಿ ಎಲ್ಲ ಸಾಧಕ ವೃಂದದವರೆಲ್ಲ ಕೂಡಿ ಸಹಜಾನಂದ ಅಪ್ಪಾಜಿಯವರನ್ನು ತರಿಸಿ ಅದೇ ವರ್ಷ 2002ನೇ ಇಸ್ವಿಯೊಳಗ ಶ್ರೀ ವಿಚಾರ ಚಂದ್ರೋದಯ ಗ್ರಂಥ ಬಿಡುಗಡೆ ಆಯಿತು. ಮಂದ್ರೂಪ ರಾಮಚಂದ್ರಣ್ಣವರು ಕನ್ನಡಕ್ಕೆ ಅನುವಾದ ಮಾಡಿದರು. ಅದೇ ಗ್ರಂಥವನ್ನ ಸಹಜಾನಂದ ಅಪ್ಪಾಜಿಯವ್ರ ಕಡೆಯಿಂದ ಅಧ್ಯಯನ ಮಾಡ್ಬೇಕಂತ ಶಿರ್ನಾಳ ನಮ್ಮೂರು, ಅಲ್ಲೇ 4 ಕಿಲೋಮೀಟರ್ ಯಾವ ಊರಿಗೆ ನಮ್ಮೂರಿಗೆ ಅಂತರ. ಅದಕ್ಕೆ ಎಲ್ಲರೂ ಕೂಡಿ 3 ವರ್ಷ ಗುರುಗಳನ್ನು ಕರೆಸಿ ವಿಚಾರ ಚಂದ್ರೋದಯ ಗ್ರಂಥವನ್ನು ಪೂರ್ಣ ಮಾಡಿವಿ. ಮುಂದ ಯಾವ ಗ್ರಂಥ ಅಧ್ಯಯನ ಮಾಡಬೇಕು ಅಂತ ಎಲ್ಲ ನಮ್ಮಲ್ಲಿ ನಮ್ಮ ಊರೊಳಗೊಂದು 14-15 ಮಂದಿ ಸಾಧಕರು. ಅಪ್ಪವ್ರ ಕಡೆಯಿಂದ ಶ್ರೀ ವಿಚಾರ ಸಾಗರ ಗ್ರಂಥ 4ನೇ ತರಂಗವೊಂದನ್ನು ಅಧ್ಯಯನ ಮಾಡಬೇಕಂತ ಎಲ್ಲರಲ್ಲೇ ಅದನ್ನ ಒಡಮೂಡಿತು. ಅದಕ್ಕೆ ಗುರುಗಳನ್ನ ಹಿಂಗ ನಾವು ಇಲ್ಲೇ ಕೂತು ಕೇಳಿದ್ರೆ ಉಪಯೋಗ ಇಲ್ಲ, ಸ್ವತಃ ಗುರುಗಳ ಕಲ್ಲಿ ಹೋಗೋಣ ಅಂತ ಹೇಳಿ ಒಂದು 12 ಜನ ಕೂಡಿ ನಾವು ಎಲ್ಲಿ ಮಾನಿಂಗ್ಪುರ್ಗೆ ಬಂದೇವಿ. ಮಾನಿಂಗ್ಪುರ್ಗೆ ಬಂದು ಗುರುಗಳಲ್ಲಿ ಬೇಡಿಕೊಂಡೇವು, ಅಪ್ಪವ್ರ 4ನೇ ತರಂಗ, ಯಾಕಂದ್ರೆ ವಿಚಾರ ಸಾಗರ ಕನ್ನಡ ಭಾಷಾಂತರ ಮಾಡಿದವ್ರು ನೀವೇ ಅದಿರಿ, ಆದ್ರೆ ನಿಮ್ಮಿಂದೇ ಕೇಳಬೇಕಂತ ನಮ್ಮೆಲ್ಲರ ಅಭಿಪ್ರಾಯ ಅದ. ಅದಕ್ಕೆ ತಾವು ಬಂದು ವಿಚಾರ ಸಾಗರ 4ನೇ ಗ್ರಂಥ ಒಂದನ್ನ ನಮಗೆ ಬಿಡಿಸಿಕೊಡಬೇಕು ಅಂತ ಬೇಡಿಕೊಂಡೆವು. ಅದಕ್ಕೆ ಗುರುಗಳೇನ್ ಹೇಳಿದ್ರು, ನೋಡಪ್ಪ ಅದು ಕಠಿಣ ಆಗ್ತದ, ಯಾಕಂದ್ರೆ ಜನಸಾಮಾನ್ಯರಿಗೆ ಅದು ತಿಳಿಯಂಗಿಲ್ಲ. ಒಂದು ಟೈಮ್ ನೀವು ನೀತಿ ಕ್ರಿಯಾಚಾರ್ಯ ಸ್ಥಳ ಇಟ್ಟುಕೋರಿ ನಿಜಗುಂಡ್ರ ಕೈವಲ್ಯ, ಅದಕ್ಕೆ ಪಬ್ಲಿಕ್ ಅವ್ರಿಗೂ ಸಮಾಧಾನ ಆಗ್ತದ, ಅವರು ಪೂರ್ವ ಪ್ರವೃತ್ತಿ ಆಗ್ತಾರ. ಮತ್ತೆ ನಿಮಗೂ ಒಂದು ಟೈಮ್ ಏನದ, ಹರ್ಯಾಗ 6 ರಿಂದ 7 ಗಂಟೆ ಪರ್ಯಂತರ 4ನೇ ತರಂಗ ವಿಚಾರ ಸಾಗರ ಗ್ರಂಥ ನಿಮಗೆ ತಿಳಿಸಿಕೊಡ್ತೇನೆ ಅಂತ ಅಪ್ಪವ್ರಂದ್ರು. ನಮ್ಮಲ್ಲಿ ಸಾಧಕರೆಲ್ಲರೂ ಏನಂದ್ರು, ನೋಡ್ರಿ ನಾವು ಇನ್ನ ಹಾಕೋದು ನಮಗೆ ಯಾಕೋ ಇದಲ್ಲ, ನಮ್ಗೆ ವಿಚಾರ ಸಾಗರ ಗ್ರಂಥ ಒಂದನ್ನೇ 2 ಸಲ 2 ಟೈಮ್ ಹೇಳ್ರಿ ಒಂದಿಂದಾಗ. ಹಿಂಗ ಗುರುಗಳಾಗ ನಿಮ್ಗೆ ಗೊತ್ತಾಗಂಗಿಲ್ಲ, ಒಂದು ಟೈಮ್ ನೀತಿ ಕ್ರಿಯೆ ಇಟ್ಕೋರಿ ಅಂತ ಗುರುಗಳು ಹೇಳಕತ್ರು. ನಮ್ಮ ಸಾಧಕ ಮಂದಿಯಲ್ಲ ಏನತ್ತು, ಅಣ್ಣವ್ರಿಗೆ ಫೋನ್ ಹಚ್ಚಿದ್ರಿ, ಯಾರಿಗೆ, ರಾಮಚಂದ್ರಣ್ಣವ್ರಿಗೆ, ಮಂದ್ರೂಪದವ್ರಿಗೆ. ಅಪ್ಪವರು ಒಂದು ಟೈಮ್ ನೀತಿ ಕ್ರಿಯಾಚಾರ್ಯ ಸ್ಥಳ ಇಟ್ಕೊಳ್ತಾರಪ್ಪ, ನಾವು 2 ಟೈಮ್ ಅದನ್ನೇ ಕೇಳ್ಬೇಕಂತ ನಮ್ಮದದ ಅಂದ ಕೂಡಲೇ ಅಣ್ಣವ್ರು ಏನಂದ್ರು, ಕೊಡ್ರಿ ಅವ್ರ ಕೈಯಾಗ ಫೋನ್ ಅಂದ್ರು. ಅಪ್ಪವ್ರ ಕೈಯಾಗ ಫೋನ್ ಕೊಟ್ಟೆವು, ಸಹಜಾನಂದ ಅಪ್ಪವ್ರ ಕೈಯಾಗ. ಅವಾಗ ಅವ್ರ ಏನಂತಾರ್ರಿ, ಇಲ್ಲ 2 ಟೈಮ್ ವಿಚಾರ ಸಾಗರ ಹೇಳಂತಾರ ಅವರು, ನಾವು ಒಂದು ಟೈಮ್ ನೀತಿ ಕ್ರಿಯಾಚಾರ್ಯ ಸ್ಥಳ ಇಟ್ಕೋರಿ, ಪಬ್ಲಿಕ್ ಎಲ್ಲಾ ಜನರು ಅದಕ್ಕೆ ಪ್ರವೃತ್ತಿ ಆಗ್ತಾರ, ನಿಮ್ಗೆ ಹೆಲ್ಪ್ನು ಆಗ್ತಾರ ಅಲ್ಲಕತ್ತೀನಿ. ಅವಾಗ ಅಣ್ಣವ್ರು ಏನಂದ್ರು, ಅವ್ರು ಏನ್ ಕೇಳ್ತಾರ ಅದನ್ನ ಹೇಳ್ರಿ ಅಂದ್ರು. 2 ಮಾತಿಲ್ಲ ಅಲ್ಲಿ. ಅಪ್ಪವ್ರು ಯಾಕೆ ಬರ್ಬೇಕ್ರಿ ಅಂದ್ರು. ಬಂದು 26 ದಿವಸ ವಿಚಾರ ಸಾಗರ 4ನೇ ತರಂಗ ಒಂದನ್ನ ಗುರುಮುಖದಿಂದ ಅಧ್ಯಯನ ಮಾಡಿದೆವು. 2 ಟೈಮ್, ಒಂದು ಟೈಮ್ ಬಾರದಾಗ 2 ತಾಸು ಚರ್ಚೆ ಇಟ್ಕೊತಿದ್ದೇವ್ರಿ. ಅದರಲ್ಲಿ ಅಪ್ಪವ್ರು ಹೇಳಿ ತಿಳಿಸ್ಕೊಡ್ತಿದ್ರು. ಅವಾಗ ನಾವು ಮುಂದಿನ ಏನು ಅಧ್ಯಯನ ಮಾಡ್ಬೇಕಂತ ನಾವು ವಿಚಾರ ಮಾಡಿದೆವು. ಇನ್ನು ಮತ್ತಿನ ಬಡ್ಡಿ ಹಿಡಿದು ಬರೋಣ್ರಪ್ಪ, ಇದು ಮುಖ್ಯವಾದಂತ ಉತ್ತಮ ಅಧಿಕಾರಿದ 4ನೇ ತರಂಗ ಒಂದು ಕೇಳಿದೆವು. ಬಡ್ಡಿ ಹಿಡಿದು ಬರೋಣ ಅಂದ ಕೂಡಲೇ ಅಪ್ಪವ್ರಂದ್ರು, ಇಲ್ಲಿ ನೀವು ಶಿಬಿರ ಮಾಡಿದ್ರಂದ್ರೆ ಬಂದಂತ ಜನರಿಗೆಲ್ಲ ಸೇವಾ ಮಾಡೋದು ಇದ್ರಾಗ ನೀವು ತೊಡಗ್ತೀರಿ, ನಿಮ್ಗೆ ಅಭ್ಯಾಸ ಆಗಂಗಿಲ್ಲ, ನಾವೊಂದು ಹೇಳ್ತೀನಿ ಕೇಳ್ರಿ ಅಂದ್ರು. ಅವ್ರು ಏನ್ರಪ್ಪ ಅಂದ ಕೂಡಲೇ ಅವ್ರು ಹೇಳಿದ್ರಪ್ಪ ಅವರು, ನಾವು ಹುಬ್ಬಳ್ಳಿ ಒಳಗ ಸಿದ್ದಾರೂಢ ಮಠದಾಗ ಭಗವತ್ ಚಿಂತನ ಸಾಧನ ಶಿಬಿರ ಮಾಡ್ತೇವು, ಮತ್ತು ದೇವರು ಹುಬ್ಬಳ್ಳಿಗೆ ಮಾಡ್ತೇವು, ಹಿಂಗೆಲ್ಲ ಅಲ್ಲೆಲ್ಲಪ್ಪ ಅಂತ ಕೊಟ್ಟರಿ ಒಳಗೆ ಮಾಡ್ತೀವಿ, ಅಲ್ಲೆಲ್ಲ ನಿಮ್ಗೆ ಕೇಳಿ ಹಚ್ಚಿಬಿಡ್ತೇವೆ, ಬರ್ರಿ ನೀವು ಬರೀ ಇಲ್ಲಿ ನೀವು ಕೆಲಸನೇ ಹೆಚ್ಚಾಗ್ತದೆ, ನಿಮ್ಗೆ ಅಭ್ಯಾಸ ಆಗಂಗಿಲ್ಲ ಅಂತ ಹೇಳಿ ಗುರುಗಳು ಹೇಳಿದ ಬಳಿಕ ನಾವು ಇಲ್ಲಿ ಲಾಕ್ಡೌನ್ ಬೀಳತಕ್ಕ ಈ ಭಗವತ್ ಚಿಂತನ ಸಾಧನ ಶಿಬಿರದೊಳಗ ಪ್ರವೃತ್ತಿ ಇದ್ದೇವ್ರಿ. ಲಾಕ್ಡೌನ್ ಬಿದ್ದ ಬಳಿಕ ನಮ್ಮಲ್ಲೇ ಹಿಂಗ ಅಲ್ಲೆಲ್ಲ ಫೋನ್ ಮುಖಾಂತರವಾಗಿ ಇದನ್ನ ನಡೆಸಿವಿ. ನಮ್ಮ ಗಚ್ಚಂ ಡಾಕ್ಟರು, ನಾಮದಾರ್ ಸರು, ಮಹಾದೇವ್ ಮಹಾರಾಜರು ನಮ್ಮಲ್ಲಿ ಸತ್ಸಂಗ ಇದ್ದಿತ್ತಿಲ್ರಿ, ಬರೇ ಕೇಳೋದು ಇದು ಇಷ್ಟೇ ಇತ್ತು. ತಿಂಗಳಿಗೊಂದು ಸತ್ಸಂಗ ಮಾಡೋಣ, ಎಲ್ಲ ಸಾಧಕರು ಕೂಡೋಣ, ಪರಸ್ಪರ ಈಗ ಹೆಂಗ್ ಕೂಡಿದೇವೆ ಹಿಂಗ್ ಕೂಡೋಣ ಅಂತ ಹೇಳಿ ಮಹಾದೇವ್ ಮಹಾರಾಜರು ಹಾಕಿ ಕೊಟ್ರು. ಪ್ರತಿ ತಿಂಗಳ 3ನೇ ರವಿವಾರ ಪಂಚೀಕರಣದ ಮ್ಯಾಗ ಎಲ್ಲ ಹೆಣ್ಮಕ್ಳು ಭಾರಿ ಎಲ್ಲ ತಯಾರಾಗ್ಯಾರ. ಅವ್ರ ಮಹಾರಾಜರು ಬಹಳ ಕಳಕಳಿಗೆಂದ ತಿಳಿಸ್ಯಾರ, ನಮ್ ನಾಮದಾರ್ ಗುರುಗಳು ತಿಳಿಸ್ಯಾರ. ಈಗ ನಾವು ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ,
ಜ್ಞಾನ ಪ್ರತಿಪಾದನಾ ಗ್ರಂಥ ಮೈಸೂರಪ್ಪ ಅವ್ರು ಏನ್ ನಡೆಸ್ಯಾರಲ್ಲ ಅದನ್ನ ನಮ್ಮ ಭೀಷ್ಮಗೌಡ್ರು ಬಹಳ ನಮಗ್ ಇನ್ನು ಯಾಕೆ ಟೈಮ್ ಆಗ್ತದ ಅನ್ನುವಂಗ ಆಗ್ತದ ಅಷ್ಟು ಚಂದ ತಿಳಿಸ್ಕೊಡ್ತಾರೆ ಮಹಾತ್ಮರು. ಅಂತ ಮಹಾತ್ಮರೆಲ್ಲ ಈ ಸತ್ಸಂಗದಲ್ಲಿ ನಮ್ಗೆ ಸಿಕ್ಕಾರೆ. ಅದಕ್ಕೆ ನಮ್ಗೆ ಇದು ಬಹಳ ಅನುಕೂಲ ಆಗಿದೆ. ಇಂಥದ್ದು ಇನ್ನೂ ಹಿಂಗೆ ಮುಂದುವರಿಲಿ, ಸಾಧಕರ ಬಳಗ ಹೆಚ್ಚಾಗ್ಲಿ, ಸ್ವರೂಪದ ಸಾಕ್ಷಾತ್ಕಾರ ಆಗ್ಲಿ ಅಂತ ಹೇಳಿ ನಾ ಎಲ್ಲ ಮಹಾತ್ಮರಲ್ಲಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನೆರಡು ಮಾತಿಗೆ ಮಂಗಲ ಹೇಳ್ತೀನಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರು ಸಿದ್ಧಾರೂಢರಲ್ಲಿ ನಮ್ಮ ಬ್ರಹ್ಮಸಭೆ ವೇದಿಕೆಗೆ ಆಗಮಿಸಿದ ಬಸವರಾಜಗಳನ್ನು ಸಂಬಂಧದ ಪಾದಕಗಳು ಶರಣಾರ್ಥಿ ಸಲ್ಲಿಸಿ ಈ ಒಂದು ಸಾಧನ ಸಭಾದೊಳಗ ಆಗಮಿಸಿದಂಥ ಎಲ್ಲ ಶ್ರಮತಂದ ದೇವತಾಗಳ ಪಾದಕ್ಕೂ ಕೂಡ ಹಣೆ ಹಚ್ಚಿ ನಮಸ್ಕರಿಸಿ ಸತ್ಸಂಗದೊಳಗ ಒಂದು ಸಾಧನ ಶಿಬಿರದೊಳಗೆ ಭಾಗಿಯಾಗಿವೆ. ನಾವು ಸ್ವಲ್ಪ ನನ್ನ ಹೆಸರು ಶಂಕರಪ್ಪ ಮಾದೇವಪ್ಪ ಅದು ಸಾಕಿನ ಹುಣಸ್ಯಾಳ ಬಸವನಬಾಗಿ ತಾಲೂಕು ಜಿಲ್ಲಾ ವಿಜಯಪುರ. ನಮ್ಮ ಗುರುಗಳು ವಿದ್ಯಾನಂದ ಗುರುಗಳ ಡಬ್ಬರ ಮಾಡುವಂಥ ರಾಯಚೂರು ಜಿಲ್ಲಾ. ನಮ್ಮ ಪ್ರೀತಿಯ ಗುರುಗಳು ಅಂದ್ರೆ ನಮ್ಮ ಮ್ಯಾಗ ಅತಿ ಆತ್ಮೀಯ ಇದ್ದಂಥ ನಮ್ಮ ಅಭಿನವ ಶ್ರೀಪುತ್ರ ಸ್ವಾಮಿಗಳು ನಮ್ಮ ಮನೆಗೆ ಬರೋದು ಅತಿ ನಮ್ಮನ್ನ ಪ್ರೇಮ. ನಮ್ಮ ತಂದೆ ತಾಯಿಯರ ಶಿಷ್ಯವರ್ಗ. ನಮಗ ಎಷ್ಟೇ ಶಾಸ್ತ್ರ ಕೇಳಿದ್ದೇವೆ, ಇವ್ರ ಬಾಲ್ಯ ಕೇಳಿದ್ದೇವೆ, ಅನೇಕ ಮಂದಿ ಬಾಲ್ಯ ಕೇಳಿದ್ರು ಕೂಡ ನಮ್ಗೆ ಶಾಸ್ತ್ರ ತಿಳಿದಿದ್ದಿಲ್ಲ. ಸುಮ್ಮನೆ ಕೇಳ್ತಿದ್ದೆ, ಬುಕ್ ಹೇಳೋದು ಕೇಳ್ತಿದ್ದೇವೆ, ಸುಮ್ಮನೆ ಶಬ್ದ ಬಾಯ್ಪಾಠ ಮಾಡ್ತಿದ್ದೇವೆ, ಹೇಳ್ತಿದ್ದೆ, ಅನುಭವಕ್ಕೆ ಹೋಗಿದ್ದಿಲ್ಲ. ನಮ್ಗೆ ಅನುಭವ ಕೊಟ್ಟಂತ ಗುರು ಪೂಜ್ಯರು ಯಾರಂದ್ರೆ ನಮ್ಮ ಮಾದೇವಪ್ಪ ಪಾದಕನ ಎಷ್ಟು ಶರಣಾರ್ಥಿಗಳನ್ನ ಎದುರಿಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಶಾಸ್ತ್ರ ಬರ್ತದ. ಪ್ರೇಮ ಪ್ರೀತಿ ತೋರಿಸುವಂತ ಗುರುಗಳು ಬಹಳ ವಿರಳ ಅಂದ್ರೆ ನಮ್ಮ ಮಾದೇವಪ್ಪ ಅಪ್ಪಾಜಿ ಬಹಳ ಅಂದ್ರೆ ನಮ್ಮ ಬುದ್ಧಿ ಒಳಗೆ ಹೇಳುವಂತ ಮಾತುಗಳು ಸಾಕಷ್ಟು ಮಂದಿ ಹೇಳ್ತೇವೆ, ಆದ್ರೆ ಹೃದಯ ತುಂಬಿ ಹೇಳುವಂತ ಕಕಲಾತಿ ಅಂತ ಕಲಿಸಿಕೊಡುವಂತ ಗುರುಗಳಿದ್ರೆ ನಮ್ಮ ಮಾದೇವಪ್ಪಾಜಿ ಅಂತೇಳಿ ನಾನು ಅವ್ರಿಗೆ ಎಷ್ಟು ಸಲ ಶರಣಾರ್ಥಿ ಹೇಳಬೇಕು. ಕಡಿಮೆ ನಮಗೆ ಸಂಶಯಗಳನ್ನು ನಿವಾರಣೆ ಮಾಡ್ಬೇಕಾದ್ರೆ ಬಸವರಾಜ ಅಪ್ಪರಿಗೆ ಕೇಳಬೇಕು, ಗಚ್ಚನಗಳಿಗೆ ಕೇಳಬೇಕು, ಅನೇಕ ಮಹಾತ್ಮರು ನಮ್ಗೆ ಏನೋ ಒಂದು ಸಂಶಯ ಇರ್ತಾವೆ, ಅವು ಲಕ್ಷಣ ಗೊತ್ತಿರಲ್ಲ, ಅವು ಎಲ್ಲವನ್ನ ತಿಳ್ಕೊಬೇಕಾಗಿರ್ಬೇಕು. ಆದ್ರೆ ಪ್ರೀತಿ ಪ್ರೇಮ ಒಂದು ನಮ್ಮ ಬದುಕನ್ನ ಸುಂದರ ಮಾಡ್ಬೇಕಂದ್ರೆ ನಮ್ಮ ಮಾದೇವಪ್ಪ ಅಪ್ಪಾಜಿ ಅಂತೇಳಿ ಅವರೇ ನಮ್ಗೆ ವಿದ್ಯಾಗುರುಗಳು ಅಂತೇಳಿ ಅವ್ರಲ್ಲಿ ನಾನು ಮಗದೊಮ್ಮೆ ಪಾದಕ್ಕೆ ಶರಣಾರ್ಥಿ ಸಲ್ಲಿಸ್ತೀನಿ. ಈಗ ನಾನು ಇದು ಒಂದು ಅವರ ಆಶೀರ್ವಾದದಿಂದ ನಾವು ಕೂಡ ಸ್ವಲ್ಪ ಚರ್ಚೆ ಮಾಡ್ತೇವೆ. ನಮ್ದು ಏನೋ ಭಕ್ತಿ, ನಮ್ಮ ಜ್ಞಾನ ಭಾಳ ಇಲ್ಲ, ವಿದ್ಯಾ ಈ ಕಡಿಮೆ. ನಾವು ಭಕ್ತಿ ಮಾರ್ಗದಿಂದ ಎಲ್ಲರನ್ನೂ ಕೂಡ ನಾಮಸ್ಮರಣೆ ಹಚ್ಚೋದು ಮತ್ತು ಮನೆಗೆ ಹೋಗಿ ಒಂದು ವಾರಕ್ಕೆ ಒಬ್ಬೊಬ್ಬರ ಮನೆಗೆ ದಿನ ಒಂದು ದಿವಸ ಅವ್ರ ಮನೆಗೆ ಎಲ್ಲರನ್ನು ಕೂಡಿಸಿ ನಾಮಸ್ಮರಣೆ, ಸಿದ್ಧಾರೂಢ ಪೂಜೆ ಮಾಡೋದು, ಕಥಾಮೃತ ಓದೋದು ಇಷ್ಟು ಮಾಡ್ತಾ ಇದ್ದೀನಿ. ಮತ್ತು ತಿಂಗಳಿಗೊಮ್ಮೆ ಎಲ್ಲರನ್ನು ಕೂಡಿಸಿ ಪ್ರತಿ ತಿಂಗಳ ಒಂದು ಹುರಿಮಟ್ಟಿ ಗುಡ್ಡ ಬಸವನ ಜನ್ಮಭೂಮಿ ಅದ, ಆ ಮನೆಗೆ ಹೋಗಿ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಎಲ್ಲರೂ ತಮ್ಮ ಬುತ್ತಿ ಕಟ್ಕೊಂಡ್ ಬರ್ತಾರೆ. ಎಲ್ಲರೂ ಕೂಡ ಇಲ್ಲಿ ಸತ್ಸಂಗ ಮಾಡ್ತೀವಿ, ಒಂದ್ ದಿವ್ಸ ಪೂರ ಸತ್ಸಂಗ ಮಾಡ್ತೀವಿ. ಅದಕ್ಕೆಲ್ಲ ಅನೇಕ ಮಂದಿನಲ್ಲಿ ಬರ್ತಾರೆ. ಮತ್ತು ನಮ್ಮ ಸತ್ಸಂಗದೊಳಗೆ ಒಳ್ಳೆಯ ಅನುಭವಿಗಳನ್ನು ಕರೆಸಿ ನಾವು ಮಾತಾಡಕ್ಕೆ ಹಚ್ತೀವಿ. ನಾವು ಅನುಭವ ಇಲ್ಲ, ಆದ್ರೂ ಅವ್ರ ಕಡೆ ಮತ್ತಿಷ್ಟು ಅನುಭವವನ್ನು ಕೊಡಿಸ್ತೀವಿ. ಮತ್ತೆ ನಮ್ದು ಒಟ್ಟಾರೆ ಈ ಸತ್ಸಂಗಕ್ಕೆ ಮಂದಿನ ಒಳಗೆ ತೊಗೊಳಕತ್ತೇವ್ರು. ಹೊರಗಿದ್ದವರು ಪ್ರಪಂಚಿಕರನ್ನ ಹಿಂಗೆ ನಾಮಸ್ಮರಣೆ ಮಾಡಿ ನಿಮ್ಗೆ ಚಲೋ ಆಗ್ತದ ಒಳ್ಳೇದಕ್ಕ ಅಂತ ಹೇಳಿ ನಾವು ಒಂದು ಬಹಳ ಮಂದಿನ ಸತ್ಸಂಗ ಒಳಗೆ ತಯಾರು ಮಾಡೀವಿ. ಆದ್ರೆ ಮುಂದೆ ನಾ ಹೇಳ್ತೇನೆ, ನಮ್ಮ ಬಲ್ಲಿ ಬರೀ LKG ಬರೀ ಮುಂದೆ 2ನೇ 3ನೇ ನಮ್ಮ ಗಚ್ಚಂ ಗುರುಗಳದಾರ, ಅನೇಕ ಮಂದಿ ಮಾತುಕತೆ ಕೇಳಾಕತ್ರಿ. ಮೊದಲು ನೀವು ಈ ಕಡೆ ಭಕ್ತಿ ಮಾರ್ಗಕ್ಕೆ ಬರ್ರಿ ಅಂತೇಳಿ ನಾವು ಭಕ್ತಿ ಮಾರ್ಗದೊಳಗೆ ಬಹಳ ಮಂದಿ ನಾನು ಪರಿವರ್ತನೆ ಮಾಡೀನಿ ಅಂತೇಳಿ ತಮ್ಮಲ್ಲಿ ಇದೊಂದು ನನ್ನ ಮಾತನ್ನು ತಿಳಿಸಿ ಎಲ್ಲರಿಗೂ ಕೂಡ ಶರಣಾರ್ಥಿ. ತಮ್ಮೆಲ್ಲರ ಪಾದಗಳಿಗೆ ದೀರ್ಘದಂಡವತ್ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮದು ರೋಣ ತಾಲೂಕು ವಾಯಸ್ ಹಡಗಲಿ ಅಂತ, ಹಡಗಲಿ ರೋಣ ತಾಲೂಕಿನಾಗ ಭಾಳ ಅದಾವ್ರಿ. ಅದಕ್ಕೆ ವಾಯಸ್ ಹಡಗಲಿ ಅಂದ್ರೆ ಟಪಾಲ್ ಅಲ್ಲಿಗೆ ಬಂದು ಮುಟ್ತತಿ. ಹಡಗಲಿ ಅಂದ್ರೆ 4 ಹಡಗಲಿ ಅಡ್ಡಾಡಕ್ಕೆ ಹೋಗ್ತದ. ಅದ್ರ ಸಲುವಾಗಿ ವಾಯಸ್ ಅಂದ್ರೆ ಅವುಗಳಿಗೆ ಸಂಬಂಧಪಟ್ಟ ಹಡಗಲಿ ಅಂತೇಳಿ ಅದನ್ನು ಬರೆದ್ರೆ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದು ಮುಟ್ತಿತ್ತು. ಆ ರೀತಿಯೊಳಗ ಯಾವ ಹಡಗಲಿ ನಮ್ಮದು. ನಾವು ನನ್ನ ಹೆಸರು ಶಿವಪುತ್ರಪ್ಪ ಗಿರಿಯಪ್ಪ ಗಚ್ಚಮ್ಮನವರಂತೇಳಿ. ನಾವು ಏನೂ ಓದ್ದೇವ್ರಲ್ಲ, ಎವರಾಗೂ ಏನೂ ಇಲ್ಲ. ಯಾವ ಮುಂದಕ್ಕೆ ಬರ್ಲನ ಎದ್ದು ಬಂದೆ ನೋಡ ಅಂತ ನಾವು ಹಂಗ ಅಲ್ಲೇ ಕುಂತ್ಕೊಂಡು ಬಾಯಿ ಮಾಡವ್ರು. ಏನು ಓದಿಲ್ಲ. ಗುರುಗಳು ಮಾತ್ರ ಒಂದು ಹೇಳ್ಯಾರ, ನೀ ಕೇಳ ಸುಮ್ಮನೆ ಕೇಳ, ಯಾಕೆ ತಿಳಿದಿಲ್ಲ, ಯಾವ್ದಾರು ಯಾಕೆ ಕೇಳೋಲ್ಲ, ಎಷ್ಟರ ಪಾಪ ಮಾಡಿರುವ ಕೇಳೋದು ಮಾಡಿದರು ತಾನ ತಿಳಿತೈತಿ. ಅದು
ಎಂದಿಲ್ಲ ನಾಳೆ ಆ ಸ್ಥಿತಿ ಆ ಗುರುಗಳಿಗೆ ಬಂದದ್ದು ನಮಗೂ ಬರ್ತೈತೆ ಅನ್ನೋದು ಒಂದು ಧೈರ್ಯ. ಆ ಧೈರ್ಯ ಮೇಲೆ ಅದನ್ನು ನಂಬಿಕೊಂಡು ನಾವು ಮಾಡೋರು. ಏನು ಗ್ರಂಥ ಓದಿಲ್ಲ. ಎಲ್ಲರಿಗೆ ನಮಸ್ಕಾರ. ನಮ್ಮ ಕ್ಷೇತ್ರಾಧಿಪತಿ ಸದ್ಗುರು ಸಿದ್ಧಾರೂಢರನ್ನು, ಗುರುನಾಥಾರೂಢರನ್ನು, ಸದ್ಗುರು ನಿತ್ಯಾನಂದ ಮಹಾಸ್ವಾಮೀಜಿಯವರನ್ನು, ಸದ್ಗುರು ವಾಸುದೇವಾನಂದ ಸ್ವಾಮೀಜಿಯವರನ್ನು ಸ್ಮರಿಸುತ್ತಾ ಇವತ್ತಿನ ದಿವಸ ಅವರ ಸ್ಥಾನದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ಎಲ್ಲ ಸಾಧಕ ಮತ್ತು ಸಿದ್ಧರ ಒಂದು ಸಮಾಗಮದಲ್ಲಿ ನಾವು ಎಲ್ಲರೂ ಪಾಲ್ಗೊಂಡಿದ್ದೇವೆ. ನಾನು ಗದಗ ತಾಲೂಕು ಬೆಳಹೋಡು ಗ್ರಾಮದ ನಮ್ಮೂರು. ನಾವು ರೈತರು. ನಮ್ಮ ಸಂಪ್ರದಾಯ ಸದ್ಗುರು ಸಿದ್ಧಾರೂಢರು ನಮ್ಮಲ್ಲಿಗೆ ಬಂದು ಹೋದರು, ಗುರುನಾಥಾರೂಢರು ಬಂದು ಹೋದರು. ಅದರ ಒಂದು ಪ್ರಭಾವದಿಂದ ನಮ್ಮಲ್ಲಿ ಮಠ ಅನ್ನುವಂಥದ್ದಾಯಿತು. ಆ ಮಠಕ್ಕೆ ಸದ್ಗುರು ವಾಸುದೇವಾನಂದ ಮಹಾಸ್ವಾಮೀಜಿಯವರು, ಸದ್ಗುರು ನಿತ್ಯಾನಂದ ಮಹಾಸ್ವಾಮೀಜಿಯವರು ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳನ್ನು ಕರೆದುಕೊಂಡು ಬಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿಸಿದರು. ಮತ್ತು ನಮ್ಮನ್ನು ಶಿವಪುತ್ರ ಮಹಾಸ್ವಾಮೀಜಿಯವರ ಒಂದು ಆ ಗ್ರಂಥಗಳ ಅಭ್ಯಾಸದಲ್ಲಿ ನಮ್ಮನ್ನು ತೊಡಗಿಸ್ತಕ್ಕಂಥವರಾದರು. ಆ ಪುಣ್ಯವೇ ನಮ್ಮನ್ನು ಈ ರೀತಿಯಾಗಿ ಎಲ್ಲ ಮಹಾತ್ಮರ ಸಮಾಗಮದಲ್ಲಿ ತೊಡಗುವಂತೆ ಮಾಡುವಂಥದ್ದಾಯಿತು. ಆದ ಕಾರಣ ಆ ಲಿಂಕಿನಲ್ಲಿಯೇ ಎಲ್ಲ ಗ್ರಂಥಾದಿಗಳು ಸಿಗ್ತಾವೆ. ಎಲ್ಲ ಮಹಾತ್ಮರು ಎಲ್ಲ ಗ್ರಂಥಗಳನ್ನು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಗ್ರಂಥವನ್ನು ವಿಶೇಷವಾಗಿ ಹೇಳ್ತಾರೆ. ಆ ಎಲ್ಲ ಗ್ರಂಥಗಳಲ್ಲಿ ಎಲ್ಲ ಗ್ರಂಥವನ್ನು ಎಲ್ಲ ಮಹಾತ್ಮರ ಬಾಯಿಂದ ತಿಳಿದಾಗ ಎಲ್ಲ ಸಂಶಯಗಳು ಒಮ್ಮೆಲ್ಲ ಒಂದು ಗ್ರಂಥದಿಂದ ನಾವು ನಿವೃತ್ತಿ ಆಗ್ತಾವೆ. ಅಂತಪ್ಪ ಸದ್ಬುದ್ಧಿಯನ್ನು ಎಲ್ಲ ಮಹಾತ್ಮರು ನಮಗೆಲ್ಲ ಕೊಳ್ಳಿ ಅಂತೇಳಿ ತಿಳಿದುಕೊಂಡು ನನ್ನ 4 ಮಾತುಗಳನ್ನು ಎಲ್ಲ ಮಹಾತ್ಮರು ಅರ್ಪಿಸಿ ಮಾತುಗಳನ್ನು ನಮಸ್ಕಾರ. ಶಿವಾಯ. ಸಿದ್ಧಾರೂಢ ಮಹಾರಾಜರಾದ ಗುರುನಾಥಾರೂಢ ಮಹಾರಾಜರ ಕರ್ತೃಗದ್ದೆಗೆ ಎರೆದು ನಮಸ್ಕಾರ ಸಲ್ಲಿಸಿ, ವೇದಿಕೆ ಮೇಲೆ ಆಸನಾದ ಪೂಜ್ಯದವರಿಗೆ ಹಾಗೂ ಇಲ್ಲಿ ನೆರೆದಂಥ ಶರಣರಿಗೂ ನನ್ನ ಅನಂತ ಶಿರಸ್ವಾಸ ನಮಸ್ಕಾರ. ನಾನು ಸ್ವಲ್ಪ ತಡವಾಗಿ ಬಂದೆ, ಏನು ಮಾತಾಡೋಕ್ಕಂತ ಗೊತ್ತಿಲ್ಲ. ಸರಿ ಸರಿ. ನಮ್ಮದು ಹೆಸರು ಪೂರ್ಣ ಹೆಸರು ವೀರಪ್ಪ ಸಿದ್ದಲಿಂಗಪ್ಪ ಹುಲ್ಲೂರು, ಬೆಳಗಾಂ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಪಟ್ಟೆಹಾಳ ಅಂತ ಗ್ರಾಮದ್ದು. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರು. ಈಗ ನಿವೃತ್ತಿಯಾಗಿ 1 ವರ್ಷ ಆಯಿತು. ನಮ್ಮ ದೀಕ್ಷಾಗುರುಗಳು ಗದಗಿನಿ ಶಿವಾನಂದರ ಮಠ ಶಾಖಾದ ಗಣಿಕೊಪ್ಪ ಅಂತ ಊರಲ್ಲಿ ಬೆಳಗಾವಿ ಹತ್ತಿರ. ಅಲ್ಲಿ ಶ್ರದ್ಧಾನಂದ ಮಹಾಸ್ವಾಮಿ ಅಂತ ಅತಿ ತಪಸ್ವಿಗಳು, ಅವರು ನಮ್ಮ ದೀಕ್ಷಾಗುರುಗಳು. ನಂತರ ನಮ್ಮದು ಆಧ್ಯಾತ್ಮದೊಳಗೆ ನಡೆದಿದ್ದು ಇಲ್ಲಿ ದೇವರಹುಬ್ಬಳ್ಳಿ ಅಂತ ಭಾಳ ಮಂದಿ ಜನ ಗೊತ್ತಿರಬಹುದು. ಸಿದ್ಧ ಶಿವಗಳು, ನಾಗಭೂಷಣ ಶಿವಗಳ ದರ್ಶನ ಆಗೈತಿ. ಧನ್ಯವಾದಗಳು. ಇನ್ನು ಮುಂದೆ ಈ ಒಂದು ಸಭೆ ಸ್ಥಾನ ವಹಿಸಿರುವಂತ ಧನ್ಯವಾದಗಳು. ಇಲ್ಲೇ ನಿಂದು 5 ಮಂದಿ ನೀವು ಇಲ್ಲೇ ನಿಂದ್ರಪ್ಪ. ಸತ್ಕಾರ ಮಾಡೋರು 5 ಮಂದಿ ಕರ್ಕೊಂಡು ಇಲ್ಲೇ ನಿಂದ್ರೋದು. ಲೇಟ್ ಮಾಡ್ರಿ, ಊಟಕ್ಕೆ ಮತ್ತೆ ಪ್ರಸಾದ ಬಂದಕ್ಕ ನೋಡ್ರಿ, ಪಟ್ ಪಟ್ ನೋಡ್ರಿ. ಇನ್ನು ಮುಂದೆ ಬಸವರಾಜ್ ನಿರೂಢಪ್ಪ ಅವರಿಗೆ ಸತ್ಕಾರ ಮಾಡೋಕೆ ವಿನಂತಿ. ನೀವು 5 ಜನರು ಬಸವರಾಜ್ ನಿರೂಢಪ್ಪ ಅವರಿಗೆ ಸತ್ಕಾರ ಮಾಡ್ರಿ. ಮಾತ್ರ ಎಲ್ಲಪ್ಪ ನಾಮದಾರ್ ಸರ್ ಅವರಿಗೆ 5 ಜನರು ಮಹಾಪುರು ಸತ್ಕಾರ ಮಾಡೋಕೆ ವಿನಂತಿ. ಮುಂದೆ ಶಂಕರಾನಂದ ಆಗೋಳಪ್ಪ ಅವರಿಗೆ ಸತ್ಕಾರ ಮಾಡೋಕೆ ವಿನಂತಿ. ಈ ದಿವ್ಯ ಸಭೆ ಈ ಮುಂದೆ ಕೆಚ್ಚಮ್ಮ ಗುರುಗಳಿಗೆ
ದುಂಡಪ್ಪ ಕೊಟ್ಟರು ಸರಿಗೆ ಏನ್ ಬರ್ರಿ ಒಳ್ಳೆ ನೋಡಿಲ್ಲ ಅಲ್ಲಿ ಇಟ್ಟು ಬರ್ರಿ ಇಟ್ಟು ಬರ್ರಿ ಗುರುನಾಥ ಸ್ಥಾನದಾಗ ಅದು ದುಂಡಪ್ಪ ಕೊಟ್ಟರು ನಮ್ಮ ಗುರುಗಳವ್ರಿ ಅಲ್ಲೇ ಇರ್ಲಿ. ಶರಣಾನಂದ ಅಪ್ಪರಿಗೆ ಪೂಜ್ಯ ಶರಣಾನಂದ ಅಪ್ಪರಿಗೆ ಏನು ಮಹಾಪರಿದ್ರಿ 5 ಮಂದಿ ಬಂದ ಅವ್ರಿಗೆ ಸರ್ಕಾರ ಮಾಡೋಕೆ ಬರೀಪ್ಪ ಗಜಗುರು ಅವರು ಶಂಕರ ಅಪ್ಪ ಅವರು ಇನ್ನೊಂದು ಕೇಶವಣ್ಣನಪ್ಪ ಅವರಿಗೆ ಮಾಲಾರ್ಪಣ ಸರ್ಕಾರ ವರ್ಷ ನೋಡ್ರಪ್ಪ ಹಂಗಾಗಿ ಧನ್ಯವಾದಗಳು. ಎಲ್ಲ ಮಹಾತ್ಮರಿಗೂ ಸರ್ಕಾರ ನೋಡುವಂತ ಮಹಾತ್ಮರಿಗೂ ಕೂಡ ಧನ್ಯವಾದಗಳು. ಸರ್ಕಾರವನ್ನು ಸ್ವೀಕರಿಸುವಂತ ಎಲ್ಲ ಮಹಾತ್ಮರಿಗೂ ಪೂಜ್ಯವಂತ ಧನ್ಯವಾದಗಳು. ಇದು ಕೊನೆಯದಾಗಿ ಆಶೀರ್ವಚನ ಪರಮ ಪೂಜ್ಯ ಸ್ವತಂತ್ರ ಸದ್ಗುರುವಂತ ಬಸವಾನಂದಪ್ಪ ಅವರಿಂದ ಆಶೀರ್ವಚನ ಅವರಲ್ಲಿ ಪ್ರಾಪ್ತ ಮಾಡುವುದು. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ಸದ್ಗುರುಗಳನ್ನು ಗುರುಮಂದಿರಲ್ಲಿ ಧ್ಯಾನಿಸಿಕೊಂಡು ಶ್ರೀಮದ್ ಜಗದ್ಗುರು ಸಿದ್ದಾರೂಢಪ್ಪನವರ ಪವಿತ್ರ ಚರಣಾರವಿಂದಗಳಲ್ಲಿ ಭಕ್ತಿ ನಮನಗಳನ್ನು ಸಮರ್ಪಣೆ ಮಾಡಿ ಶ್ರೀ ಸದ್ಗುರು ಗುರುನಾಥರೂಢಪ್ಪನವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಣೆ ಮಾಡಿ ಸದ್ಗುರು ನಿತ್ಯಾನಂದಪ್ಪನವರ ಸ್ಮರಣೆ ಮಾಡುತ್ತಾ ಸದ್ಗುರು ಶರಣೇಶ್ವರ ಕೂಡ ಸ್ಮರಣೆ ಮಾಡುತ್ತಾ ನಮ್ಮ ಕುಷ್ಟಗಿ ತಾಲೂಕಿನಿಂದ ಯಡ್ಡೋಳಿಂದ ಆಗಮಿಸಿರ್ತಕ್ಕಂಥ ಶ್ರೀ ಸದ್ಗುರು ಕೇಶವಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದ ನಮಿಸಿ ಹಾಗೂ ಸದ್ಗುರು ಶರಣಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದ ನಮಿಸಿ ಇವತ್ತಿನ ದಿವಸ ಇದು ಸತ್ಸಂಗ ಅಂತ ಅಂದ್ರೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾಪಕ್ಕೆ ಇದರಲ್ಲಿ ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಭೀಷ್ಮಗೌಡನೇ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು ಶಿವಸ್ವರೂಪಿಗಳೇ. ಪೂರ್ವದಲ್ಲಿ ನಮ್ಮ ಕೇಶವಾನಂದ ಮಹಾಸ್ವಾಮೀಜಿಯವರು 2 ಹಿತನುಡಿಗಳನ್ನ ಆಡುವಂತ ಅವರಲ್ಲಿ ಶ್ರೀ ಗುರು ಶಂಭುಲಿಂಗದ ಪಾದ ಪಂಕಜ ವಿಹಿ ಜನ್ನ ಮಥಿಲಿ ಮಂಗಳವನ್ನು ಶ್ರೀಮಾದೇವಂಗ್ಯ ಸೋಮಂಗ್ಯ ಸುಖಕೋಣ ತಾಮಂಗ್ಯ ಸತ್ಯ ಚಿತ್ರೂಪಂಗ್ಯ ಕಾಮೇತ ಜನಕಲ್ಪ ಪೋಚಂಗ್ಯ ಶಂಭೋವಿಂ ಕಾಮೋದಿಂದೊಮ್ಮೆ ವಂದಿಸೋನು. ಆರಾಧ್ಯ ಗುರುವಾಗಿರ್ತಕ್ಕಂಥ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳ ದಿವ್ಯ ಚರಣವನ್ನು ನನ್ನ ನತಮಸ್ತಕತೆ ದರ್ಶಿಕೊಂಡು ಹಾಗೆ ಸಹರೂಪದ ಚಕ್ರವರ್ತಿ ಸಿದ್ಧಾರೂಢರ ದಿವ್ಯ ಚರಣವನ್ನು ರನ್ನಂದಿರದಲ್ಲಿ ಇರಿಸಿಕೊಂಡು ಯಾವತ್ತೂ ಈ ಮಠದ ಅಧಿಪತಿಗಳು ಮಠಾಧಿಪತಿಗಳಾಗಿರ್ತಕ್ಕಂಥ ಬಸವಾನಂದರ ಶರಣಕ್ಕೆ ಅಣಿಮೆದು ಹಾಗೆ ನಮ್ಮ
ಪೂಜ್ಯರ ಶರಣ ಪೂಜ್ಯರ ಶರಣಕ್ಕೆ ಈ ಒಂದು ಎಲ್ಲ ಮುಮುಕ್ಷುಗಳು, ಯಾಕಂದ್ರೆ ಮೋಕ್ಷ ಅಪಕ್ಷ ಉಳ್ಳವರಿಗೆ ಮೋಕ್ಷ ಅಂತ ಕರ್ಕೊಂಡ್ಬರ್ತದೆ ಶಾಸ್ತ್ರ. ಎಲ್ಲರೂ ಶಾಸ್ತ್ರ ಅನುಭವ ಉಳ್ಳವರೇ ಇದ್ದೀರಿ, ಅದನ್ನೇ ವ್ಯಕ್ತಪಡಿಸ್ತಕ್ಕಂಥ ಅವಶ್ಯಕತೆಯನ್ನು ಭಾಳ ಇಲ್ಲ. ಮತ್ತು ಏನೋ ಸಮಯ ಸಂದರ್ಭದಾಗ ನಾವು ನೀವು ಮತ್ತೆ ಕಲ್ತು ಇದು ಮಾಡೋದ್ರಿಂದ ನಾವು ಯಲಬುರ್ಗಿ ತಾಲೂಕಿನ ಕೊಪ್ಪಳ ಜಿಲ್ಲೆಯ ಯಡ್ಡೋಣಿ ಅಂತ ಒಂದು ಗ್ರಾಮ. ಆ ಯಡ್ಡೋಣಿ ಗ್ರಾಮದಲ್ಲಿ ಸಿದ್ಧಾರೂಢ ಬಸವಾಶ್ರಮ ಅಂತಕ್ಕಂಥದ್ದು ಒಂದು ಮಾಡಿದ್ದೇವೆ. ನಾವು ಮೊದಲು ಒಂದು 20 ವರ್ಷ ಸುರ್ಪುರ್ ತಾಲೂಕಿನಾಗ ಇದ್ವಿ. ನಮಗೂ ಈಗ ಪರಿಚಯ ಆಯಿತು ನಮಗೆ. ಯಾಕಂದ್ರೆ ಇಂದ ದೊಡ್ಡರ್ಮಲ್ ವಿದ್ಯಾನಂದರು, ದೇವಾನಂದರು, ರಾಯಚೂರು ಸುದ್ದಿ ಮೂಲ ಬಸವನವರು ಅವರೆಲ್ಲ ನಮ್ಗೆ ಬಹಳ ಒಡನಾಡಿಗಳು. ಆ ವಿಷಯ ಇರಲಿ. ಯಾಕಂದ್ರೆ ನಾವು ಸಿದ್ಧಾರೂಢ ಬಸವಾಶ್ರಮ ಅಂತ ಒಂದು ಮಾಡಿಕೊಂಡಿದ್ದೇವೆ. ನಾವು ನಮ್ಮ ಹಬ್ಬಗಳು ಬಹಳ ಕಾರ್ಯಕ್ರಮಕ್ಕೆ ಬರ್ತಾರೆ ಒಂದು ವರ್ಷ. ನಾವು ಎಲ್ಲರೂ ಈ ಹೊಸದಾಗಿ ಪ್ರಚಾರ ಆಯ್ತು ನಮ್ಗೆ. ನಾವು ಹಳಬರಾದ್ರೂ ಕೂಡ ಎಲ್ಲರೂ ಈ ಒಂದು ಸಾಧನ ಇರಬೇಕು, ಸಾಧಕರ ಒಂದು ಇರಬೇಕು. ಯಾಕಂದ್ರೆ ಹೇಳಿದ್ರಲ್ಲ, ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮೋಹತ್ವ, ನಿರ್ಮೋಹತ್ವ ನಿಚ್ಚಲ ತತ್ವ, ನಿಚ್ಚಲ ತತ್ವನೇ ಜೀವನ ಮುಕ್ತ. ಆ ವಿಷಯಕ್ಕೂ ಬಹಳ ಇದಾಗ್ತೈತೆ. ಅದಕ್ಕೆ ಪುಣ್ಯಾತ್ಮರೇ ಸಮಯ ಇಲ್ಲ. ಅದಕ್ಕೋಸ್ಕರವಾಗಿ ಈ ನನ್ನ 4 ಪುಷ್ಪಗಳನ್ನ ಸದ್ಗುರುನಾಥ ಸಿದ್ಧಾರೂಢ ಪಾದಕ್ಕೆ ತರಿಸ್ತಾ ಇದ್ದೀವಿ. ಶಿವಸ್ವಾಮಿ ಚಿದಂಬರ ಮಠಾಧೀಶಂ ಸಿದ್ಧಾರೂಢೇಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರೇ ಕಮಲತಂದೋ ತಾಪತ್ರಯ ನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಮಾಂ ಭಜೆ. ಪ್ರಥಮದಲ್ಲಿ ಎನ್ನ ಆರಾಧ್ಯ ಸದ್ಗುರು ಸೂತ್ರೀಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಅಭಿನವ ಶಿವಪುತ್ರ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಜಗದ್ಗುರು ಸಿದ್ಧಾರೂಢಪ್ಪಗಳ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಮೌನ ಯೋಗಿ ಗುರುನಾಥಾರೂಢಪ್ಪಗಳ ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳಿಗೆ ಶಿವಯೋಗಿಗಳ ಗ್ರಂಥಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಉಪಕಾರ ಮಾಡಿದಂತ ಆರೂಢ ಜ್ಯೋತಿಯಪ್ಪಗಳ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಉಭಯ ಮಠದ ಪೀಠಾಧೀಶರಾದಂತ ಅಭಿನವ ಸಿದ್ಧಾರೂಢಪ್ಪಗಳ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಕ್ಷೇತ್ರದ ಕರ್ತೃಗದ್ದಿಗಿರತಕ್ಕಂಥ ನತಮಸ್ತಕನಾಗಿ ಇಲ್ಲಿವರೆಗೆ ನಿಮ್ಮೆಲ್ಲರಿಗೆ ಅವಕಾಶವನ್ನು ಕೊಟ್ಟು ನೇತೃತ್ವ ಸ್ಥಾನವನ್ನು ಸ್ವೀಕರಿಸಿ, ಸರಳ ಹೃದಯದವರು ಕ್ಷತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮಾತೃ ಹೃದಯದಂತ ಬಸವಾನಂದಪ್ಪರ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ಇಲ್ಲಿವರೆಗೆ ನಿಮ್ಮೆಲ್ಲರಿಗೆ ಉಪದೇಶ ಮಾಡಿ ಶ್ರಮಿಸಿದಂತ ಪರಮ ಪೂಜ್ಯ ಕೇಶವಾನಂದ ಅಪ್ಪರ ಪವಿತ್ರ ಪಾದಕ್ಕೆ ನಮಸ್ಕರಿಸಿ, ನಾವು ಬಸವನ ಬಾಗೇವಾಡಿ ತಾಲೂಕದಲ್ಲಿ ಜನನ ಭೂಮಿ, ಮೂಲತಃ ಹೆಸರು ಶರಣಪ್ಪ. ಆ ಹೆಸರಿನ ಮೇಲೆ ಎಷ್ಟೋ ದಿವಸ ನಾವು ಸೇವಾ ಮಾಡ್ತಾ ಬಂದೀವಿ. 38 ವರ್ಷ ತನಕ ಸೇವಾ ಮಾಡ್ತಾ ಬಂದೀವಿ. ಹುಬ್ಬಳ್ಳಿ ಶಾಂತಾಶ್ರಮದಲ್ಲಿ ಮತ್ತು ಬಿಜಾಪುರ ಷಣ್ಮುಗಾರೂಢ ಮಠದಲ್ಲಿ ನಾವು ಸೇವಾ ಮಾಡ್ತಾ ಬಂದೀವಿ. ಅವಾಗ ಸೇವಾ ವೃತ್ತಿ ಇದ್ದಾಗ ಅವಾಗ ಅಭಿನವ ಶಿವಪುತ್ರಪ್ಪಗಳು ದೇಹ ತ್ಯಾಗ ಮಾಡಿದ್ರು. ಅವಾಗ ಮಠ ಸ್ವಚ್ಛ ಮಾಡ್ತಾ ಎಲ್ಲರೂ ಹುಂಚಾಳ ಗ್ರಾಮದಿಂದ ನಾವು ಶಾಸ್ತ್ರ ಅಭ್ಯಾಸ ಮಾಡ್ತಾ ಇದ್ವಿ. ಅಪ್ಪರು ಮಾಜಪ್ಪರು ಎಂಬೂರಪ್ಪರು ಅಂತ ಶಾಸ್ತ್ರಿಗಳಿದ್ರು. ಅವರೆಲ್ಲರೂ ಬಂದು ಸೇವಾ ಮಾಡುತ್ತಾ ಆದಾಗ ಅವ್ರು ನೀವೇನು ಮಾಡಬೇಡ್ರಿ, ನಾವು ಕಸ ಹುಡ್ಕೊಂಡು ಬರ್ತೀವಲ್ಲ ಅದನ್ನು ಸುಡ್ರಿ ಅಂತ ಹೇಳಿದ್ರು. ನಾನು ಕಸ ಹುಡ್ಕೋದ್ ಬಂದು ಸುಡ್ಕೋತ ನಿಂತಿದ್ದೆ. ಅವಾಗ ಹಿನ್ನೆಲೆ ಅಭಿನವ ಸಿದ್ಧಾರೂಢಪ್ಪಗಳು ಬಂದು ಹರಿಶ್ಚಂದ್ರ ಮಹಾರಾಜರು ಏನ್ ಮಾಡಕತ್ತಾರಂದ್ರ ಇದನ್ನು ಸುಡ್ಕೊಳಕತ್ತೀನ್ರಿ ಅಂತಂದೆ. ಅವಾಗ ಅಪ್ಪಗಳು ಅಂದ್ರು, ಅದು ನಾವು ಅಪ್ಪಗಳ
ಕೈಯಾಗ ಅಭ್ಯಾಸ ಮಾಡ್ಯಾರ ಸೇವಾ ಮಾಡ್ಯಾರ ಮೊದಲೇ ಸುಟ್ಟದ್ರಿಪ್ಪ ಅದ್ರ ಸುಡುಗ ಅವಶ್ಯ ಇಲ್ಲ. ಈಗ ಅಂತೇಳಿ ಅಂದು ಅವ್ರೇನಂದ್ರು ನಿಮ್ಮಂತವ್ರು ಒಬ್ರು ಹಿರಿಯರು ಮಠದಾಗ ಬೇಕಾಕದ್ರಿ, ನಾವು ಪರಿಚಯ ಇಲ್ಲ ಭಕ್ತರಿಗೆ, ಪರಿಚಯ ಮಾಡ್ದಾಗ ಬಂದವ್ರಿಗೆ ಇದು ಸೇವಾ ಅವ್ರಿಗೆ ಒಂದು ಚಲೋ ಹಿತೋಪದೇಶ ನೀಡ್ದಂಗ ಆಗ್ತದ, ಹೇಳ್ದಂಗ ಆಗ್ತದ. ನಿಮ್ಮಂತವ್ರು ಒಬ್ರು ಇರ್ಬೇಕ್ರಿ ಅಂತಂದಾಗ ನಾವು ಏನ್ ಮಾಡ್ಬೇಕಪ್ಪ, ಗುರುಗಳು ಹಿಂಗ ಅಂದಾರ ಅಂತೇಳಿ ಅವಾಗ ನಿಶ್ಚಯ ಮಾಡ್ಕೊಂಡು ಊರಿಗೆ ಹೋಗಿ ನಮ್ಮ ಶಂಕರಾನಂದ ಕೋಳಿಗೆ ನಮ್ಮಲ್ಲಿ ಎಲ್ಲರಿಗೆ ಹೇಳಿದೆ, ಗುರುಗಳು ಇಲ್ಲಿವರೆಗೆ ನಿಮ್ಮದು ಸೇವಾ ಮಾಡೈತಿ, ಸತ್ಸಂಗ ಮಾಡೈತಿ ಈ ಶರೀರ, ಇನ್ನು ಮ್ಯಾಲ ಗುರುಸೇವಾ ಹೋಗೈತಿ ಅಂತೇಳಿ ಅವ್ರಿಗೆ ಹೇಳಿ, ಮತ್ತ ಅಪ್ಪಗಳು ಅಂದ್ರೆ ಬರ್ತೀನ್ರಿಪ್ಪ ಅಂದಾಗ ನೀ ಹಂಗ ಬರಬೇಡ, ನಿಮ್ ಮನೆಗೆ ಬಂದು ಎಲ್ಲ ಕರ್ಕೊಂಡು ಬರ್ತೀನಿ ಫಂಕ್ಷನ್ ಮಾಡಿ ಅಂತೇಳಿ ಊರಾಗ ಫಂಕ್ಷನ್ ಇಟ್ಟು ಕರ್ಕೊಂಡು ಬಂದ್ರು. ತಿಂಗಳಿಗೊಮ್ಮೆ ಹೋಗಿ ಬಾ ಅಂತ ಆಸೆ ಹೇಳಿದ್ರು. ಮನೆಗೆ ಏನ್ ಬೇಕು ಖರ್ಚಿಗೆ ಕೊಡೋಕ್ ಫೋನ್ ಪೇ ಬ್ಯಾಂಕಿಂಗ್ ಕಳಿಸ್ತೀವಿ, ಹೋಗಿ ಬಾ ಅಂದ್ರು. ನಾ ಹೋಗಿ ಬರ್ಬೇಕಂದ್ರ ಅಪ್ಪಾರ ತಿಂಗಳಿಗೊಮ್ಮೆ ಹೋಗಿ ಬರ್ತೀನಿ, ತಿಂಗಳಿಗೊಮ್ಮೆ ಊರಾಗ ಫಂಕ್ಷನ್ ಮಾಡಿ ನಿಮ್ ಪಾದ ಪೂಜೆ ಮಾಡ್ತಾರ್ರಿ, ತಿಂಗಳಿಗೊಮ್ಮೆ ಕರ್ಯಾಕ್ ಬರ್ಬೇಕು ನೋಡ್ರಿ ಅಂತಂದ್ರೆ. ಹಿಂಗನ್ರಿ ಅಂತಂದ್ರು. ಆಯ್ತ್ರಿಪ್ಪ ನಿಮ್ ಇಷ್ಟನೇ ಯಾಕಲ್ಲಕ್ಕ ಹಂಗ ಆಗಂಗಿಲ್ಲ ಅಂತಂದಾಗ ಅಪ್ಪಗಳು ದೇಹ ತ್ಯಾಗ ಮಾಡಿದಿಂದ ಮಠ ಮನಿ ಬಿಟ್ಟು ಮಠಕ್ಕೆ ಬಂದಿಂದ ಅಭಿನವ ಅಪ್ಪಗಳು ಉಪದೇಶ ಕೊಟ್ಟವರು ಅಭಿನವ ಸುಪುತ್ರ ಅಪ್ಪಗಳು, ಸನ್ಯಾಸಿ ದೀಕ್ಷೆ ಕೊಟ್ಟವರು ನಮ್ಮ ಅಭಿನವ ಸಿದ್ಧಾರೂಢಪ್ಪಗಳು. ಅವರು ಸೇವಾ ಮಾಡ್ತಾ ಇವತ್ತಿನವರೆಗೆ ಹಂಗ ಇದು ಸೇವಾ ಮಾಡ್ತಾ ಬಂದಿದ್ವಿ. ಸತ್ಸಂಗದಲ್ಲಿ ಹಂಗ ನಾವು ಯಾವತ್ತೂ ಕಾನ್ಫರೆನ್ಸ್ ಕಾಲದಲ್ಲಿ ನಾನು ಯಾವಾಗಲೂ ಇದ್ದಾವ್ರಿ, ಯಾವಾಗಲೂ 7-8 ಮಂದಿನ ತಗೊಂಡು ಕಾನ್ಫರೆನ್ಸ್ ಕಾಲ್ ತಗೊಂಡು ಮಾತಾಡ್ತಾ ಇದ್ದೀವ್ರಿ. ಅವಾಗ ಮಾತಾಡ್ತಾ ನಮ್ಮ ಶಂಕರಾನಂದಪ್ಪಗಳು ಅವರು ಲಿಂಕ್ ಮಾಡಿದ್ರು. ಅವ್ರು ಲಿಂಕ್ ಮಾಡೋದ್ ಕಡೆ ಭಾಳ ಚಲೋ ಆಯ್ತು. ನಾವು ಭಾಳ ಹೆಸರು ಯಾವ್ದು ಇಟ್ಟಿರಿ ಅಂತ ಕೇಳಿದೆ. ಓಂ ನಮ ಶಿವಾಯ ಗ್ರೂಪ್ ಅಂತಂದ್ರು. ಭಾಳ ಸಂತೋಷ ಆಯ್ತು. ಓಂ ನಮ ಶಿವಾಯ ಗ್ರೂಪ್ದಾಗ ಲಿಂಕ್ ಆಗಾಗ ನಮ್ಮ ಲಿಂಕ್ನಾಗ ಎಲ್ಲರೂ ನಮ್ಮ ಚನ್ಮಲಪ್ಪ ಸಾವ್ಕಾರ ಇದ್ರು, ಅನೇಕ ಮಂದಿ ಮಹಾತ್ಮರು ಕೂಡಿದೇವ್ರಿ. ಅವಾಗ ಅದನ್ನ ಬಿಟ್ಟು ಅವು ಏನಾಗಕತ್ತು ಒಮ್ಮೆ ಕಟ್ ಆಗ್ಲಕತ್ತು ಕೂಡ ಇವರು ನಮ್ಮ ನೆಲ್ಲೂರಪ್ಪವರು, ನಮ್ಮ ಇವರು ಮಾದೇವಪ್ಪ ಅವರು ಲಿಂಕ್ ಮಾಡಿದ್ರು. ಅವ್ರಂಗ ಲಿಂಕ್ ಮಾಡೋದು ಅಂತ ಹೇಳಿ ಅವರೆಲ್ಲರೂ ಲಿಂಕ್ ತಯಾರು ಮಾಡಿದ್ರಿ. ಆ ಲಿಂಕ್ನ್ಯಾಗ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರ ಎಲ್ಲರೂ ಲಿಂಕ್ ಮಾಡಿದಾಗ ಲಿಂಕ್ನಾಗ ಪ್ರವೇಶ ಆದೇವ್ರಿ. ಲಿಂಕ್ ಆಗಿಂದ ನಾವು ಎಲ್ಲಾ ಲಿಂಕ್ನಾಗ ಸೇರ್ಪಡೀವಿ. ನಮ್ಮದೇ ಆಗಿದ್ದ ಲಿಂಕ್ ಅಂತೂ ಯಾವುದಿಲ್ಲ, ಎಲ್ಲಾರು ಲಿಂಕ್ ಅವನು ನಮ್ಮವೇ ಅದಾವ. ಓಂ ನಮ ಶಿವಾಯ ಲಿಂಕ್ ನಮ್ಮದೇ, ಎಲ್ಲಾ ಗುರುಗಳು ನಮ್ಮವ್ರೆ. ಹೆಂಗಪ್ಪ ಅಂದ್ರ ಒಂದು ದೃಷ್ಟಾಂತ ಹೇಳಿ ನಾನು ಮುಕ್ತಾಯ ಮಾಡ್ತೇನ್ರಿ. ಓಂ ನಮ ಶಿವಾಯ. ಹಗ್ಗದಾಗ ಹಾವಂತರು ಎಲ್ಲರೂ ಕೇಳಿ, ಹಗ್ಗದಾಗ ಹಗ್ಗ ಕೇಳ್ಕೊತೇ ಬಂದೀರಿ. ಇವ್ರೆಲ್ಲರೂ ಸತ್ಸಂಗ ಮಾಡೋರು ಏನ್ ಮಾಡ್ತಾ ಇದ್ದೀವಿ ನಾವು? ಹಗ್ಗ ಯಾವುದು, ಹಾವು ಯಾವುದು ನಾವು ಬರೀ ಕೇಳುವುದೇ ಆಗ್ಯದ. ಈ ಗ್ರೂಪ್ನ್ಯಾಗ ಬಂದವರಿಗೆ ಹಗ್ಗ ಯಾವುದು, ಹಾವು ಯಾವುದು ತೋರಿಸಿಕೊಟ್ಟವ್ರು ಯಾರು ಅಂದ್ರ ನಾವು ಒಬ್ಬೊಬ್ಬರಾಗಿ ಹೇಳ್ಕೊತ ಬರ್ತೀನಿ. ಮೊದಲಿಂದ ನಮ್ಮ ಶಂಕರಾನಂದಪ್ಪಗಳು, ನಮ್ಮ ಮಾದೇವಪ್ಪವರು, ಬಸವರಾಜಪ್ಪವರು, ನಮ್ಮ ಉಪನಿಷತ್ ಹೇಳಂತಪ್ಪವರು, ಗಚ್ಚಮ್ಮಪ್ಪವರು, ಅಪ್ಪರು, ಇವ್ರು ಏನ್ ಹೇಳಿದ್ರು ಅಂದ್ರ ಹಗ್ಗ ಹಾವ ಕೇಳ್ಕೊತೇ ಬಂದಿದ್ದೀವಿ. ಹಗ್ಗ ಯಾವುದು, ಹಾವ ಯಾವುದು ಗೊತ್ತಿದ್ದಿದ್ದಿಲ್ಲ. ಹಗ್ಗ ಯಾವುದು, ಹಾವ ಯಾವುದು ಬರೀ ಹೇಳುವುದು. ಹಗ್ಗ ಹಾವ ಶಾಸ್ತ್ರ, ಹಗ್ಗ ಹಾವ. ಹಗ್ಗ ಅಂದ್ರೆ ಯಾವುದು? ಹಗ್ಗದಾಗ ಹಾವು ಕಂಡಿದ್ದ ಯಾವುದು? ಎದರಿಂದ? ಬೆಳಗಿನಿಂದ ನೋಡದಿಂದ ಹಾವ ಎಲ್ಲಿ ಹೋಯ್ತು? ಹಾವ ಎಲ್ಲಿ ಹೋಯ್ತು ತೋರಿಸಿಕೊಟ್ಟಿದ್ದೆ ಸತ್ಸಂಗ. ಯಾರು ಸತ್ಸಂಗಕ್ಕೆ ಬರ್ತೀರಿ ಅವರಿಗೆ ಈ ಹಗ್ಗ ಹಾವಿಂದು ಬಿಡುಗಡೆ ಆಗ್ತದ. ಇಲ್ಲ ಅಂದ್ರೆ ಹಗ್ಗದಾಗ ಹಾವು ಕಂಡು ಕಾಣ್ಕೋತ ಹೋಗ್ತಾ ಇದ್ದೀವಿ. ಹಗ್ಗ ಹಾವ ಬಿಡುಗಡೆ ಆಗಂಗಿಲ್ಲ. ಅಲ್ಲಿ ಹಾವ ನಸ್ಕತ್ರಿ ಮೂಲಕ ಅವಾಗ ಹಾವು ಕಂಡದ. ಬೆಳಕ ತಗೊಂಡು ನೋಡಿದ್ರೆ ಹಾವ ಇಲ್ಲ. ಎಲ್ಲಿ ಹೋಯ್ತು ಹಾವ? ಅಜ್ಞಾನ ಮುಖಾಂತರ ನಾನು ಹುಟ್ಟುವ ಸಾಯುವ 3.5 ಮಳ ಶರೀರ ಉಳ್ಳವ ಅಂತ ಹೇಳಿದ್ವಿ. ಸತ್ಸಂಗದ ಜ್ಞಾನದಿಂದ ನೋಡಿದ್ರೆ ಎಲ್ಲಿಯದ ಶರೀರ? ಅಲ್ಲಿ ಹಗ್ಗ ಹೆಂಗ ಉಳಿದದ? ಇಲ್ಲಿ ನಿನ್ನ ಅಜ್ಞಾನದಿಂದ ನಿನ್ನ ಶರೀರ ತೋರಿಯದ. ನಿನ್ನ ಜ್ಞಾನದಿಂದ ನೋಡಿದೆ ಅಂದ್ರೆ ನಿನಗೆ ದೇಹ ಇಲ್ಲ, ಜೀವನ್ ಮುಕ್ತನಿತ್ತಿ. ಇದೇ ಕೈವಲ್ಯ.
ಈ ಕೈವಲ್ಯಪ್ಪ ಇದನ್ನು ತೋರಿಸಿಕೊಡುದು ಯಾವುದು ಅಂದ್ರೆ ಸತ್ಸಂಗ, ನಿಜಗುಂಡರ ಶಾಸ್ತ್ರ, ಸಿದ್ದೋಡ್ರ ಸಂಪ್ರದಾಯ, ಆರುಡ ಸಂಪ್ರದಾಯ ಅಂತ ಹೇಳ್ತಾ ಇದ್ದೀನ್ರಿ. ಅಂತ ಸಂಪ್ರದಾಯನು ನಾವು ನೀವೆಲ್ಲರೂ ಕೂಡಿವಂದ್ರೆ ಯಾವ ಜನ್ಮದ ಪುಣ್ಯ ಎಂದು ಕುರು ಹಿಡಿಯಲಾಗದು ಅಂತ ಹೇಳಿ, ಇದು ಯಾವ ಜನ್ಮದ ಪುಣ್ಯ ಎಂದು ಕುರು ಹಿಡಿಯಲಾಗದು. ಯಾಕಂದ್ರ ಈ ಪ್ರಪಂಚವನ್ನು ಬಿಡ್ಲಾಕ ಅಷ್ಟು ಸರಳ ಅಲ್ಲ. ನಿಮ್ಗಿಂತ ಗುರುಗಳು ಸಿಕ್ಕಾರ, ಸತ್ಸಂಗ ಸಿಕ್ಕದ, ಎಲ್ಲ ಮಹಾತ್ಮರು ಅವರಿವರನ್ನದೇ. ಇವರು ಯಾರು ಅಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪ ಇದೆ ಅಂತ ಹೇಳುತ್ತಾ ನನ್ನ ವಾಕೃಪ ಸೇವೆಯನ್ನು ಸದ್ಗುರುನಾಥ ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ಎಲ್ಲರಿಗೂ ಶರಣಾರ್ಥಿಗಳೇ ಹೇಳುತ್ತಾ ತಮ್ಮೆಲ್ಲರಿಗೆ ಧನ್ಯವಾದಗಳು. ಶರಣಾರ್ಥಿಗಳು. ಶರಣಾರ್ಥಿಗಳನ್ನು ತಿಳಿಸುತ್ತಾ, ಶಿವಸ್ವರೂಪಿಗಳೇ, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರಿ ಉತ್ಸವಗಳೇರ. ಮುಂದೆ ಅಂತ ನಿಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮ ಸಿಕ್ಕಿದ್ದೀನಪ್ಪ ಎಂಬಂತೆ ಈ ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಕ್ಕೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಮಾರಮರ್ದನ ಶಂಭುಲಿಂಗನ ಒಲಿಸಿ ಗಂಭೀರ ಸುಖದೊಳಗೆಂದರಪುವ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲುವುದು ನರರಿಗೆ ಮುಕ್ತಿಯನ್ನು. ಈ ಸತ್ಸಂಗ ಮಾಡೋದ್ರಿಂದ ಏನ್ ಲಾಭ ಆಗ್ತದಪ್ಪ ಅಂತ ಕೇಳಿದಾಗ ಆತ್ಮಲಾಭಂ ಪರಂ ಲಾಭಂ ನ ವಿದ್ಯತೆ ಅಂತ ಹೇಳಿದಾರಲ್ಲ, ಹಂಗ ನಮ್ಮ ಆತ್ಮ ಸ್ವರೂಪವನ್ನ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಸತ್ಸಂಗ ಅಂತಕ್ಕಂಥದ್ದನ್ನು ಮಾಡೋದು. ಲಿಂಕು ಅಂತ ಕರಿತೇವೆ ನಾವು. ನಮ್ದಾರ್ ಗುರುಗಳು ಎಲ್ಲರಿಗೂ ಇಂಗ್ಲಿಷ್ ಹೇಳ್ಬಿಟ್ರ, ಅವ್ರು ಇಂಗ್ಲಿಷ್ ಹೇಳ್ಕೊಂಡ್ರ ಎಲ್ಲಾರು. ಒಳ್ಳೆಯದು ಎಲ್ಲ ಬೇಕಲ್ಲ, ನಾಲೆಜ್ ಬೇಕಲ್ಲ. ಹಂಗ ನಮ್ಮ ಭೀಷ್ಮಗೌಡರು, ನಮ್ಮ ನಾಮದಾರ್ ಸರ್, ದುಂಡಪ್ಪ ಗುರುಗಳು, ಇನ್ನು ಶಿವಪುತ್ರಪ್ಪ ಅವರು, ಇನ್ನು ಬಹಳ ಮಂದಿ ಇದ್ದಾರೆ, ಗಚ್ಚಣ್ಣವರು ಅಂತೇಳಿ, ನಮ್ಮ ಈಶ್ವರಪ್ಪ ಅವರು, ಇವರೆಲ್ಲ ಸತ್ಸಂಗದಲ್ಲಿ ಯಾಕೆ ಭಾಗಿದಾರ ಇಷ್ಟೆಲ್ಲ ನಿಜಗುಂಡ್ರು ಒಂದು ಮಾತನ್ನು ಹೇಳಿದ್ದಾರೆ. ಅದನ್ನ ನೀವೆಲ್ಲರೂ ಪಾಲನೆ ಮಾಡಿದ್ರೆ ನನಗೆ ಅನಿಸ್ತದೆ. ಏನು ಅಂತ ಕೇಳಿದ್ರೆ, ಜಾಣನು ಲೌಕಿಕ ಪಾರಮಾರ್ಥ ಎರಡು ಕೂಡಿ ಮಾಡದೆ ನಡೆಸುವನು ಇಂತು ಅಂತ. ಏನು ಹಂಗ ಜಾಣನಾದಂತವ್ನು ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ದಾದ್ರೆ, ಗದಗಿನ ಶಿವಾನಂದ ಜೋದಿ ಮೊದಲು ಸಿದ್ಧಾರೂಢ ಮಠದಾಗ ಗದಗಿನ ಶಿವಾನಂದಪ್ಪ ಇದ್ದಾಗ ಸಿದ್ದಾರಪ್ಪ ಅವ್ರು ಚರ್ಚೆ ಮಾಡುವಾಗ ಹಂಗ ಕುಂತಾಗ ಅಂತಿದ್ರ, ನೋಡಪ್ಪ ನೀನು ಒಂದ ಪಡ ಬರ್ತಿದಿ, ನೀನು ದೊಡ್ಡಮ್ಮ ಅಂತೇಳಿ ಸಿದ್ದಾರಪ್ಪಗ ಗದಗಿನ ಶಿವಾನಂದಪ್ಪ ಅವ್ರ ಗದಗಿನ ಶಿವಾನಂದರಿಗೆ ಅವ್ರಂತ, ಇಲ್ಲಪ್ಪ ನೀನ್ ಎರಡನ್ನೂ ಯಾರು ಪಡ ಹೊತ್ಕೊಂಡಿ, ನೀನ ದೊಡ್ಡಮ್ಮ ಅಂತೇಳಿ ಸಿದ್ದಾರಪ್ಪ ಅವ್ರ. ಹಂಗ ತಾವೆಲ್ಲ ಯಾರು ಕೂಡ ಹೊತ್ಕೊಂಡಂತವ್ರು. ಹಾಗೆ ಆ ಸಂಸಾರದಲ್ಲಿ ಎಷ್ಟೇ ಕಷ್ಟಗಳು ಯಾಕೆ ಬರ್ತಾವ ಅಂದ್ರೆ, ಈ ಅಧ್ಯಾತ್ಮ ಧ್ಯಾನ ಇಲ್ಲಿರ, ಅಧ್ಯಾತ್ಮ ವಿಚಾರಗಳು ಇಲ್ಲಿರ, ಅವು ಕಷ್ಟಗಳು ಬರ್ತಾವ. ಅವ ಆಗಂತುಕವನ್ನು ತಕೊಂಡ್ಬಂದಿದ್ದಾರೆ. ಏನು ಅವು ಬರ್ತಾ ಇರ್ತಾವ, ಹೋಗ್ತಾ ಇರ್ತಾವ. ಹಂಗ ಆದ್ರೂ ಅವನ್ನ ಈ ಸಾಧನದಿಂದ ಈ ಶಾಸ್ತ್ರ ಚಿಂತನೆಯನ್ನು ಮಾಡೋದ್ರಿಂದ ಅವೆಲ್ಲ ದೂರ ಆಗ್ತಾ ಇದ್ದಾವೆ. ಇಲ್ಲಾಂದ್ರೆ ಏನಂತಪ್ಪ ಅಂದ್ರೆ ಮತ್ತಿಷ್ಟು ಅವು ಬಂದು ಮುಸುಕ ಆಗ್ತಾ ಇದ್ದಾವೆ. ಮತ್ತ ಅದನ್ನೆಲ್ಲಾನು ಬಿಟ್ಟು ನೀವು ಅಂತ ಜಂಜಾಟದಲ್ಲಿ ಇದನ್ನೆಲ್ಲ ಅಳವಡಿಸೋದ್ರ ಮೇಲೆ ನೀವು ಜಾಣರು ಅಂತ ಕರಿಬೇಕು ಅಷ್ಟೇ. ಮಾಡ್ತೇನೆ ಏನು ಅದಕ್ಕೆ ಬೊಂಗೋಳದ ಭಕ್ತರ ಬಹಳ ಮಂದಿ ಇದ್ದಂಗ ಶರಣರಲ್ಲಿ ಬೊಂಗೋಳದವರು ಬಹಳ ಮಂದಿ ಇದ್ದಾರೆ. ಅಲ್ಲಿ ನೋಡ್ರಿ ಸಮೀಪದಲ್ಲಿ ಸಿದ್ದಾವಳ ಮಠ ಅದ, ಹಂಗೆ ಎಲ್ಲಿ ಲಿಂಕ್ ಇರ್ತದಲ್ಲ ಅದು ಜಯದತ್ತೆ ಅಂತ. ಹಂಗ ಎಲ್ಲಾ ಕಡೆಯವರು ಬಂದಿದ್ದಾರೆ ನೋಡ್ರಿ. ಅಲ್ಲಿ ಬಿಜಾಪುರ ಕಡೆಯಿಂದ ಬಂದಿದಾರ. ಅವ್ರು ಸುಮ್ಮನೆ ಬಂದಿಲ್ಲ, ಇದ್ರೊಳಗೆ ಏನೋ ಲಾಭ ಅದ ಅಂತೇಳಿ ಬಂದಿದ್ದಾರೆ. ಹೌದಲ್ರಿ? ಅದಕ್ಕೆ ನಿಮ್ಮೆಲ್ಲರಿಗೂ ಇನ್ನಿಷ್ಟು ಒಳ್ಳೆ ಆಚಾರ ವಿಚಾರ ಮಾಡುವಂತ ಈ ಲಿಂಕಿನಲ್ಲಿ ಇನ್ನಷ್ಟು ಭಾಗಿಗಳಾಗ್ರಿ, ನೀವು ಮತ್ತಷ್ಟು ಬೆಳೆಸ್ಕೊಂತ ಹೋಗ್ರಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದಕ್ಕೆಲ್ಲ ಬಹಳ ಸಹಾಯ ಸಹಕಾರ ಮಾಡಿದಂತವ್ರಿಗೆ ಮತ್ತೊಮ್ಮೆ ನಿಮಗೆ ಇನ್ನಿಷ್ಟು ಸಿದ್ಧಾರೂಢರು, ಗುರುನಾಥರೂಢರು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಹೇಳುತ್ತಾ ನನ್ನೆರಡು ವಾಕ್ಯಗಳನ್ನು ಗುರುಪಾದಕ್ಕೆ ಅರ್ಪಿಸಿ ಇಲ್ಲಿಗೆ ಯಾಕಂದ್ರೆ ಗುರುಗಳು ಟೈಮ್ ಬಹಳ ಅಂತ ಹೇಳಕತ್ತಿದ್ದಾರೆ. ಸತ್ಸಂಗದ ಸಮಾರಂಭಕ್ಕೆ ಸಾಕ್ಷಿಯಾದಂತಹ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ನಾವು ಉಪನಿಷತ್ತನ್ನ ಪರಮ ಪೂಜ್ಯ ನಾಮದಾರ ಗುರುಗಳಿಂದ ಏಕಕಾಲದಲ್ಲಿ ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡ ಭಾಷೆಯಲ್ಲಿ 2 ಸಲ ಒಮ್ಮೆ ಧ್ಯಾನೋದಯ ಆಗ್ತದಂದ್ರು ಒಂದರಿಂದ. ಇಂಥ ಒಂದು ಅದ್ಭುತ ಕಾರ್ಯ ಚಿನ್ಮಯ ಮಿಷನ್ಗೆ ಸಂಬಂಧಪಟ್ಟಂತ ಪರಮಾರ್ಥಾನಂದ ಮಹಾಸ್ವಾಮಿಗಳು ಅವರಿಗೆ ಆಂಗ್ಲ ಭಾಷೆಯಲ್ಲಿ ಏನು ಪ್ರವಚನ ಮಾಡಿದ್ದಾರೆ, ಆ ಪ್ರವಚನವನ್ನು ಇಂಗ್ಲಿಷ್ ನಲ್ಲಿ ಮುಂಚೆ ಹೇಳಿ ಅದನ್ನು ಕನ್ನಡಕ್ಕೆ ಭಾಷಾಂತರಿಸಿ ಶಾಸ್ತ್ರೀಯ ಶಬ್ದಗಳನ್ನು ಯಥಾರ್ಥವಾಗಿ ನಿಜಗುಣ ಶಿವಗಳು ಯಾವ್ಯಾವ ತರ ಶಬ್ದಗಳನ್ನು ಬಳಸಿದ್ರಲ್ಲ ಅದೇ ತರನಾದಂತಹ ಅದ್ಭುತವಾದ ಶಬ್ದಗಳನ್ನು ಬಳಸಿ ಏಕಕಾಲಕ್ಕೆ ಉಪನಿಷತ್ ವಿದ್ಯೆ
ಬಹಳ ಕಠಿಣ ಅದ. ಅದಕ್ಕೆ ಅಧಿಕಾರಿಗಳು ಕೆಲವರು ಇರ್ತಾರ, ನಾವೆಲ್ಲರೂ ಆಗ್ಲಿಕ್ಕಿಲ್ಲ ಅಂತೇಳಿ ಹಿಂಗೇನು ಅನಿಸ್ತಿತ್ತಲ್ಲ, ಅದಕ್ಕೆ ನಮ್ಮನ್ನು ಅಧಿಕಾರಿಗಳನ್ನಾಗಿ ಮಾಡಿದ್ರು, ಉತ್ತಮ ಅಧಿಕಾರಿಯನ್ನಾಗಿ ಮಾಡಿ ಇವತ್ತು ಯಾವುದನ್ನ ತಿಳಿದ್ರೆ ಮತ್ತೆ ತಿಳಿಬೇಕಾದದ್ದು ಏನೂ ಉಳಿದಿಲ್ಲಲ್ಲ ಅಂತ ಒಂದು ಸ್ಥಿತಿಗೆ ತರುವಂತ ಕಾರ್ಯವನ್ನ ಪರಮ ಪೂಜ್ಯ ನಮ್ಮ ನಾಮಧಾರ ಗುರುಗಳು ಮಾಡ್ಲಕತ್ತಾರ. ಅದಕ್ಕೆ ನಾವೇನು ಎಲ್ಲಾ ನಮ್ಮ ಸತ್ಸಂಗದ ಮೂಲಕ ನಾವು ನಿತ್ಯ ಅವ್ರ ಕಡೆಯಿಂದ ಬೆಳಿಗ್ಗೆ ಉಪನಿಷತ್, ಮಧ್ಯಾಹ್ನದಲ್ಲಿ ನಿಜಗುಣ ಶಾಸ್ತ್ರ, ಸಾಯಂಕಾಲ ಭಗವದ್ಗೀತೆಯನ್ನ ನಾವು ಕೇಳಿ ಶ್ರವಣ ಮಾಡ್ತಾ ಇದ್ದೇವೆ. ನಮಗೆ ಬಹಳ ಅಗ್ನಿ ಧನ್ಯತಾ ಭಾವ ಬಂದದ. ಇನ್ನೂ ಉಳಿದ ಉಪನಿಷತ್ತುಗಳನ್ನು ನಾವು ಕೂಡ ನಮ್ಗೆ ಹೇಳ್ತೀನಂತಾರ. ಈಗಾಗಲೇ ಅವರೇ ಕೂಡ ಅವರು ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ನನಗೆ ಹೇಳುವಂತ ಶಕ್ತಿ, ಸಾಮರ್ಥ್ಯ, ಆಯುಷ್ಯವನ್ನ, ನಿಮ್ಗೆ ಕೇಳುವಂತ ಶಕ್ತಿ, ಸಾಯುತ್ಯ, ಆಮರ್ಶವನ್ನ ಸಿದ್ಧಾರೂಢರು ಕರುಣಿಸಲಿ ಅಂತ ಹೇಳಿದ್ರು. ನಾನು ಕೂಡ ಪರಮ ಪೂಜ್ಯ ಸಿದ್ಧಾರೂಢರ ಭಕ್ತ, ಅವರ ಆರಾಧ್ಯ ದೈವ ನಮ್ದು. ಅದಕ್ಕೆ ಅವ್ರ ಹೆಸರಲ್ಲೇ ನಾನು ನಮಗ ನಿಮಗ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದೇ ಜನ್ಮದಲ್ಲಿ ನಾವೆಲ್ಲರೂ ಜೀವನ್ ಮುಕ್ತಿ ವಿಲಕ್ಷಣ ಅನ್ನೋ ಸ್ಥಿತಿಯನ್ನ ಅನುಭವಿಸಿ ಧನ್ಯರಾಗೋಣ. ಅಂತ ಧನ್ಯರಾದ ಆಗುವಂತ ಕಾರ್ಯವನ್ನ ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಪರಮ ಪೂಜ್ಯರು ನಮಗೂ ನಿಮಗೂ ಕರುಣಿಸಲಿ ಅಂತೇಳಿ ನಮ್ಮ ಈ ಉಪನಿಷತ್ತುಗಳ ಚಿಂತನೆ ಅನ್ನೋದು ಒಂದು ಏನು ಗ್ರೂಪ್ ಅದಲ್ಲ, ಆ ಗ್ರೂಪ್ ವತಿಯಿಂದ ನಾನು ಪರಮ ಪೂಜ್ಯ ನಾಮದಾರ್ ಗುರುಗಳಿಗೆ ಒಂದು ಸಣ್ಣ ಕಿರುಕಾಣಿಕೆ ಈ ಗುರು ಪೂರ್ಣಿಮೆಯ ಪರ್ವಕಾಲದಲ್ಲಿ ನಾನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಸಿದ್ದಾರೂಢ ಮಠದೊಳಗೆ ಪ್ರತಿನಿತ್ಯ 4 ಹೊತ್ತು ಶಾಸ್ತ್ರ ಇರ್ತದೆ. ಆ ಶಾಸ್ತ್ರವನ್ನ ಮತ್ತೊಮ್ಮೆ ನೆರೆದಿರುವಂತಹ ಎಲ್ಲ ದೈವಕ್ಕೆ ಅನಂತ ಪ್ರಣಾಮಗಳು. ಇವತ್ತಿನ ಈ ಬೃಹತ್ತಾದ ಎಲ್ಲಾ ಲಿಂಕುಗಳ ಸತ್ಸಂಗದ ಸಮಾವೇಶ, ಸಾಧನ ಸಮಾವೇಶ ಸೇರಿದಲ್ಲ, ಇದರಾಗ ಒಬ್ಬರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಪದವಿ ಕೊಡಬೇಕಂತೇಳಿ ನನಗೆ ಇದು ದೊಡ್ಡ ವರ್ಲ್ಡ್ ಕಪ್ ಇದ್ದಂಗ ಐತಿ. ಅದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಪದವಿ ಯಾರಿಗೆ ಕೊಡೋಣಪ್ಪ ಅಂತೇಳಿ ನಾವು ವಿಚಾರ ಮಾಡಕ್ಕಾಗಿ ನನ್ನ ಮನಸ್ಸಿನಾಗ ಹೇಳ್ತು. ಯಾಕಂದ್ರೆ ನಮ್ಗೆಲ್ಲರಿಗೆ ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ ನಡೀತಿರುವಂತ ಈ ವೇದಾಂತ ಪರಿಷತ್ತಿನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾರಿಗೆ ಸಾಧ್ಯ ಆಗ್ಯದ ಅವ್ರು ಬಂದಿದ್ದಾರೆ, ಯಾರಿಗೆ ಸಾಧ್ಯ ಆಗಿಲ್ಲ ಅವ್ರು ನಿರಾಶೆ ಆಗೋದು ಬೇಡಪ್ಪ, ಹ್ಯಾಂಗ್ ಮಾಡ್ಬೇಕನ್ನಪ್ಪ ಅಂತ ನಮಗೆ ಚಿಂತಿತ್ತು. ನಮ್ಮ ಚಿಂತೆ ಬಹುತೇಕ ಸಿದ್ದಾರೂಢರಿಗೆ ಕೇಳಿಸ್ತು. ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಯಾರ ಮನಸ್ಸಿನಾಗ ಏನದ, ಏನ್ ಬೇಕಾಗ್ಯದ ಅನ್ನೋದು. ಅದಕ್ಕೆ ಸಿದ್ದಾರೂಢರು ಈಶ್ವರಪ್ಪನವರಿಗೆ ಇವರಿಗೆ ಪ್ರೇರಣಾ ಮಾಡಿದ್ರು. ಇವರು ಅಣ್ಣಿಗೇರಿ ತಾಲೂಕು ಮಣಕವಾಡದವರು. ಈಗ 1 ವರ್ಷ ಆಯ್ತು ಸತ್ಸಂಗದಾಗ ಬಂದೇನಂತ ಹೇಳಿದ್ರು. ನಾವು ಉಳಿದವ್ರು ಏನು 40 ವರ್ಷ ಸತ್ಸಂಗ ಮಾಡಿದವರು ಯಾವ ಸ್ಥಿತಿಗೆ ಬಂದು ಮುಟ್ಟಿದೇವಲ್ಲ, ಅಷ್ಟು 1 ವರ್ಷನಾಗ ಅವ್ರು ಬಂದಾರ. ಅಂತ ಒಂದು ಅದ್ಭುತ ಕಾರ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕ ಅವರು ಇಲ್ಲಿ ಏನ ವೇದಾಂತ ಪರಿಷತ್ ನಡೀತದಲ್ಲ, ಆ ವೇದಾಂತ ಪರಿಷತ್ತದಲ್ಲಿ ತಮ್ಮ ಮೊಬೈಲ್ದಾಗ ಇರುವಂತ ನಮಗ್ ಲಿಂಕ್, ಆ ಲಿಂಕ್ ಓಪನ್ ಮಾಡಿ ಆ ಪರಮ ಪೂಜೆ ಏನು ಗುರುಗಳನ್ನ ಪ್ರವಚನ ಹೇಳ್ತಾರಲ್ಲ ಅವ್ರ ಪಕ್ಕಕ್ಕೆ ಇಡ್ತಾರ. ಅದು ನಮ್ಗೆ ಹಿಂಗ್ ಕೇಳಿಸಲ್ಲ, ಅವ್ರ ಮುಂದಗಡೆ ಕೂತಿ ಏನ್ ಕೇಳ್ತಾರ ಶಾಸ್ತ್ರ ಅವ್ರಕ್ಕಿಂತ ನಮಗ ಅಗ್ನಿ ಕ್ಲಿಯರ್ ಕೇಳಿಸ್ತಾರ. ಇಂತ ಅದ್ಭುತವಾದ ಕಾರ್ಯ ಅವ್ರು ಮಾಡ್ಲಕತ್ತಾರ. ಅದಕ್ಕೆ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನಿಸಿ ನಮ್ಮ ಕ್ಲಾಸ್ ನಡೆದಾಕ್ರ ಒಂದ್ಸಲ ಎಲ್ಲಾರು ಕೂಡ ಮಾತಾಡಿದೆವು. ಈಶ್ವರಪ್ಪನವರು ಬಹಳ ಅದ್ಭುತ ಕಾರ್ಯ ಐತ್ರಿ, ಇಲ್ಲಾಂದ್ರೆ ನಮ್ಗೆಲ್ಲಿ ಇದು ಸಿದ್ದಾರೂಢ ಮಠದ ಲಿಂಕ್ ನಾಗೇನ್ ಎಲ್ಲಾ ಪ್ರವಚನ ಕೇಳಕ್ ಆಗ್ತಿತ್ತು ಅಂತ ಹೇಳಿ ಅಂದ್ರು. ಇಲ್ರಿ, ನನಗಾದ್ರು ಬಹಳ ಮನಸ್ಸಿನಾಗ ಇದು ಅನ್ಸ್ಲಿಕ್ಕತ್ತಿತ್ತು, ಬಹಳ ಸಂತೋಷ ಆಗಿದೆ. ಅವ್ರು ನೋಡಿದ್ರೆ ಲಿಂಕ್ ಅಪ್ಡೇಟ್ ಮಾಡಕ್ಕೆ ಬರ್ತದಿಲ್ಲಪ್ಪ, ಇಡ್ತಾರಿಲ್ಲಪ್ಪ ಅಂತ ನಂಗೆ ಅನಿಸ್ತದ ನೋಡ್ಲಿಕ್ಕೆ. ಅದಕ್ಕೇನು ಸಂಬಂಧ ಇಲ್ಲ. ಅವ್ರು ಎಲ್ಲವನ್ನ ಬಲ್ಲವರು ಅದಾರ, ಸರ್ವಜ್ಞ ಇದ್ದಂಗ ಅದಾರ.
ನಮ್ಮ ಒಂದು ಲಿಂಕ್ನಾಗ ಪ್ರವಚನ ಗುರುಗಳು ಮುಗಿದ ಕೂಡಲೇ ಯಾರಾದ್ರೂ ಮಂಗಲ ಮಾಡ್ರಪ್ಪ ಮಂಗಳಾರತಿ ಮಾಡಂದ್ರೆ ಎಷ್ಟೋ ತನ ಮಂದಿ ಗಪ್ಪೆ ಇರ್ತಾರ. ಅವ್ರ ಪಟಕಿನ ಯಾರ ಹೇಳುದು ಬೇಡ ಕೇಳುದು ಬೇಡ. ಅವ್ರೆಲ್ಲ ನಿಜಗುಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಂಗಳಾರತಿಗಳು ಅವರು ಅಲ್ಲಿ ಕಂಠಪಾಠ ಅದಾವ. ಅವ್ರು ತಕ್ಷಣ ಮಂಗಳಾರತಿ ಮಾಡುವಂತ ಕಾರ್ಯವನ್ನು ಮಾಡ್ತಾರೆ. ಮಂಗಳಾಚರಣೆಯನ್ನು ಮಾಡುವುದು ಬಹಳ ಅದ್ಭುತವಾದ ಕಾರ್ಯ ಅದ. ಆ ಸತ್ಸಂಗದಲ್ಲಿ ಏನು ಪ್ರವಚನ ಹೇಳಿರ್ತಾರ ಕೇಳಿರ್ತಾರ ಅದು ಮುಕ್ತಾಯ ಆಗ್ಬೇಕಾದ್ರೆ ಮಂಗಲ ಮಾಡುವುದು ಬಹಳ ಅವಶ್ಯಕದ. ಅಂತ ಒಂದು ಅದ್ಭುತ ಕಾರ್ಯವನ್ನ ನಿತ್ಯ ನಾವು ಅವ್ರು ಮಾಡ್ತಾರೆ. ನಾವೇನು ಸುಮ್ಮನೆ ಚಾ ಕುಡ್ಕೋತ ಕಪ್ ಹಿಡ್ಕೋತ ಏನ ನಡು ಶೇಂಗಾ ತಿನ್ಕೋತ ಪ್ರವಚನ ಕೇಳಿದ್ರು ತಿಳಿತು ಬಿಟ್ಟು ನಮ್ಮ ಒಳಗೆ. ಯಾಕಂದ್ರೆ ನಾವ್ ಏನ್ ಮಾಡ್ತೇವೆ ಅವ್ರಿಗೆ ಕಾಣಿಸಂಗಿಲ್ರಿ. ಹಿಂಗಾಗಿ ನಮ್ಮನ್ನ ಹಿಂಗ್ ನಡೆದಿರ್ತದ. ಆದ್ರೆ ಈಶ್ವರಪ್ಪ ಎಲ್ಲ ಲಕ್ಷ್ಯ ಕೊಟ್ಟು ಎಲ್ಲಾ ಕೇಳ್ಕೊಂಡು ಅವ್ರು ಎಲ್ಲಾನು ಮಾಡ್ತಿರ್ತಾರೆ. ಅದಕ್ಕೆ ಅವ್ರ ಬಗ್ಗೆ ನನಗೆ ಮನಸ್ಸಿನಾಗ ಎಂತ ಅದ್ಭುತವಾದ ಶಕ್ತಿ ಅದ, ಅಪಾರ ಶಕ್ತಿ ಅದ. ನಮ್ಮ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಒಯ್ದಿಸಿಂದ ಆಕಮಾದೇವಿ ಹೇಳಲ್ಲ ಒಲಿ ಒಳಗೆ ಹಿಂಗ ಅಂತ ಹೇಳಿ ಹಂಗ ನಾವು ನಮ್ಮ ಎಲ್ಲ ಒಲಿಬೇಕು. ಈಶ್ವರಪ್ಪನ ನೋಡಿ ಕಲಿತು ನಾವು ಅವನ್ನ ಅನುಸರಿಸಿದ್ವಿ ಅಂದ್ರೆ ನಾವು ಕೂಡ ಅವ್ರಂಗ ಆದಷ್ಟು ಬೇಗ ಅಂತ ಹೇಳಿ ನಮಗ ಅನಿಸ್ತು. ಸಿದ್ಧಾರೂಢ ಮಹಾಸ್ವಾಮಿಗಳು ಅವರ ಇದನ್ನ ಕೃಪಾನಾರು ಪಿ ಎ ಅವರು ಸಾಹೇಬ್ ಇಲ್ಲ ಹೇಳೋದು ಅದಕ್ಕೆ ಪರಮ ಪೂಜ್ಯ ಸಿದ್ಧಾರೂಢ ಮಹಾಸ್ವಾಮಿಗಳು ಅವರಿಗೆ ಅನುಗ್ರಹಿಸಿ ಆಶೀರ್ವದಿಸಿ ಅವ್ರು ಇದೇ ಜನ್ಮದಲ್ಲಿ ಜೀವನ್ಮುಕ್ತಿ ವಿಲಕ್ಷಣಾನಂದ ಸ್ಥಿತಿ ನಮ್ಮ ನಾಮದಾರ್ ಗುರುಗಳ ಮುಖಾಂತರ ಈ ಎಲ್ಲ ಗುರುಗಳ ಪ್ರವಚನವನ್ನು ಆಲಿಸುವ ಮೂಲಕ ಅವ್ರು ಕೇಳಿ ಧನ್ಯರಾಗಲಿ ಅಂತೇಳಿ ನಾನು ಕೂಡ ನನ್ನ ಭರಿಸಿ ನಾನು ಒಂದು ಕಿರು ಕಾಣಿಕೆಯನ್ನು ಅವರಿಗೆ ಅರ್ಪಿಸ್ತೀನಿ. ಮತ್ತೆ ಮುಂದಿನ ವರ್ಷ ಇಡ್ಬೇಕಂದ್ರೆ ಇಲ್ರಿ ಅದೇನ್ ನಾವು ಏನ್ ಇದು ಹೋಗೋದಲ್ರಿ ಏನಲ್ಲ ಒಂದು ಸತ್ಸಂಗ ಅದು ಒಂದು ದೊಡ್ಡ ಕೆಲಸ ಮಾಡಿದ್ರು. ದೊಡ್ಡ ಕೆಲಸ ಮಾಡಿ ಗುರು ಒಂದು 50-60 ಮಂದಿ ಶಿವಾಯ ನಮಃ ಶಿವಾಯ ನಮಃ ಬರ್ತಾ ಇದ್ದಾರೆ. ಈಗಾಗಲೇ ಇರಬಹುದು, ಆದ್ರೂ ಮತ್ತೆ ಇದನ್ನ ಆರಾಧನೆ ಮಾಡ್ರಿ, ನಿತ್ಯ ದರ್ಶನ ಮಾಡ್ರಿ. ಅವ್ರ ಅನುಗ್ರಹ ಆಶೀರ್ವಾದ ನಿಮ್ಮ ಜೊತೆ ರಕ್ಷಾ ಕವಚವಾಗಿ ಸದಾ ಇರಲಿ, ಅವರು ಇರ್ತಾರ ಅಂತ ಹೇಳಿ ನಾನು ಹೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲ ಗುರುಗಳಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಘಟ್ಟ ಅದನ್ನು ಮುಗಿಸಲೇ ಹೋಗ್ಬಿಟ್ಟು ದಯವಿಟ್ಟು 16 ಪಡೆ ಸುರೇಶ್ ಕಲ್ಲಾ ಸೆಂಟರ್ ಮಾಡಬೇಕು, ಶಾರ್ಟ್ ಅಂಡ್ ಶೂಟ್ ಮಾಡಬೇಕು. ವಿನಂತಿ 16 ಪಡೆ ಸುರೇಶ್ ಕಲ್ಲಾ ಸೆಂಟರ್ ಮಾಡಬೇಕು, ಶಾರ್ಟ್ ಆಗಿರ್ಬೇಕು, ಶೂಟ್ ಆಗಿರ್ಬೇಕು ಅಂತ ಹೇಳಿ ಎಲ್ಲರಿಗೂ ಪುನಃ ನಮಸ್ಕಾರ. ಇವತ್ತಿನ ಎಲ್ಲಾ ಲಿಂಕ್ಗಳ ಆನ್ಲೈನ್ ಸತ್ಸಂಗದ ಸಂಬಂಧ ನಾವೆಲ್ಲರೂ ಲಿಂಕ್ನಾಗ ಮೋತಿ ತೋರಿಸಲಾರ್ದ ಏನ್ ಸತ್ಸಂಗ ಮಾಡ್ತೇವಲ್ಲ, ನಮ್ಮ ಮೋತಿ ಇವತ್ತು ಗುರುಗಳಿಗೆ ತೋರಿಸ್ಬೇಕು, ಗುರುಗಳ ದರ್ಶನ ನಾವು ಪಡಿಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಸೇರಿದೆವು. ಈ ಕಾರ್ಯಕ್ರಮ ಅತ್ಯಂತ ಮಹಾತ್ಮರು ಒಳಗೊಂಡು ಅದ್ದೂರಿಯಾಗಿ ಸಾಗ್ಯದ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರಿಗೆ, ಆಯೋಜಿಸಿದವರಿಗೆ, ವೇದಿಕೆಯನ್ನು ಅಲಂಕರಿಸಿದಂತ ಎಲ್ಲ ಪರಮ ಪೂಜ್ಯರಿಗೆ, ಮಹಾತ್ಮರಿಗೆ, ಅನೇಕ ದೂರದ ಸ್ಥಳಗಳಿಂದ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಶೋಭೆಯನ್ನು ತಂದಂತ ಮಹಿಳೆಯರಿಗೆ, ಮಾತೆಯರಿಗೆ ತಮಗೆಲ್ಲರಿಗೂ ವಂದಿಸಿ ಈ ವಂದನಾರ್ಪಣೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಎಲ್ಲರೂ ಹೋಗಿ ಪ್ರಸಾದ ಸ್ವೀಕಾರ ಮಾಡೋದು, ಪ್ರಸಾದ ಸ್ವೀಕಾರ ಮಾಡಿಕೊಂಡು ಬೇಕಾದ್ರೆ ಮತ್ತೆ ಸಮಯ ಬಿಟ್ಟಂದು ಮತ್ತೆ ಚಿಂತನೆ ಮಾಡೋಣ ಅನ್ನೋ ಮೂಲಕ ಮತ್ತೆ ತಿರುಗಿ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಸೇರೋದು. ಇನ್ನೂ ಸ್ವಲ್ಪ ಚಿಂತನ ಡಿಸ್ಕಷನ್ ಏನೇನಿದ್ರು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ, ಸಮಯ ಅದ. ಮನೆಗೆ ಚಾ ಮತ್ತು ಚೂಡಾದೊಂದಿಗೆ ಇವತ್ತು ಸತ್ಸಂಗ ಪರಿಪೂರ್ಣವಾಗದ, ಅದಕ್ಕೆ ಅದನ್ನು ಸ್ವೀಕಾರ ಮಾಡೇ ಹೋಗ್ಬೇಕಂತೇಳಿ ನಮ್ದು ವಿನಂತಿ ಅದ. ಓಂ ನಮಃ. ಅವಾಗ ಚಲೋ ತಗದಿಲ್ರಿ.